Let's see what we are going to learn under the topic adolescence. Adolescence and puberty. Changes at puberty in that increase in height, change in body shape, voice change, increased activity of sweat glands and sebaceous glands, development of sex organs, reaching mental, intellectual, and emotional maturity in secondary sexual characters, role of hormones in initiating reproductive function, reproductive phases of human life, sex determination in baby, hormones other than sex hormones, role of hormones in completing the life history of insects and frogs, reproductive health in that nutritional needs of the adolescents, personal hygiene, physical exercise, and say no to drugs. We are going to cover all these topics under the adolescence. ಅಡಾಲಸೆನ್ಸ್ ಅಂಡ್ ಪ್ಯೂಬರ್ಟಿ ಅಂದ್ರೆ ತಾರುಣ್ಯ ಅಥವಾ ಹದಿಹರೆಯ, ಮತ್ತೆ ಅದನ್ನು ಪ್ರೌಢಾವಸ್ಥೆ ಅಂತ ಸಹ ಹೇಳ್ತಾರೆ. ನೀವು ಕೇಳಿರಬಹುದು ಪ್ರೌಢಶಾಲೆ ಅಂತ ಹೇಳ್ತಾರೆ. ಪ್ರೌಢಶಾಲೆ ಅಂದ್ರೆ ಏನು? ಹೈಸ್ಕೂಲ್ ಅಂತ. ಹೈಸ್ಕೂಲ್ ಅಂದ್ರೆ ಸಾಮಾನ್ಯವಾಗಿ ಪ್ರೌಢಶಾಲೆ ಅಥವಾ ಹೈಸ್ಕೂಲಿಗೆ ಹೋಗುವ ಪ್ರಾಯ ಎಷ್ಟು? ಒಂದು 13 ವರ್ಷ, 14, 15, 16 ಈ ಒಂದು ರೇಂಜಿನ ವಯಸ್ಸಿನವರು ಪ್ರೌಢಶಾಲೆ ಅಥವಾ ಹೈಸ್ಕೂಲಿಗೆ ಹೋಗುವಂತಹದ್ದು. ಸೊ ಈ ಏಜಿನ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಹೋಗುವ ಶಾಲೆಗೆ, ಅವರು ಹೋಗುವ ಒಂದು ಸೆಟ್ ಆಫ್ ಕ್ಲಾಸಸ್ ಏನಿದೆ 8th, 9th, 10th, ಅದಕ್ಕೆ ಪ್ರೌಢಶಾಲೆ ಅಥವಾ ಹೈಸ್ಕೂಲ್ ಅಂತ ಹೇಳ್ತಾರೆ. ಹಾಗಾಗಿ ಈ ಪ್ರೌಢಾವಸ್ಥೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಏಜ್ ಅನ್ನು ಇಲ್ಲಿ ತೋರಿಸಿಕೊಡ್ತದೆ. ಹಾಗಿದ್ರೆ ಪ್ರೌಢಾವಸ್ಥೆ ಅಂತ ಹೇಳುವಂತಹ ವರ್ಡ್ ಅಂದ್ರೆ ಪ್ಯೂಬರಿಟಿ ಅಂತ ಹೇಳ್ತಾರೆ. ಹಾಗೆ ಅಡಾಲಸೆನ್ಸ್ ಅಂದ್ರೆ ತಾರುಣ್ಯ ಅಥವಾ ಹದಿಹರೆ ಅಂತ ಸಹ ಹೇಳ್ಬಹುದು. ಇದು ಏನು ಅಂತ ನೋಡುವ. The human body undergoes several changes during adolescence. These changes marks the onset of puberty. ಅಂದ್ರೆ ಈ ಅಡಾಲಸೆನ್ಸ್ ಒಂದು ತಲುಪುವ ಈ ಪ್ರಾಯದಲ್ಲಿ ಮನುಷ್ಯನ ಏನು ದೇಹ ಬೇರೆ ಬೇರೆ ಚೇಂಜಸ್ಗೆ ಒಳಗಾಗ್ತದೆ. ಈ ಒಳಗಾಗುವಂತಹ ಚೇಂಜಸ್ ಅನ್ನು ನಾವೇನು ಕಾಣ್ತೇವೆ ಈ ಟೈಮಲ್ಲಿ, ಇಲ್ಲಿ ನಾವು ಏನು ಬೆಳವಣಿಗೆಯ ಪ್ರಾಯ ಅಥವಾ ವಯಸ್ಸಿಗೆ ಬಂದ ಸ್ಟೇಜ್ ಏನ್ ಹೇಳ್ತಾರೆ, ಈ ಒಂದು ಪರ್ಟಿಕ್ಯುಲರ್ ಅಡಾಲಸೆನ್ಸ್ ಈ ಟಾಪಿಕ್ ಹೇಳುವಂತಹದ್ದು. When the body undergoes changes leading to reproductive maturity is called adolescence. ಮುಖ್ಯವಾಗಿ ಅಡಾಲಸೆನ್ಸ್ ಅಂದ್ರೆ ಮನುಷ್ಯನ ದೇಹ ಅಥವಾ ಒಂದು ಮನುಷ್ಯನ ದೇಹ ಯಾವಾಗ ರಿಪ್ರೊಡಕ್ಷನ್ ಅಥವಾ ಸಂತಾನೋತ್ಪತ್ತಿ ಮಾಡ್ಲಿಕ್ಕೆ ಯಾವಾಗ ಕೆಪೇಬಲ್ ಆಗ್ತದೆ, ಯಾವಾಗ ಸಂತಾನೋತ್ಪತ್ತಿ ಮಾಡ್ಲಿಕ್ಕೆ ಅದು ರೆಡಿ ಆಗುವ ಸ್ಟೇಟಿಗೆ ಬರ್ತದೋ, ಆ ಒಂದು ಪರ್ಟಿಕ್ಯುಲರ್ ಸ್ಟೇಟ್ ಅನ್ನು ಅಡಾಲಸೆನ್ಸ್ ಪೀರಿಯಡ್ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಟೈಮ್ ನಂತರ, ಒಂದು ಪರ್ಟಿಕ್ಯುಲರ್ ಏಜ್ ನಂತರ ಮನುಷ್ಯರು ರಿಪ್ರೊಡ್ಯೂಸ್ ಅಂದ್ರೆ ಸಂತಾನೋತ್ಪತ್ತಿ ಮಾಡುವ ಎಬಿಲಿಟಿಯನ್ನು ಅಕ್ವೈರ್ ಮಾಡಿರ್ತಾರೆ, ಎಬಿಲಿಟಿಯನ್ನು ಹೊಂದಿರ್ತಾರೆ. ಈ ಒಂದು ಪರ್ಟಿಕ್ಯುಲರ್ ಪ್ರಾಯವನ್ನು ಅಥವಾ ಒಂದು ಏಜ್ ಅನ್ನು ಅಡಾಲಸೆನ್ಸ್ ಅಥವಾ ಅಡಾಲಸೆನ್ಸ್ ಪೀರಿಯಡ್ ಅಂತ ಹೇಳುವಂತಹದ್ದು. ಇನ್ ಪ್ಯೂಬರ್ಟಿ ಬಾಯ್ಸ್ ಅಂಡ್ ಗರ್ಲ್ಸ್ ಬಿಕಮ್ ಕೆಪೇಬಲ್ ಆಫ್ ರಿಪ್ರೊಡಕ್ಷನ್. ಈಗಾಗಲೇ ಹೇಳಿದ ಹಾಗೆ ಹುಡುಗ ಮತ್ತು ಹುಡುಗಿಯರು ಆ ಒಂದು ಪ್ರಾಯ ಅಂದ್ರೆ ಒಂದು 10ರಿಂದ 12 ಆ ಪ್ರಾಯದ ನಂತರ ಈ ರಿಪ್ರೊಡಕ್ಷನ್ ಏನು ಸಂತಾನೋತ್ಪತ್ತಿ ಮಾಡುವ ಕೆಪೇಬಿಲಿಟಿಯನ್ನು ಹೊಂದಿರ್ತಾರೆ. ಅಂದ್ರೆ ಅವರ ದೇಹದ ಒಳಗೆ ಸಂತಾನೋತ್ಪತ್ತಿ ಮಾಡ್ಲಿಕ್ಕೆ ಬೇಕಾದಂತಹ ಏನು ರಿಕ್ವೈರ್ಮೆಂಟ್ಸ್ ಇರ್ತದೆ. ನಾವು ಹಿಂದಿನ ಚಾಪ್ಟರ್ ಅಲ್ಲಿ ಕಲ್ತಿದ್ದೇವೆ ರಿಪ್ರೊಡಕ್ಷನ್ ಅಲ್ಲಿ ಏನೆಲ್ಲ ರಿಕ್ವೈರ್ಮೆಂಟ್ಗಳು ಅದನ್ನು ನಾವು ಕಲ್ತಿದ್ದೇವೆ. ಸಂತಾನೋತ್ಪತ್ತಿ ಮಾಡ್ಲಿಕ್ಕೆ ಮೇಲ್ ಅಲ್ಲಿ ಇರಬಹುದು, ಫಿಮೇಲ್ ಅಲ್ಲಿ ಇರಬಹುದು, ಯಾವ ಯಾವ ಅಂಗಾಂಗಗಳು ಬೇಕು, ಯಾವ ಯಾವ್ದೆಲ್ಲ ಪ್ರಾಸೆಸಸ್ಗಳು ನಡೀತವೆ ಅಂತ. ಈ ರೀತಿಯಾದಂತಹ ಏನು ಅಂಗಾಂಗಗಳು ಅಂದ್ರೆ ಆರ್ಗನ್ಸ್, ಪ್ರಾಸೆಸ್ಗಳು ಇದೆಲ್ಲ ಈ ಏಜ್ ಅಲ್ಲಿ, ಈ ಏಜಿನ ನಂತರ ಕರೆಕ್ಟ್ ಆಗಿ ಫಂಕ್ಷನಿಂಗ್ ಆಗುವಂತಹದ್ದು. ಈ ಏಜಿನ ಕೆಳಗೆ ಅಂದ್ರೆ ಒಂದು 4-5 ವರ್ಷದ ಮಗುವಿಂದ ಹಿಡಿದಿರಬಹುದು, ಅಥವಾ ಒಂದು ಸಾಧಾರಣ 6-7 ವರ್ಷದ ಆ ಒಂದು ರೇಂಜ್ ತನಕ ಆ ಒಂದು ಏಜಿನ ಒಂದು ಮಕ್ಕಳಲ್ಲಿ ಕೆಪೇಬಿಲಿಟಿ ಇರುತ್ತೆ. ಅಂದ್ರೆ ಏನು ಅಂಗಾಂಗಗಳು ಇರ್ತವೆ, ಸೆಕ್ಸ್ ಆರ್ಗನ್ಸ್ ಇರ್ತದೆ, ಆದ್ರೆ ಅದು ರಿಪ್ರೊಡಕ್ಷನ್ ಮಾಡುವಷ್ಟು ಕೆಪೇಬಲ್ ಆಗಿರುವುದಿಲ್ಲ. ಅದರಲ್ಲಿ ಯಾವುದೇ ರೀತಿಯಾದಂತಹ ಫಂಕ್ಷನಿಂಗ್ಸ್ ಆಗುದಿಲ್ಲ ರಿಪ್ರೊಡಕ್ಷನ್ ಸಂಬಂಧಪಟ್ಟ ಹಾಗೆ. ಆದ್ರೆ ಆ ಒಂದು ಆರ್ಗನ್ಸ್ ಡೆವಲಪ್ ಆಗಿ ಒಂದು ರಿಪ್ರೊಡಕ್ಷನ್ ಮಾಡ್ಲಿಕ್ಕೆ ಯಾವ ರೇಂಜ್, ಯಾವ
ರಿಕ್ವೈರ್ಮೆಂಟ್ಗಳು ಬೇಕು ಅಂದ್ರೆ ಗ್ಯಾಮೆಟ್ ಪ್ರೊಡಕ್ಷನ್ ಯಾವ ಇದು ಗ್ಯಾಮೆಟ್ ಪ್ರೊಡಕ್ಷನ್ ಅಲ್ಲಿ ಏನೆಲ್ಲ ರಿಕ್ವೈರ್ಮೆಂಟ್ಗಳು ಬೇಕು, ಬಾಡಿ ಆರ್ಗನ್ಸ್ ಇರ್ಬೋದು, ಹಾರ್ಮೋನ್ಸ್ ಇರ್ಬೋದು, ಇದೆಲ್ಲ ರಿಲೀಸ್ ಆಗುವ ಆ ಟೈಮನ್ನು ಇಲ್ಲಿ ಅಡಾಲಸೆನ್ಸ್ ಅಂತ ಕರೆದಿದ್ದಾರೆ. ಈ ಪ್ಯೂಬರಿಟಿ ಅಥವಾ ಅಡಾಲಸೆನ್ಸ್ ಈ ಒಂದು ಏಜ್ ತಲುಪುವಾಗ ಏನೆಲ್ಲ ಚೇಂಜಸ್ಗಳು ಬಾಡಿಯಲ್ಲಿ ಕಾಣಬಹುದು, ಚೇಂಜಸ್ ವಿಚ್ ವಿ ಆರ್ ಗೋಯಿಂಗ್ ಟು ಒಬ್ಸರ್ವ್ ಎಕ್ಸ್ಟರ್ನಲಿ ಅಂಡ್ ದ ಚೇಂಜಸ್ ಆಲ್ಸೋ ಅಕರಿಂಗ್ ಇಂಟರ್ನಲಿ. ಈ ಎರಡು ರೀತಿಯಾದಂತಹ ಚೇಂಜಸ್ ಗಳಾಗ್ತವೆ ಒಂದು ಪ್ರಾಯ ತಲುಪುವಾಗ 10 ವರ್ಷ ಅಥವಾ 12 ವರ್ಷ ಅಥವಾ ಅದಕ್ಕಿಂತ ಮೇಲೆ ಈ ಪ್ರಾಯಕ್ಕೆ ಮನುಷ್ಯರು ರೀಚ್ ಆಗುವಾಗ ಈ ರೀತಿಯಾದಂತಹ ಚೇಂಜಸ್ ಗಳಾಗ್ತವೆ. ಅದು ಇಂಟರ್ನಲ್ ಚೇಂಜ್ ಇರ್ಬೋದು ಅಥವಾ ಹೊರಗಡೆಯಿಂದ ಬಾಹ್ಯವಾಗಿ ನಾವು ನೋಡುವಾಗ ಏನ್ ಒಂದು ವ್ಯಕ್ತಿಯಲ್ಲಿ ಚೇಂಜಸ್ ಗಳು ಕಾಣ್ತದೆ, ಅದು ಸಹ ಮ್ಯಾಟರ್ ಆಗ್ತದೆ. ಸೊ ಇದರಲ್ಲಿ ನಾವು ಚೇಂಜಸ್ ಅಟ್ ಪ್ಯೂಬರ್ಟಿ ನಾವು ಏನೆಲ್ಲ ಚೇಂಜಸ್ ಗಳನ್ನು ಇಲ್ಲಿ ಕಾಣ್ತೇವೆ ಅಂತ ನೋಡುವ. ಇಲ್ಲಿ ನಾವು ವಿಜುವಲಿ ನೋಡ್ಲಿಕ್ಕೆ, ಹೊರಗಡೆಯಿಂದ ನೋಡ್ಲಿಕ್ಕೆ ಸಹ ಯಾವ ಚೇಂಜಸ್ ಗಳು ಕಾಣ್ತದೆ ಮತ್ತು ಬಾಡಿ ಇಂಟರ್ನಲ್ ಯಾವ ಚೇಂಜಸ್ ಗಳಾಗ್ತದೆ ಅಂತ ಸಹ ನಾವು ನೋಡುವ. ಈ ಚೇಂಜಸ್ ಗಳು ಎಲ್ಲಿ ತನಕ ಕಾಣ್ಲಿಕ್ಕೆ ಸಿಗ್ತದೆ ಹೇಳಿದ್ರೆ ಥ್ರೂ ಔಟ್ ದ ಟೀನ್ ಏಜ್ ಅಂತ ಹೇಳ್ಬೋದು. ಟೀನ್ ಏಜ್ ಹೇಳಿದ್ರೆ ಟೀನ್ ಅಂದ್ರೆ ಎಂತ, ಈಗ ಒಂದು ನಂಬರ್ ಅಲ್ಲಿ 7, 8, 9, 10, 11, 12, 13, 14, 15 ಹೀಗೆ ಒಂದು ನಂಬರ್ ನ ಎಂಡಿಂಗ್ ಟೀನ್ ಹೇಳುವ ಒಂದು ಇದು ಸಫಿಕ್ಸ್ ಪ್ರಿಫಿಕ್ಸ್ ಇಂದ ಏನು ಹಾಗೆ ಎಂಡ್ ಆಗ್ತದೆ ಟಿಲ್ 19, 16, 17, 18, 19 ಈ ಒಂದು ಟೀನ್ ಏಜ್ ಅಂತ ಏನ್ ಕರೀತಾರೆ, 13ರಿಂದ 19 ವರ್ಷ ಆ ಟೀನ್, ಅದು ಶುರುವಾಗೋದು 10 ವರ್ಷ ಅಥವಾ 12 ವರ್ಷದಲ್ಲಿ ಇರಬಹುದು ಸಹ. ಈ ಒಂದು ರೇಂಜಿನ ಏಜ್ ಅಲ್ಲಿ ಈ ರೀತಿಯಾದಂತಹ ಚೇಂಜಸ್ ಗಳು, ಡೆವಲಪ್ಮೆಂಟ್ ಗಳು, ಗ್ರೋತ್ ಗಳು ಮನುಷ್ಯರ ದೇಹದಲ್ಲಿ ಆಗುವಂತದ್ದು. ಹಾಗಾಗಿ ಇದು ಒನ್ ಆಫ್ ದ ಏನು ಬೆಸ್ಟ್ ಪೀರಿಯಡ್ ಅಥವಾ ಒಂದು ಏನು ಸ್ಪೆಷಲ್ ಪೀರಿಯಡ್ ಆಫ್ ಲೈಫ್ ಅಂತ ಹೇಳುವಂತದ್ದು ಇದನ್ನು. ಈಗ ಚೇಂಜಸ್ ಅಟ್ ಪ್ಯೂಬರಿಟಿ ಯಾವ್ದಲ್ಲಿ ನೋಡುವ. ಇನ್ಕ್ರೀಸ್ ಇನ್ ಹೈಟ್, ಚೇಂಜ್ ಇನ್ ಬಾಡಿ ಶೇಪ್, ವಾಯ್ಸ್ ಚೇಂಜ್, ಈ ಎಲ್ಲ ಚೇಂಜಸ್ ಗಳನ್ನು ನಾವು ನಮ್ಮ ದೈನಂದಿನ ದಿನಗಳಲ್ಲಿ ನೋಡಿರ್ತೇವೆ. ನಾವು ಸಣ್ಣ ಏಜ್ ಇಂದ ನೋಡಿರಬಹುದು, ನಮ್ಮ ಅಣ್ಣಂದಿರು ಅಥವಾ ಅಕ್ಕಂದಿರಿರಬಹುದು ಅಥವಾ ಈಗಿನ ಏಜ್, ಈಗ ನೀವೇನು ಕ್ಲಾಸ್ ಕೇಳ್ತಿದ್ದೀರಿ ಸಾಮಾನ್ಯವಾಗಿ ಹೈಸ್ಕೂಲ್ನವರು ಅಥವಾ ಪ್ರೌಢಶಾಲೆಯವರು ಇರ್ತೀರಿ ನೀವು ಆ ಏಜ್ನವರೇ, ನಿಮ್ಮಲ್ಲಿ ನಿಮ್ಮ ಚೇಂಜಸ್ ಗಳನ್ನು ನೀವು ಅಬ್ಸರ್ವ್ ಮಾಡಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಸೀನಿಯರ್ಸ್ ನಿಮ್ಮ ಈ ಚೇಂಜಸ್ ಗಳನ್ನು ಕಾಣಬಹುದು. ಆ ಒಂದು ಅದೇ ವ್ಯಕ್ತಿ ಒಂದು 6th 7th ಅಲ್ಲಿ ಇರುವಾಗ ಹೇಗೆ ಕಾಣ್ತಿದ್ರು, ಈಗ ಹೈಸ್ಕೂಲಿಗೆ ಹೋಗುವಾಗ ಹೇಗೆ ಚೇಂಜ್ ಆಗಿದೆ, ಇದನ್ನು ಎಕ್ಸ್ಟರ್ನಲ್ ನಾವೇನು ಅಬ್ಸರ್ವ್ ಮಾಡಬಹುದು. ಹೈಟ್ ಇರ್ಬೋದು, ಅವರ ವಾಯ್ಸ್ ಅಲ್ಲಿ ಏನ್ ಚೇಂಜಸ್ ಆಗಿದೆ, ಇದನ್ನೆಲ್ಲ ನಾವು ಎಕ್ಸ್ಟರ್ನಲ್ ಅಬ್ಸರ್ವ್ ಮಾಡಬಹುದು. ಆಮೇಲೆ ಇನ್ಕ್ರೀಸ್ಡ್ ಆಕ್ಟಿವಿಟಿ ಆಫ್ ಸ್ವೆಟ್ ಅಂಡ್ ಸಬೇಷಿಯಸ್ ಗ್ಲ್ಯಾಂಡ್ಸ್, ಅಂದ್ರೆ ಬೆವರು ಮತ್ತು ತೈಲ ಗ್ರಂಥಿಗಳು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಬೆವರು ಮತ್ತು ತೈಲ ಗ್ರಂಥಿಗಳು ಅಂತ, ಇದರ ಆಕ್ಟಿವಿಟಿಯಲ್ಲಿ ಇನ್ಕ್ರೀಸ್ ಆಗ್ತದೆ. ಆಮೇಲೆ ಡೆವಲಪ್ಮೆಂಟ್ ಆಫ್ ಸೆಕ್ಸ್ ಆರ್ಗನ್ಸ್, ಈಗಾಗಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ ಹಾಗೆ ದ ಪರ್ಸನ್ ಹೂ ಕ್ಯಾನ್ ಕೆಪೇಬಲ್ ಟು ರಿಪ್ರೊಡಕ್ಷನ್ ಒಂದು ವ್ಯಕ್ತಿಯಲ್ಲಿ ಸಾಧ್ಯ ಆಗ್ತದೆ. ಹಾಗಾಗಿ ರಿಪ್ರೊಡಕ್ಷನ್ ಸಾಧ್ಯ ಆಗ್ತದೆ ಆ ಪ್ರಾಯದಲ್ಲಿ ಅಂತಾದ್ರೆ ರಿಪ್ರೊಡಕ್ಷನ್ ಆಗ್ಲಿಕ್ಕೆ ಅದಕ್ಕೆ ಸೂಟೇಬಲ್ ಎನ್ವಿರಾನ್ಮೆಂಟ್, ಸೂಟೇಬಲ್ ಆರ್ಗನ್ಸ್, ಮೆಚೂರ್ಡ್ ಆರ್ಗನ್ಸ್ ಬೇಕು. ಹಾಗಾಗಿ ಇಲ್ಲಿ ಡೆವಲಪ್ಮೆಂಟ್ ಆಫ್ ಸೆಕ್ಸ್ ಆರ್ಗನ್ಸ್ ಗಳು ಕೂಡ ಆಗುವಂಥದ್ದು, ಅದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೇವೆ. ರೀಚಿಂಗ್ ಮೆಂಟಲ್, ಇಂಟೆಲೆಕ್ಚುವಲ್ ಅಂಡ್ ಇಮೋಷನಲ್ ಮೆಚುರಿಟಿ, ಅಂದ್ರೆ ಮನಸ್ಸು, ಬುದ್ಧಿವಂತಿಕೆ, ಫೀಲಿಂಗ್ಸ್, ಭಾವನೆಗಳು, ಇದರಲ್ಲಿ ಕೂಡ ಚೇಂಜಸ್ ಗಳಾಗ್ತವೆ ಈ ಒಂದು ಏಜ್ ತಲುಪುವಾಗ. ಇದನ್ನು ಕೂಡ ನಾವು ಇವತ್ತಿನ ಚಾಪ್ಟರ್ ಅಲ್ಲಿ ಕವರ್ ಮಾಡ್ಲಿಕ್ಕಿದ್ದೇವೆ. ಇನ್ಕ್ರೀಸ್ ಇನ್ ಹೈಟ್, ಈ ಅಡಾಲಸೆನ್ಸ್ ತಲುಪುವಾಗ ಹೈಟ್ ಯಾಕೆ ಇನ್ಕ್ರೀಸ್ ಆಗ್ತದೆ? ಈ ಅಡಾಲಸೆನ್ಸ್ ಹೇಳುವಂತಹ ಏಜ್ಗೆ ರೀಚ್ ಆಗ್ಬೇಕಿದ್ರೆ ಅಂದ್ರೆ ಒಂದು 10 ವರ್ಷ, 10 ಇಯರ್ಸ್, 12 ಇಯರ್ಸ್, 13 ಇಯರ್ಸ್ ಈ ಚೇಂಜ್ ಆಗುವಂತ ಇದು ಏಜ್ಗೆ ರೀಚ್ ಆಗುವ ಟೈಮಲ್ಲಿ ಬಾಡಿಯಲ್ಲಿ ಆ ಒಂದು ಚೇಂಜಸ್ ಅಥವಾ ಒಂದು ಹಾರ್ಮೋನಲ್ ಸೆಕ್ರೇಷನ್ಸ್ ಇರಬಹುದು, ಬಾಡಿಗೆ ಯಾವ ರೀತಿಯಾದಂತಹ ಇನ್ಫ್ಲೂಯೆನ್ಸ್ ಆಗ್ತದೆ, ಅದರಿಂದಾಗಿ ವೇರಿಯಸ್ ಚೇಂಜಸ್ ಆಗ್ತದೆ. ಅದರಲ್ಲಿ ಹೈಟ್ ಕೂಡ ಒಂದು. ಈ ಟೈಮಲ್ಲಿ ಬೋನ್ ಇಲಾಂಗೇಶನ್ ಆಫ್ ಲೆಗ್ಸ್ ಅಂಡ್ ಆರ್ಮ್ಸ್ ವಿಲ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಪ್ಯೂಬರ್ಟಿ, ಅಂದ್ರೆ ಪ್ಯೂಬರ್ಟಿಯ ಟೈಮಲ್ಲಿ ಈ ಕಾಲು ಅಂದ್ರೆ ಬೋನ್ಸ್ ಮತ್ತೆ ಆರ್ಮ್ಸ್ ಗಳ, ಕೈಗಳ ಈ ಬೋನುಗಳೇನಿವೆ ಅದು ತುಂಬಾನೇ ಬೇಗವಾಗಿ ಬೆಳೀತದೆ. ಆ ಒಂದು ಟೈಮಲ್ಲಿ ಬೋನ್ಗಳ ಗ್ರೋತ್ ನ ರೇಟ್ ತುಂಬಾ ಜಾಸ್ತಿ ಇರುವಂತಹದ್ದು. ಅಂದ್ರೆ ಸ್ನಾಯು ಮತ್ತು ಎಲುಬುಗಳು ಅಂತ ಹೇಳ್ತಾರೆ. ಸ್ನಾಯು ಅಂದ್ರೆ ಮಸಲ್ಸ್ ಅಂತ, ಈ ಸ್ನಾಯುಗಳು ಅಂದ್ರೆ ಮಸಲ್ಸ್ ಇರಬಹುದು, ಆರ್ಮ್ಸ್ ಇರಬಹುದು, ಲೆಗ್ಸ್ ಇರಬಹುದು, ಅಂದ್ರೆ ಕಾಲುಗಳು, ಕೈಗಳು, ಸ್ನಾಯುಗಳು, ಮಸಲ್ಸ್, ಇದೆಲ್ಲ ಇದರ ಗ್ರೋತ್ ಅಂದ್ರೆ ಬೆಳವಣಿಗೆಯ ರೇಟ್ ಜಾಸ್ತಿ ಇರ್ತದೆ ಆ ಟೈಮಲ್ಲಿ. ಹಾಗಾಗಿ ಇದನ್ನು ಬೆಳವಣಿಗೆ ಪ್ರಾಯ ಅಂತ ಹೇಳ್ತಾರೆ. ಇಲ್ಲಿ
ಒಂದು ಚಾರ್ಟ್ ನೋಡ್ತಿದ್ದೀರಿ. ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಈ ಆಕ್ಸಿಸ್ ಅಲ್ಲಿ ನಾವು ಏಜ್ ನೋಡ್ತಿದ್ದೇವೆ. ಇಲ್ಲಿ ಏಜ್, ಪ್ರಾಯ ಈ ಕಡೆಗೆ ಹೋದ ಹಾಗೆ. ಅದೇ ಈ ವೈ ಆಕ್ಸಿಸ್ ಅಲ್ಲಿ ಹೈಟ್ ನೋಡ್ತಿದ್ದೇವೆ. ಹೈಟ್ ಸೆಂಟಿಮೀಟರ್ಸ್ ಅಲ್ಲಿ ಉಂಟು. ಈ ಕಡೆಗೆ ಸೆಂಟಿಮೀಟರ್ಸ್ ಅಲ್ಲಿ ಇಲ್ಲಿ ಹೈಟ್ ಅನ್ನು ತೋರಿಸಿದ್ದಾರೆ. ಇಲ್ಲಿ ಹೈಟ್ ಸೆಂಟಿಮೀಟರ್ಸ್ ಅಲ್ಲಿ, ಇಲ್ಲಿ 110 ಸೆಂಟಿಮೀಟರ್ ಇರ್ಬೋದು, 120 ಸೆಂಟಿಮೀಟರ್, ಈ ರೀತಿಯ ಗ್ರಾಜುಯೇಷನ್ಸ್ ಅಲ್ಲಿ ಹೈಟ್ ತೋರಿಸಿದ್ದಾರೆ. ಇಲ್ಲಿ ಗ್ರಾಫ್ ಅಲ್ಲಿ ಏನಿದೆ ಹೇಳಿದ್ರೆ, ನೀವು ಒಬ್ಸರ್ವ್ ಮಾಡುವ ಹಾಗೆ ಇಲ್ಲೊಂದು ರೆಡ್ 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 ಲೈನ್ಸ್ ಕಾಣ್ತದೆ, ಮತ್ತೊಂದು ಬ್ಲೂ ಕಲರ್ ಇನ್ನೊಂದು ಸ್ಟ್ರೈಟ್ ಲೈನ್ ಹೀಗೆ ಕಾಣ್ತದೆ ಅಲ್ಲ. ಈ ರೀತಿ ಈ ಲೈನ್ ಯಾವ ರೀತಿ ಹೋಗಿದೆ ನೀವು ಕಾಣಬಹುದು. ಇಲ್ಲಿ ಈ ಲೈನ್ ಹೇಗೆ ಹೋಗಿದೆ ಅಂತ. ಇಲ್ಲಿ ಈ ಬ್ಲೂ ಲೈನ್ ಗರ್ಲ್ಸ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ಮತ್ತೆ ಈ ಡಾಟೆಡ್ ಲೈನ್ ತರ ಏನ್ ಕಾಣ್ತದೆ ರೆಡ್ ಕಲರ್ ಅಲ್ಲಿ ಇರುವಂತದ್ದು, ಇದು ಬಾಯ್ಸ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ಇಲ್ಲಿ ನಾವು ಈ ಗ್ರಾಫ್ ಏನ್ ತಿಳ್ಕೊಳ್ಬಹುದು ಹೇಳಿದ್ರೆ, ಇದು ಏಜ್, ನಾನು ಈಗಾಗಲೇ ಹೇಳಿದ ಹಾಗೆ ಈ ಏಜ್ 6 ಇಯರ್ಸ್ ಪ್ರಾಯದಲ್ಲಿ ಒಂದು ಹುಡುಗ ಎಷ್ಟು ಹೈಟ್ ಇರಬಹುದು ಅಂತ ನೋಡ್ಲಿಕ್ಕೆ ಹೋದ್ರೆ, ಈ 6 ಇಯರ್ಸ್ ನ ಏಜ್ ಅಲ್ಲಿ ಈ 6 ಇಯರ್ಸ್ ಅಲ್ಲಿ ಈ ಲೈನ್ ಎಲ್ಲಿಗೆ ರೀಚ್ ಆಯ್ತು, ಅದನ್ನು ವೈ ಆಕ್ಸಿಸ್ ಕಡೆಗೆ ನೋಡ್ಬೇಕಿದ್ರೆ ಒಂದು ಎಷ್ಟು ಇರಬಹುದು, ಒಂದು 112, 113 ಈ ರೀತಿಯಾದಂತಹ ಹೈಟ್ ಇರ್ಬೋದು. ಇದು ಸೆಂಟಿಮೀಟರ್ ಅಲ್ಲಿ ಇರ್ತದೆ. ಇದನ್ನು ಈ ರೀತಿ ಗ್ರಾಫ್ ಅಲ್ಲಿ ನಾವು ನೋಡುವಂಥದ್ದು. ಈಗಾಗಲೇ ಗ್ರಾಫ್ ಅನ್ನು ಯೂಸ್ ಮಾಡೋದು ಹೇಗೆ ಅಂತ ಹೆಚ್ಚಿನವರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದ ಪಕ್ಷದಲ್ಲಿ ನಾನು ಹೇಳ್ತಿದ್ದೇನೆ ಈಗ. ಅದೇ 8 ಇಯರ್ಸ್ ಅಲ್ಲಿ ನೋಡಿ, ಒಂದು ಹುಡುಗ ಅಥವಾ ಹುಡುಗಿ 8 ವರ್ಷ 8 ಇಯರ್ಸ್ ರೀಚ್ ಆಗುವಾಗ ಅವರ ಹೈಟ್ ಎಷ್ಟು, ಆವರೇಜ್ ಹೈಟ್ ಎಷ್ಟು ಆಗಿರಬಹುದು, ಒಂದು 125 ಸೆಂಟಿಮೀಟರ್ ಈ ರೀತಿ ಆಗಿರುವಂತಹದ್ದು. ಈ ರೀತಿ ಈ ವೇರಿಯಸ್ ನೋಡಿ, ಇಲ್ಲಿ 10 ವರ್ಷ 12 ವರ್ಷ ಬೇರೆ ಬೇರೆ ಪೀರಿಯಡ್ ಕೊಟ್ಟಿದ್ದಾರೆ. ಅದೇ ರೀತಿ ಸಬ್ಸಿಕ್ವೆಂಟ್ ಆಗಿ ಇಲ್ಲಿ ಅದರ ಹೈಟ್ ಗಳು ಸಹ ಹೇಳಿದ್ದಾರೆ. ಹಾಗಿದ್ರೆ ಈ ಟೀನೇಜ್ ಅಂದ್ರೆ ನಾನು ಹೇಳಿದಾಗೆ 13 ವರ್ಷಕ್ಕೆ ತಲುಪುವಾಗ, ಸಾಧಾರಣ 13 ವರ್ಷ ಇಲ್ಲಿ ಬರ್ತದೆ. ಹಾಗಾಗಿ 13 ವರ್ಷಕ್ಕೆ ಎಷ್ಟು ಹೈಟ್ ಇರ್ಬೋದು ಇನ್ ಆವರೇಜ್ ನೋಡ್ಲಿಕ್ಕೆ ಹೋದ್ರೆ, ಆಲ್ಮೋಸ್ಟ್ ಈ ಒಂದು ಸ್ಟೇಜ್ ಅಲ್ಲಿ ಹುಡುಗರು ಮತ್ತು ಹುಡುಗಿಯರ ಹೈಟ್ ಆಲ್ಮೋಸ್ಟ್ ಸಿಮಿಲರ್ ಇರ್ತದೆ. ಆಲ್ಮೋಸ್ಟ್ ಸಿಮಿಲರ್ ಹೈಟ್ ಇರ್ತದೆ ಅಲ್ವಾ, ಒಂದು 155 ಸೆಂಟಿಮೀಟರ್ ಇರಬಹುದು ಇಲ್ಲಿ. ಆಮೇಲೆ ಇಲ್ಲಿ ಚೇಂಜಸ್ ನೀವು ಅಬ್ಸರ್ವ್ ಮಾಡಿರ್ಬೋದು. ಇದು ಮೇಲ್ಸ್ ಅನ್ನು, ಹುಡುಗರನ್ನು ರೆಪ್ರೆಸೆಂಟ್ ಮಾಡಿದ್ರೆ ಬಾಯ್ಸ್, ಇದು ಫಿಮೇಲ್ಸ್ ಹುಡುಗಿಯರನ್ನು ರೆಪ್ರೆಸೆಂಟ್ ಮಾಡ್ತದೆ. ಸಾಧಾರಣ ಒಂದು ಈ 13-14 ವರ್ಷದ ನಂತರ ಕೆಲವು ಕಂಡೀಷನ್ಸ್ ಅಲ್ಲಿ ಚೇಂಜಸ್ ಇರಬಹುದು. ಅಂದ್ರೆ ಅದೊಂದು ಒಬ್ಬೊಬ್ಬರ ವ್ಯಕ್ತಿಗತವಾಗಿ ಡಿಪೆಂಡ್ ಆಗ್ತದೆ. ಅದರ ಹುಡುಗ ಅಥವಾ ಹುಡುಗಿ ಆಯಾ ವ್ಯಕ್ತಿಗೆ ಡಿಪೆಂಡ್ ಆಗಿಕೊಂಡು, ಅಂದ್ರೆ ಅವರ ಪೇರೆಂಟಲ್ ಇನ್ಹೆರಿಟೆನ್ಸ್, ಅಂದ್ರೆ ಅವರ ಏನು ವಂಶ ಪಾರಂಪರ್ಯವಾಗಿ ಬಂದಂತಹ ಒಂದು ನೇಚರ್ ಇರ್ತದೆ, ಅದರ ಮೇಲೆ ಕೂಡ ಹೈಟ್ ಡಿಪೆಂಡ್ ಆಗ್ತದೆ. ಅದು ಇದೇ ಗ್ರಾಫಿನ್ ಅಕಾರ್ಡಿಂಗ್ಲಿ ಇರ್ಬೇಕು ಅಂತ ಏನಿಲ್ಲ, ವೇರಿ ಆಗ್ಬೋದು. ಬಟ್ ಇನ್ ಅನ್ ಅವರೇಜ್ ಅದು ಈ ರೀತಿ ಇರುವಂತಹದ್ದು. ಅದೇ ರೀತಿ ಒಂದು ಸರ್ಟೈನ್ ಏಜ್ ನ ನಂತರ ಈ ಗ್ರಾಫ್ ಅಲ್ಲಿ ನೀವು ಕಾಣಬಹುದು, ಒಂದು ಸರ್ಟೈನ್ ಏಜ್ ಅಂದ್ರೆ ಒಂದು 10 ಇಯರ್ಸ್ 12 ಇಯರ್ಸ್ ಈ ರೇಂಜ್ ಅಲ್ಲಿ ಹುಡುಗಿಯರ ಹೈಟ್ ಜಾಸ್ತಿ ಇರ್ತದೆ ಹುಡುಗರಿಗೆ ಕಂಪೇರ್ ಮಾಡಿದ್ರೆ. ಇಲ್ಲಿ ನೋಡಬಹುದು, ಇದು ಬಾಯ್ಸ್ ಅನ್ನು ರೆಪ್ರೆಸೆಂಟ್ ಮಾಡುವಂಥದ್ದು, ಇದು ಗರ್ಲ್ಸ್ ಅನ್ನು ರೆಪ್ರೆಸೆಂಟ್ ಮಾಡುವಂಥದ್ದು. ಈ ಹೈಟ್ ವೇರಿಯೇಷನ್ಸ್ ಕಾಣ್ತದೆ. ಹುಡುಗಿಯರು ಜಾಸ್ತಿ ಎತ್ತರದಲ್ಲಿ ಬೆಳೆದದ್ದು ಇಲ್ಲಿ ಒಬ್ಸರ್ವ್ ಮಾಡಬಹುದು. ಅದೇ ಹುಡುಗಿಯರಿಗೆ ಪ್ರಾಯ ಆಗ್ತಾ ಆಗ್ತಾ ಹೋಗ್ತದೆ, ಸಾಧಾರಣ ಒಂದು 14-15 ವರ್ಷ ಹೀಗೆ ರೀಚ್ ಆಗ್ತಾ ಅವರ ಹೈಟ್ ಒಂದೇ ರೀತಿಯಾಗಿ ಮತ್ತೆ ಥ್ರೂ ಔಟ್ ದ ಲೈಫ್ ಕಂಟಿನ್ಯೂ ಆಗ್ತದೆ. ಆದ್ರೆ ಹುಡುಗರ ಹೈಟ್ ಮತ್ತಷ್ಟು ಹುಡುಗರಿಗಿಂತ ಸಹ ಇಲ್ಲಿ ಜಾಸ್ತಿ ಆಗಿ ಜಾಸ್ತಿ ಆಗುವಂಥದ್ದು ನೀವು ನೋಡಬಹುದು. ಅಂದ್ರೆ ಒಂದು 18 ವರ್ಷಕ್ಕೆ ರೀಚ್ ಆಗುವಾಗ ಆವರೇಜ್ ಆಗಿ ಹುಡುಗರೊಂದು ಆವರೇಜ್ ಆಗಿ ಎಷ್ಟು, ಒಂದು 170 ಹತ್ರ ಅಥವಾ 165 ಈ ಸೆಂಟಿಮೀಟರ್ಸ್ ನ ಹೈಟಿಗೆ ರೀಚ್ ಆಗುವಂಥದ್ದು. ಇದು ಹೈಟಿನ ಒಂದು ಡೆವಲಪ್ಮೆಂಟ್ ಈ ರೀತಿ ಆಗುವಂಥದ್ದು ಆವರೇಜ್ ಆಗಿ. ಆಯಾ ಏಜಿಗೆ ತಕ್ಕಂತೆ ವೇರಿಯೇಷನ್ಸ್ ಗಳು ಕೂಡ ಇರ್ತವೆ. ಅದನ್ನ ಹೆಲ್ದಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವರವರ ವ್ಯಕ್ತಿಗತ ಇನ್ಹೆರಿಟೆನ್ಸ್, ಅವರಿಗೆ ಏನು ವಂಶ ಪಾರಂಪರ್ಯವಾಗಿ ತಂದೆ ತಾಯಿಯಿಂದ ಒಂದು ಜೆನೆಟಿಕ್ಸ್ ಬಂದಿದೆ, ಅದರ ಮೇಲೆ ಡಿಪೆಂಡ್ ಆಗಿ ಆಗುವಂತಹದ್ದು. ಚೇಂಜ್ ಇನ್ ಬಾಡಿ ಶೇಪ್ ಅಂದ್ರೆ ಪ್ರತ್ಯೇಕ ಸ್ತ್ರೀ ಮತ್ತು ಪುರುಷ, ಅಂದ್ರೆ ಮೇಲ್ ಮತ್ತು ಫಿಮೇಲ್ ಅಲ್ಲಿ ಈ ಅಡಾಲಸೆನ್ಸ್ ಪ್ಯೂಬರ್ಟಿ ಈ ಏಜಿಗೆ ತಲುಪುವಾಗ ಅವರಲ್ಲಿ ಬಾಡಿಯ ಶೇಪ್ ಅಲ್ಲಿ ಚೇಂಜಸ್ ಗಳಾಗ್ತವೆ. ಇದು ನಾವು ನೋಟಿಸೇಬ್ಲಿ ಅಬ್ಸರ್ವ್ ಮಾಡುವಂಥದ್ದು. ಅಂದ್ರೆ ಕಣ್ಣಿಗೆ ನೋಡುವಾಗ್ಲೇ ಗೊತ್ತಾಗ್ತದೆ ಹುಡುಗ ಅಥವಾ ಹುಡುಗಿಯನ್ನು ಅವರ ಬಾಡಿಯಲ್ಲಿ ಆಗುವ ಶೇಪ್ಸ್ ಅನ್ನು ಅಬ್ಸರ್ವ್ ಮಾಡಬಹುದು. ಇನ್ ಬಾಯ್ಸ್ ಮಸಲ್ಸ್ ಆಫ್ ದ ಬಾಡಿ ಗ್ರೋ ಮೋರ್ ಪ್ರಾಮಿನೆಂಟ್ಲಿ ದ್ಯಾನ್ ದ ಗರ್ಲ್ಸ್. ಅಂದ್ರೆ ಹುಡುಗರ ದೇಹದಲ್ಲಿ ಈ ಮಸಲ್ಸ್ ಅಂದ್ರೆ ಸ್ನಾಯುಗಳೇನಿರ್ತವೆ ಅದು ಹುಡುಗಿಯರಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಬೆಳೀತದೆ. ಅಂದ್ರೆ ನೀವು ನೋಡಿರ್ಬಹುದು, ಹೆಚ್ಚಾಗಿ ಬಾಡಿ ಬಿಲ್ಡರ್ಸ್ ಹೆಚ್ಚಾಗಿ ಹುಡುಗರು ಇರ್ತಾರೆ ಅಲ್ವಾ, ಅವರಿಗೆ ಮಸಲ್ಸ್ ಗೇನ್ ಮಾಡಿಕೊಳ್ಳುವಂತಹ ಎಬಿಲಿಟಿ ಜಾಸ್ತಿ ಇರ್ತದೆ. ಹಾಗಾಗಿ ಹುಡುಗಿಯರು ಮಾಡುದಿಲ್ಲ ಅಂತ ಅಲ್ಲ, ರೇರ್ ಆಗಿ ಇದ್ದಾರೆ. ಬಟ್ ಸಾಮಾನ್ಯವಾಗಿ ಹೆಚ್ಚಾಗಿ ನಾವು ನೋಡದಿದ್ರೆ ಈ ಬಾಡಿ ಬಿಲ್ಡರ್ಸ್ ಅಲ್ಲದೆ ಹುಡುಗಿಯರಿಗೆ ಕಂಪೇರ್ ಮಾಡಿದ್ರೆ ಹುಡುಗರಲ್ಲಿ ಆ ಮಸಲ್ಸ್ ಗ್ರೋತ್ ಡೆವಲಪ್ಮೆಂಟ್ ಜಾಸ್ತಿ ಇರುವಂತಹದ್ದು, ಅದನ್ನು ಇಲ್ಲಿ ಹೇಳಿದ್ದಾರೆ. ಇದು ಸಾಮಾನ್ಯ ನ್ಯಾಚುರಲ್ ಆಗಿ ಈ ರೀತಿ ಇರುವಂತಹದ್ದು. ದಸ್
Some changes occurring in the adolescent boys and girls are same and different. ಅಂದ್ರೆ ಈ ಅಡಾಲಸೆಂಟ್ ಟೈಮ್ ಅಲ್ಲಿ ಬಾಡಿಯಲ್ಲಿ ಆಗುವಂತಹ ಈ ಚೇಂಜಸ್ ಗಳು ಏನಿದೆ, ಶೇಪ್ ಇರಬಹುದು ಅಥವಾ ಬೇರೆ ಚೇಂಜಸ್ ಗಳು ಇರಬಹುದು, ಅದು ಕೆಲವೊಂದು ಹುಡುಗರು ಮತ್ತು ಹುಡುಗಿಯರಲ್ಲಿ ಒಂದೇ ರೀತಿಯ ಚೇಂಜಸ್ ಗಳಾಗಿರ್ತದೆ ಮತ್ತು ಕೆಲವೊಂದು ಚೇಂಜಸ್ ಗಳು ಬೇರೆ ಬೇರೆ ರೀತಿಯ ಚೇಂಜಸ್ ಗಳಾಗಿರಬಹುದು. ಈಗ ಉದಾಹರಣೆಗೆ ಹುಡುಗರಲ್ಲಿ ಹೈಟ್ ಗ್ರೋ ಆಗುವಂತಹದ್ದು, ಮಸಲ್ಸ್ ಗ್ರೋ ಆಗುವಂತಹದ್ದು, ಈ ಚೆಸ್ಟ್ ಇದು ಶೋಲ್ಡರ್ ಏನು ಹೇಳ್ತಾರೆ, ಈ ಶೋಲ್ಡರ್ ವೈಡ್ ಆಗಿ ಬೆಳೆಯುವಂತಹದ್ದು ಹುಡುಗರಲ್ಲಿ ಈ ರೀತಿಯಾದ ಕಾಣಬಹುದು. ಹುಡುಗರಲ್ಲಿ ವೇಸ್ಟ್ ಅಂದ್ರೆ ಲೋವರ್ ಅಬ್ಡಾಮಿನ್, ಹೊಟ್ಟೆಯ ಕೆಳಗಿನ ಭಾಗ ಅಗಲವಾಗಿ ಬೆಳೆಯುವಂತಹದ್ದು, ಈ ರೀತಿಯಾದಂತಹ ವಿಜುವಲ್ ಚೇಂಜಸ್ ನೋಟಿಸ್ ಮಾಡಬಹುದಂತಹ ಚೇಂಜಸ್ ಗಳು ಈ ಪ್ರಾಯದಲ್ಲಿ ಸಾಮಾನ್ಯವಾಗಿ ಬಾಡಿ ಶೇಪ್ ಅಲ್ಲಿ ಆಗುವಂತಹದ್ದು. ಬಾಡಿ ಶೇಪ್ ಅಲ್ಲಿ ಈ ರೀತಿಯಾದಂತಹ ಚೇಂಜಸ್ ಆಗುವಂತಹದ್ದು. ಚೇಂಜ್ ಇನ್ ವಾಯ್ಸ್. ನಮಗೆ ಸಾಮಾನ್ಯವಾಗಿ ಸ್ತ್ರೀ ಮತ್ತು ಪುರುಷ ಅಥವಾ ಮೇಲ್ ಮತ್ತು ಫಿಮೇಲ್ ವಾಯ್ಸ್ ಅನ್ನು ನಾವು ಕೇಳಿ ಐಡೆಂಟಿಫೈ ಮಾಡ್ತೇವೆ. ಇದು ಯಾರು ಇರಬಹುದು, ಯಾರ ವಾಯ್ಸ್ ಇರಬಹುದು, ಹುಡುಗ ಮತ್ತು ಹುಡುಗಿಯ ಅಂತ ನಾವು ಕ್ಲಿಯರ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ ಬರೀ ವಾಯ್ಸ್ ಅನ್ನು ಕೇಳಿ. ಹಾಗಿದ್ರೆ ಈ ವಾಯ್ಸ್ ಏನು ಡಿಫ್ರೆಂಟ್ ವಾಯ್ಸ್ ಯಾವ ರೀತಿ ಬರುವಂತಹದ್ದು ಅಂದ್ರೆ ಯಾವ ಒಂದು ಇಂಟರ್ನಲ್ ಫ್ಯಾಕ್ಟರ್ ಇದು ಡಿಪೆಂಡ್ ಆಗ್ತದೆ, ಯಾವ ಇಂಟರ್ನಲ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿ ವಾಯ್ಸ್ ಬರುವಂತದ್ದು ಬೇರೆ ಬೇರೆ ರೀತಿಯಲ್ಲಿ. ಹುಡುಗರಿಗೆ ಒಂದು ರೀತಿಯ ವಾಯ್ಸ್, ಹುಡುಗಿಯರಿಗೆ ಒಂದು ರೀತಿಯ ವಾಯ್ಸ್, ಅದನ್ನ ಇಲ್ಲಿ ನಾವು ತಿಳ್ಕೊಳ್ವಾ. ಬಾಯ್ಸ್ ಹ್ಯಾವ್ ಡೀಪ್ ವಾಯ್ಸ್. ಡೀಪ್ ವಾಯ್ಸ್ ಹೇಳಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ಲೇಬೇಕು ಅಂತಿಲ್ಲ, ಯಾಕಂದ್ರೆ ಎಲ್ಲರಿಗೂ ಅದು ಕೇಳಿ ಗೊತ್ತುಂಟು. ಗಂಡಸರ ವಾಯ್ಸ್ ಸಾಮಾನ್ಯ ಒಂದು 20 ವರ್ಷದ ಆ ಒಂದು ರೇಂಜಿನ ವಾಯ್ಸ್, 15 ವರ್ಷದ ಹುಡುಗನ ವಾಯ್ಸ್, ಈ ಬೇರೆ ಬೇರೆ ಒಂದು ವಾಯ್ಸ್ ಕೇಳಿಯೇ ನಾವು ಯಾವ ವಯಸ್ಸಿರಬಹುದು ಮತ್ತೆ ಯಾವ ಪ್ರಾಯ ವಯಸ್ಸು ಪ್ರಾಯ ಎರಡು ಒಂದೇ, ಯಾವ ವಯಸ್ಸು ಇರಬಹುದು ಅಥವಾ ಹುಡುಗ ಇರಬಹುದು ಹುಡುಗಿ ಇರಬಹುದಾ, ಅದನ್ನು ನಾವು ಡಿಫ್ರೆನ್ಶಿಯೇಟ್ ಈಸಿಲಿ ಮಾಡಬಹುದು. ಈ ಗಂಡಸರಿಗೆ ಇರುವಂತಹ ವಾಯ್ಸ್ ಅನ್ನು ಡೀಪ್ ವಾಯ್ಸ್ ಅಂತ ಹೇಳಿದ್ದಾರೆ. ಗರ್ಲ್ಸ್ ಹ್ಯಾವ್ ಪಿಚ್ಡ್ ವಾಯ್ಸ್. ಪಿಚ್ಡ್ ವಾಯ್ಸ್ ಅಂದ್ರೆ ಈ ಶಾರ್ಪ್ ವಾಯ್ಸ್ ಅಂತ ಸಹ ಹೇಳ್ಬೋದು. ಈ ಯಾರಿಗೆಲ್ಲ ಈ ಕ್ಲಾಸಿಕಲ್ ಮ್ಯೂಸಿಕ್ ಅಂದ್ರೆ ಸಂಗೀತದ ನಾಲೆಜ್ ಇರ್ತದೆ ಅವರಿಗೆ ಈ ಕೆಲವು ವರ್ಡ್ ಗಳು ಗೊತ್ತಿರಬಹುದು, ಪಿಚ್ಡ್ ವಾಯ್ಸ್ ಅಂದ್ರೆ ಏನು ಅಂತ. ಈ ವಾಯ್ಸ್ ಗಳು ಯಾಕೆ ಈ ರೀತಿ ಚೇಂಜಸ್ ಉಂಟು ಅಂತ ನೋಡುತ್ತಿದ್ರೆ ಇಲ್ಲಿ ಡಯಾಗ್ರಾಮ್ ನೀವು ನೋಡಬಹುದು. ಇಲ್ಲಿ ಒಂದು ಈ ಡಯಾಗ್ರಾಮ್ ಅಲ್ಲಿ ವಾಯ್ಸಿನ ಸಿಸ್ಟಮ್ಸ್ ಅನ್ನು ತೋರಿಸಿಕೊಟ್ಟಿದ್ದಾರೆ ಯಾವುದೆಲ್ಲ ಅಂತ. ಇಲ್ಲಿ ಈ ಪಿಕ್ಚರ್ ಅಲ್ಲಿ ನೋಡ್ತಿದ್ದ ಹಾಗೆ ಲ್ಯಾರಿಂಗ್ಸ್ ನೋಡಬಹುದು, ಅದನ್ನು ಕನ್ನಡದಲ್ಲಿ ಧ್ವನಿ ಪೆಟ್ಟಿಗೆ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ಆಡಮ್ಸ್ ಆಪಲ್ ಅಂತ ಒಂದು ಮಾರ್ಕಿಂಗ್ ಉಂಟು. ಇಲ್ಲಿ ನೋಡಿದ ಹಾಗೆ ಆಡಮ್ಸ್ ಆಪಲ್, ಈ ಒಂದು ರೀಸನ್ ಅನ್ನು ಆಡಮ್ಸ್ ಆಪಲ್ ಅಂತ ಕರೀತಾರೆ. ಅಂದ್ರೆ ಹುಡುಗರಲ್ಲಿ ಈ ಒಂದು ರೀಸನ್ ಅಲ್ಲಿ ಈ ರೀತಿ ಒಂದು ಸ್ಟ್ರಕ್ಚರ್ ಕಾಣ್ಲಿಕ್ಕೆ ಸಿಗ್ತದಲ್ಲ, ಇದನ್ನು ಆಡಮ್ಸ್ ಆಪಲ್ ಅಂತ ಹೇಳ್ತಾರೆ. ಅದೇ ರೀತಿ ಓಕಲ್ ಕಾರ್ಡ್ ಇರುವಂತಹದ್ದು ಈ ಲ್ಯಾರಿಂಗ್ಸ್ ನ ಕೆಳಗಡೆ, ಮತ್ತೆ ಈ ಥೈರಾಯ್ಡ್, ಇದೆಲ್ಲ ಈ ಗ್ಲ್ಯಾಂಡ್ ಗಳಿರುವಂತದ್ದು. ಇದು ಇದರ ಪಾರ್ಟ್ ಆಗಿರುವುದಿಲ್ಲ ಡೈರೆಕ್ಟ್ ಆಗಿ, ಆದ್ರೂ ಇಲ್ಲಿ ತೋರಿಸಿದ್ದಾರೆ. ಮೇನ್ ಆಗಿ ಧ್ವನಿ ಪೆಟ್ಟಿಗೆ ಅಂದ್ರೆ ಈ ವಾಯ್ಸಿಗೆ ಕಾರಣ ಆಗುವಂತದ್ದು ಒಂದು ಲ್ಯಾರಿಂಗ್ಸ್, ಅಂದ್ರೆ ಲ್ಯಾರಿಂಗ್ಸ್ ಧ್ವನಿ ಪೆಟ್ಟಿಗೆ ಅಂದ್ರೆ ವಾಯ್ಸಿಗೆ ಕಾರಣ ಆಗುವಂಥದ್ದು. ಮತ್ತೊಂದು ಆಡಮ್ಸ್ ಆಪಲ್, ವೋಕಲ್ ಕಾರ್ಡ್, ಇದು ಮೂರು ತುಂಬಾ ರೋಲ್ ಪ್ಲೇ ಮಾಡ್ತದೆ ವಾಯ್ಸ್ ಅಲ್ಲಿ. ಇದು ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಕಂಪೇರೇಟಿವ್ಲಿ ಡಿಫ್ರೆಂಟ್ ಆಗಿರ್ತದೆ. ಈಗ ಇಲ್ಲಿ ಕೆಳಗಿನ ಪಿಕ್ಚರ್ ಅಲ್ಲಿ ನೋಡಬಹುದು, ಇಲ್ಲಿ ಹುಡುಗ ನಾವು ಕುತ್ತಿಗೆಯನ್ನು ನೀವು ನೋಡಬಹುದು, ಇಲ್ಲಿ ಹುಡುಗಿಯ ಕುತ್ತಿಗೆಯನ್ನು ನೀವು ಅಬ್ಸರ್ವ್ ಮಾಡಬಹುದು. ಯಾವ ರೀತಿ ಚೇಂಜಸ್ ಉಂಟು ಇಲ್ಲಿ. ಈ ಆಡಮ್ಸ್ ಆಪಲ್ ಸ್ವಲ್ಪ ಈ ರೀತಿ ಕಾಣುವಂಥದ್ದು, ಅಂದ್ರೆ ಕುತ್ತಿಗೆ ಒಂಚೂರು ಹೊರಗೆ ಬಂದ ರೀತಿಯಲ್ಲಿ ನಿಮಗೆ ಕಾಣಬಹುದು. ಅದೇ ಇಲ್ಲಿ ಅಂದ್ರೆ ಇಲ್ಲಿ ಹುಡುಗಿಯ ಕುತ್ತಿಗೆ ಆ ರೀತಿಯಾದಂತಹ ಒಂದು ಜಾಸ್ತಿ ಎಬ್ರವೇಷನ್ ಕಾಣುವುದಿಲ್ಲ ಅಲ್ವಾ. ಇದಕ್ಕೆ ಕಾರಣ ಏನು ಹೇಳಿದ್ರೆ ಹುಡುಗಿಯರಲ್ಲಿ ಆಡಮ್ಸ್ ಆಪಲ್ ಇರ್ತದೆ, ಇರುವುದಿಲ್ಲ ಅಂತಲ್ಲ, ಬಟ್ ಅದೊಂದು ಸ್ವಲ್ಪ ಸಣ್ಣ ಗಾತ್ರದಲ್ಲಿ ಒಳಗಿರ್ತದೆ. ಈ ಒಂದು ವೇರಿಯೇಷನ್ ಏನು, ಇದು ಈ ವಾಯ್ಸ್ ಮಾಡ್ಯುಲೇಷನ್ ಅಂದ್ರೆ ವಾಯ್ಸಿನ ವ್ಯತ್ಯಾಸಕ್ಕೆ ಕಾರಣ ಆಗುವಂತಹದ್ದು. ಈ ಅದೇ ಇಲ್ಲಿ ತೋರಿಸಿದ ಹಾಗೆ ಗಂಡಸರಲ್ಲಿ ಅಥವಾ ಹುಡುಗರಲ್ಲಿ ಡೀಪ್ ವಾಯ್ಸ್, ಫಿಮೇಲ್ಸ್ ಅಲ್ಲಿ ಪಿಚ್ಡ್ ವಾಯ್ಸ್ ಅಂತ ಈ ಒಂದು ಡಿಫ್ರೆನ್ಸಿಯೇಷನ್. ಇದನ್ನು ಈ ವರ್ಡ್ ಗಳಿಗಿಂತ ಜಾಸ್ತಿ ನಮಗೆ ಅದನ್ನು ಕೇಳಿಯೇ ಬೇಗ ಗೊತ್ತಾಗ್ತದೆ, ಇದು ಹುಡುಗನ, ಹುಡುಗಿಯ, ಗಂಡಸ, ಹೆಂಗಸ ಅಂತ. ಈ ಒಂದು ವಾಯ್ಸ್ ನ ಡಿಫ್ರೆನ್ಸ್ ಗಳು ನಮಗೆ ಕಿವಿಗೆ ಕೇಳ್ತದೆ. ಈ ಡಿಫ್ರೆನ್ಸ್ ಗಳು ಆಗ್ಲಿಕ್ಕೆ ಈ ಫ್ಯಾಕ್ಟರ್ ಗಳು ಕಾರಣ. ಈಗ ನೆಕ್ಸ್ಟ್ ಯಾವ ಚೇಂಜಸ್ ಆಗ್ತದೆ ಅಡಾಲಸೆನ್ಸ್ ಅಲ್ಲಿ ಅಂತ ನೋಡುವ. ಇನ್ಕ್ರೀಸ್ಡ್ ಆಕ್ಟಿವಿಟಿ ಆಫ್ ಸ್ವೆಟ್ ಅಂಡ್ ಸಬೇಷಿಯಸ್ ಗ್ಲ್ಯಾಂಡ್ಸ್. ನಾವು ಇಂಟ್ರೊಡಕ್ಷನ್ ಮತ್ತು ಕಂಟೆಂಟ್ಸ್ ಅಲ್ಲಿ ಹಾಗೆ ನೋಡಿದೆವು ಸ್ವೆಟ್ ಗ್ಲ್ಯಾಂಡ್ಸ್ ಮತ್ತೆ ಸಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ. ಅಂದ್ರೆ ಕನ್ನಡದಲ್ಲಿ ಹೇಳಿದ್ರೆ ಬೆವರು ಮತ್ತು ತೈಲ ಗ್ರಂಥಿಗಳು ಅಂತ. ಅಂದ್ರೆ ಮನುಷ್ಯರ ಸ್ಕಿನ್ನಿನ ಮೇಲೆ ತುಂಬಾ ಏನು ಮೈನ್ಯೂಟ್ ಪೋರ್ಸ್ ಇರ್ತದೆ, ಅಂದ್ರೆ ಸಣ್ಣ ಸಣ್ಣ ರಂಧ್ರಗಳಿರ್ತದೆ, ತುಂಬಾ ಮೈಕ್ರೋಸ್ಕೋಪಿಕ್ ಆಗಿ
ಇರುವಂತಹ ರಂಧ್ರಗಳು. ಈ ರಂಧ್ರಗಳು ಎಲ್ಲಿಂದ ಉಂಟಾಗಿದೆ, ಯಾಕೆ ಯಾವ ಕಾರಣಕ್ಕೆ ಉಂಟಾಗಿದೆ ಇದನ್ನು ನಾವು ತಿಳ್ಕೊಳ್ಳುವ. ಇಲ್ಲಿ ಈ ಡಯಾಗ್ರಾಮ್ ಅಲ್ಲಿ ನೀವು ನೋಡುವ ಹಾಗೆ ಇಲ್ಲಿ ಒಂದು ಸೆಕ್ಷನಲ್ ವ್ಯೂ ಆಫ್ ಡಯಾಗ್ರಾಮ್ ಇದೆ. ಈ ಸೆಕ್ಷನಲ್ ವ್ಯೂ ಇದು ಸ್ಕಿನ್ನಿನ ಮೇಲಿನ ರೀಜನ್, ಇದು ಸ್ಕಿನ್ನಿನ ಮೇಲಿನ ಪಾರ್ಟ್, ಇದು ಸ್ಕಿನ್ನಿನ ಒಳಗಡೆಯ ಪಾರ್ಟ್. ಹೀಗೆ ಇದನ್ನು ತೋರಿಸಿದ್ದಾರೆ ಇಲ್ಲಿ. ಈ ಸ್ಕಿನ್ನಿನ ಮೇಲೆ ನೋಡಬಹುದು, ಇಲ್ಲಿ ಹೇರ್ ಸಣ್ಣಕ್ಕೆ ನಿಮಗೆ ಹೇರ್ ಗ್ರೋತ್ ಎಲ್ಲ ಈ ರೀತಿ ಕಾಣ್ತಾ ಉಂಟು. ಈ ಒಂದು ರೀಜನ್ ಅನ್ನು ಏನ್ ಹೇಳ್ತಾರೆ, ಇದನ್ನು ಸ್ವೆಟ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ಈ ಕಾಯಿಲ್ಡ್ ಸ್ಟ್ರಕ್ಚರ್ ತರ ಇಲ್ಲಿ ಒಬ್ಸರ್ವ್ ಮಾಡ್ತಿದ್ದೀರಲ್ಲ, ಇದು ಸ್ವೆಟ್ ಗ್ಲ್ಯಾಂಡ್ ಹೇಳ್ತಾರೆ. ಅಂದ್ರೆ ಇದು ಬೆವರ್ ಏನ್ ನಮ್ಮ ಸ್ಕಿನ್ ನ ಮೇಲೆ ತುಂಬಾ ಶೆಕೆ ಆದಾಗಿರ್ಬೋದು ಅಥವಾ ತುಂಬಾ ಸುಸ್ತಾದಾಗ ಬೆವರ್ ಏನ್ ಬರ್ತದೆ, ಎಲ್ಲ ಕಡೆ ದೇಹದ ಎಲ್ಲ ಕಡೆ ಈ ಬೆವರ್ ಏನ್ ಬರ್ತದೆ, ಆ ಬೆವರ್ ಬರ್ಲಿಕ್ಕೆ ಈ ಗ್ಲ್ಯಾಂಡ್ ಕಾರಣ. ಬೆವರ್ ಯಾಕೆ ಬರ್ತದೆ, ಏನು ಬರ್ತದೆ, ಅದರ ಆಕ್ಚುಯಲ್ ರೀಸನ್ ಫಂಕ್ಷನ್ ನೀವು ಕಲ್ತಿರ್ಬಹುದು ಅಥವಾ ಮುಂದಿನ ತರಗತಿಯಲ್ಲಿ ಕಲೀಲಿಕ್ಕೆ ಇದೆ. ಈ ಬೆವರು ಈ ಗ್ಲ್ಯಾಂಡ್ ಇಂದ ಬರುವಂತಹದ್ದು ಅಂತ ನೆನಪಲ್ಲಿ ಇಟ್ಕೊಳ್ಬೇಕು. ಇದು ಸ್ಕಿನ್ನಿನ ಒಳಗಡೆ ಈ ರೀತಿ ಕಾಣ್ತದೆ. ಅದೇ ಸಬೇಷಿಯಸ್ ಗ್ಲ್ಯಾಂಡ್ಸ್ ಅಂದ್ರೆ ತೈಲ ಗ್ರಂಥಿಗಳು. ಈ ಕೆಲವರ ಸ್ಕಿನ್ ನೀವು ಅಬ್ಸರ್ವ್ ಮಾಡಿರಬಹುದು, ಈ ಸ್ಕಿನ್ ಅನ್ನು ಹೀಗೆ ಟಚ್ ಮಾಡುವಾಗ ಕೆಲವು ಆಯಿಲ್ ನ ಫೀಲ್ ಆಗ್ತದೆ. ಆ ಆಯಿಲ್ ಅಲ್ಲಿ ಸೆಕ್ರೆಟ್ ಆಗ್ಲಿಕ್ಕೆ ಕೆಲವು ರೀಸನ್ಸ್ ಉಂಟು. ಆದ್ರೆ ಈ ಆಯಿಲ್ ಎಲ್ಲಿಂದ ಬರ್ತದೆ, ಕೆಲವರಲ್ಲಿ ಜಾಸ್ತಿ ಆಗ್ತದೆ, ಕೆಲವರಲ್ಲಿ ತುಂಬಾ ಕಡಿಮೆ, ಕೆಲವರದ್ದು ಡ್ರೈ ಸ್ಕಿನ್ ಆಗಿರ್ತದೆ. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತದೆ ಹೇಳಿದ್ರೆ, ಈ ಸಬೇಷಿಯಸ್ ಗ್ಲ್ಯಾಂಡ್ಸ್ ಅಂದ್ರೆ ತೈಲ ಗ್ರಂಥಿಗಳು. ಇಲ್ಲೇನು ಒಂದು ಸ್ಟ್ರಕ್ಚರ್ ನಿಮಗೆ ಕಾಣ್ತಾ ಉಂಟು, ಇದೆ ಈ ಸ್ಕಿನ್ ಲೇಯರ್ ನ ಒಳಭಾಗದಲ್ಲಿ ಈ ರೀತಿಯಾದಂತಹ ಸ್ಟ್ರಕ್ಚರ್ಸ್ ಏನ್ ಕಾಣ್ತದೆ, ಇದು ಆಯಿಲ್ ಗ್ಲ್ಯಾಂಡ್ಸ್ ಅಂದ್ರೆ ಸಬೇಷಿಯಸ್ ಗ್ಲ್ಯಾಂಡ್ಸ್ ಅಥವಾ ತೈಲ ಗ್ರಂಥಿಗಳು ಅಂತ ಸಹ ಕರೀತಾರೆ. ಈ ಗ್ಲ್ಯಾಂಡ್ಗಳು ಆಯಿಲ್ ಅನ್ನು ಪ್ರೊಡ್ಯೂಸ್ ಮಾಡುವಂತಹದ್ದು. ಯಾರಲ್ಲಿ ಈ ಗ್ಲ್ಯಾಂಡ್ಗಳು ಜಾಸ್ತಿ ಇರ್ತದೆ ಅವರ ಸ್ಕಿನ್ ತುಂಬಾ ಆಯಿಲಿ ಆಗಿರ್ತದೆ. ನಾನು ಈಗಾಗಲೇ ಹೇಳಿದ ಹಾಗೆ ಇನ್ಕ್ರೀಸ್ಡ್ ಆಕ್ಟಿವಿಟಿ ಆಫ್ ಸ್ವೆಟ್ ಗ್ಲ್ಯಾಂಡ್ಸ್ ಅಂಡ್ ಸಬೇಷಿಯಸ್ ಗ್ಲ್ಯಾಂಡ್ಸ್ ಅಂದ್ರೆ ಈ ಅಡಾಲಸೆನ್ಸ್ ಏಜ್ ಅಲ್ಲಿ, ಅಂದ್ರೆ ಸಾಧಾರಣ ಒಂದು 10ರಿಂದ 12, 13 ಈ ವರ್ಷದ ಆರಂಭ, ಈ ವರ್ಷ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಮನುಷ್ಯರಲ್ಲಿ ಈ ಗ್ಲ್ಯಾಂಡ್ ಗಳ ಸಂಖ್ಯೆ ಸಹ ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತು ಅದರ ಫಂಕ್ಷನಿಂಗ್ ಸಹ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದ್ರೆ ಅದು ಕಾರ್ಯ ಕೂಡ ಜಾಸ್ತಿ ನಿರ್ವಹಿಸ್ತದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳುಂಟು. ಈ ರೀಸನ್ಸ್ ಇಂದಾಗಿ ಈ ಸೆಕ್ರೇಷನ್ ಆಫ್ ಅಂದ್ರೆ ಜಾಸ್ತಿ ಈ ಬೆವರು ಮತ್ತೆ ಜಾಸ್ತಿ ಈ ಆಯಿಲ್ ಸೆಕ್ರೇಟ್ ಆಗುವಂತಹ ಈ ಸ್ಕಿನ್ನಿನ ಮೇಲೆ ಈ ರೀತಿಯಾದಂತಹ ಪಿಂಪಲ್ ಕ್ರಿಯೇಟ್ ಆಗ್ತದೆ. ಇಲ್ಲಿ ನೀವು ಒಬ್ಸರ್ವ್ ಮಾಡ್ತಿರ್ಬಹುದು, ಈ ಪಿಂಪಲ್ ಗಳು ಕ್ರಿಯೇಟ್ ಆಗ್ತವೆ. ಸಾಮಾನ್ಯವಾಗಿ ನೀವು ನೋಡಬಹುದು ಈ ಹೈಸ್ಕೂಲಿಗೆಲ್ಲ ನಿಮಗೆ ನಿಮ್ಮ ಲೈಫ್ ಅಲ್ಲಿ ನೀವು ಒಬ್ಸರ್ವ್ ಮಾಡಿರಬಹುದು, ಪಿಂಪಲ್ಸ್ ನಿಮ್ಮ ಏನು ಫೇಸ್ ಮೇಲೆ ಅಥವಾ ಬೇರೆ ನಿಮ್ಮ ಬಾಡಿಯ ಪಾರ್ಟ್ ಗಳಲ್ಲಿ ಕೆಲವು ಪಿಂಪಲ್ಸ್ ಒಬ್ಸರ್ವ್ ಮಾಡಿರಬಹುದು ನೀವು. ಅದು ಈ ಸರ್ಟೈನ್ ಏಜ್ಗೆ ಬರುವಾಗಲೇ ಕಾಣ್ಲಿಕ್ಕೆ ಸಿಗುವಂತದ್ದು. ಇದರಲ್ಲಿ ಕೆಲವರಿಗೆ ಆ ಏಜ್ಗೆ ರೀಚ್ ಆಗೋ ಟೆನ್ಷನ್ ಆಗ್ತದೆ, ಏನಾಗ್ತಾ ಉಂಟು, ತುಂಬಾ ಪಿಂಪಲ್ ಬರ್ತಾ ಉಂಟು, ಏನಾದ್ರು ಚಂದ ಕಾಣುವುದಿಲ್ವ ಅಥವಾ ಏನಾದ್ರು ಹೆಲ್ತ್ ಪ್ರಾಬ್ಲಮ್, ಈ ರೀತಿಯಾದಂತಹ ಟೆನ್ಷನ್ ಇರಬಹುದು. ಆ ರೀತಿ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿದ್ರೆ ಇದು ನ್ಯಾಚುರಲ್ ಫಿನಾಮಿನ ಬಾಡಿಯದ್ದು. ಯಾವಾಗ ಈ ಸ್ವೆಟ್ ಗ್ಲ್ಯಾಂಡ್ಸ್ ಅಂದ್ರೆ ಬೆವರು ಗ್ರಂಥಿಗಳು ಮತ್ತೆ ಈ ಆಯಿಲ್ ಗ್ಲ್ಯಾಂಡ್ಸ್ ಅಂದ್ರೆ ಸಬೇಷಿಯಸ್ ಗ್ಲ್ಯಾಂಡ್ಸಿನ ಫಂಕ್ಷನಿಂಗ್ ಯಾವಾಗ ಜಾಸ್ತಿ ಆಗ್ತದೆ ಹೇಳಿದ್ರೆ ಈ ಪ್ರಾಯಕ್ಕೆ ತಲುಪುವಾಗ. ಹಾಗಾಗಿ ಈ ಪರ್ಟಿಕ್ಯುಲರ್ ಪ್ರಾಯ ಅಂದ್ರೆ ಈ 10 ವರ್ಷದಿಂದ ಮೇಲೆ 13 ವರ್ಷ ಈ ರೀತಿಯಾದಂತಹ ಪ್ರಾಯಕ್ಕೆ ತಲುಪುವಾಗ ಈ ರೀತಿ ಆಯಿಲ್ ಸೆಕ್ರೆಟ್ ಆಗುವಂತಹದ್ದು, ಪಿಂಪಲ್ ಬರುವಂತಹದ್ದು ಸಹಜ ಆಗಿರ್ತದೆ. ಹಾಗಾಗಿ ಅದಕ್ಕೆ ವರಿ ಮಾಡ್ಬೇಕು ಅಂತಿಲ್ಲ, ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ. ಡೆವಲಪ್ಮೆಂಟ್ ಆಫ್ ಸೆಕ್ಸ್ ಆರ್ಗನ್ಸ್. ನಾವು ಇಷ್ಟು ಹೊತ್ತು ಭಾಗದಿಂದ ಅಡಾಲಸೆನ್ಸ್ ಪ್ರಾಯದಲ್ಲಿ ಪ್ರೌಢಾವಸ್ಥೆ, ಪ್ರೌಢಿಮೆ ಈ ಒಂದು ಪ್ರಾಯದಲ್ಲಿ ಏನೆಲ್ಲ ದೇಹದಲ್ಲಿ ಬದಲಾವಣೆಗಳು ಆಗ್ತದೆ ಅಂತ ನಾವು ನೋಡಿದ್ದೇವೆ ಈಗಾಗಲೇ. ಏನು ವಾಯ್ಸ್ ನ ಚೇಂಜಸ್ ಬಗ್ಗೆ ತಿಳ್ಕೊಂಡು, ಹೈಟ್ ಚೇಂಜ್ ಆಗ್ತದೆ, ಮತ್ತೆ ಸ್ಕಿನ್ ನಲ್ಲಿ ಅಥವಾ ಆಯಿಲ್ ಅಥವಾ ಸ್ವೆಟ್ ಜಾಸ್ತಿ ಆಗ್ತದೆ ತಿಳ್ಕೊಂಡೆವು. ಈಗ ಸೆಕ್ಷುವಲ್ ಆರ್ಗನ್ಸಿನ ಡೆವಲಪ್ಮೆಂಟ್ ಕೂಡ ಆಗ್ತದೆ ಅಂತ ನಾವು ಹಿಂದಿನ ಚಾಪ್ಟರ್ ರಿಪ್ರೊಡಕ್ಷನ್ ಅಲ್ಲಿ ನಾವು ಕಲ್ತಿದ್ದೇವೆ. ಸೆಕ್ಸ್ ಆರ್ಗನ್ಸ್ ಅಂದ್ರೆ ಏನು, ಯಾಕೆ ಇರ್ತದೆ, ಯಾವ ರೀತಿ ಅದರಿಂದ ರಿಪ್ರೊಡಕ್ಷನ್ ಸಾಧ್ಯ ಆಗ್ತದೆ, ಪ್ರೆಗ್ನೆನ್ಸಿ ಅಂದ್ರೆ ಏನು, ಇದೆಲ್ಲ ತಿಳ್ಕೊಂಡಿದ್ದೇವೆ. ಸೊ ಹಾಗಾಗಿ ಈ ಸೆಕ್ಸ್ ಆರ್ಗನ್ಸ್ ಇದು ಮನುಷ್ಯರ ಒಂದು ಸಣ್ಣ ಪ್ರಾಯದಿಂದಲೇ ಹಿಡಿದು ಥ್ರೂ ಔಟ್ ದ ಲೈಫ್ ಇರುವಂತಹದ್ದು. ಆದ್ರೆ ಇದು ಪ್ರಾಪರ್ ಫಂಕ್ಷನಿಂಗ್ ಶುರುವಾಗುವಂತಹದ್ದು ಈ ಅಡಾಲಸೆಂಟ್ ಏಜ್ ಅಲ್ಲಿ. ಅಲ್ಲಿ ತನಕ ಈ ಸೆಕ್ಷುವಲ್ ಆರ್ಗನ್ಸ್ ಏನು ಮೇಲ್ ಮತ್ತು ಫಿಮೇಲ್ ಅಲ್ಲಿ ಇರ್ತದೆ, ಆದ್ರೆ ಅದು ರೀಪ್ರೊಡ್ಯೂಸ್ ಮಾಡುವಷ್ಟು ಕೆಪೇಬಲ್ ಆಗಿರೋದಿಲ್ಲ. ರೀಪ್ರೊಡ್ಯೂಸ್ ಮಾಡ್ಲಿಕ್ಕೆ ಬೇಕಾದಂತಹ ಒಂದು ಸ್ಟ್ರೆಂತ್ ಎಬಿಲಿಟಿ ಯಾವುದು ಅದರಲ್ಲಿ ಇರುವುದಿಲ್ಲ. ಆ ಒಂದು ಅದಕ್ಕೆ ಎಬಿಲಿಟಿ ಸ್ಟ್ರೆಂತ್ ಗೇನ್ ಆಗುವಂತಹದ್ದು ಅಡಾಲಸೆನ್ಸ್ ಏಜ್ಗೆ, ಅಂದ್ರೆ ಒಂದು ವಯಸ್ಕರಾಗುವಾಗ, ಒಂದು ಪ್ರಾಯಕ್ಕೆ ಬರುವಾಗ ಅಂತ ಒಂದು ಆಡು ಭಾಷೆಯಲ್ಲಿ ಹೇಳ್ತಾರೆ, ಪ್ರಾಯಕ್ಕೆ ಬಂದ ಮಕ್ಕಳು. ಸೊ ಈ ಏಜ್ಗೆ ಬರುವಾಗ ರಿಪ್ರೊಡಕ್ಷನ್ ಏನು ಆರ್ಗನ್ಸ್ ಇರ್ತದೆ, ರಿಪ್ರೊಡಕ್ಷನ್ಗೆ ಬೇಕಾದಂತಹ ಬೇರೆ ಬೇರೆ ಹಾರ್ಮೋನ್ಸ್ ಇರ್ತದೆ. ಬಾಡಿ ಯಾವಾಗ ರಿಪ್ರೊಡ್ಯೂಸ್ ಮಾಡ್ಲಿಕ್ಕೆ ಒಂದು ಕಂಡೀಷನ್ ಅನ್ನು ಕ್ರಿಯೇಟ್ ಮಾಡ್ತದೆ. ಈ ಒಂದು ಟೈಮ್ ಅಂದ್ರೆ ಅಡಾಲಸೆನ್ಸ್ ಟೈಮ್ ಅಲ್ಲಿ ಈ ಹೀಗೆಲ್ಲ ಆಗುವಾಗ ಈ ರಿಪ್ರೊಡಕ್ಷನ್ ಪಾರ್ಟ್ಸ್ ಗಳು ಕೂಡ ಅದರ ಫಂಕ್ಷನಿಂಗ್ ಶುರು ಮಾಡ್ತವೆ. ನಾವು ತಿಳ್ಕೊಂಡಿರ್ಬಹುದು ಮೇಲ್ ಟೆಸ್ಟಿಸ್ ಅಲ್ಲಿ ಅಂದ್ರೆ
ಟೆಸ್ಟಿಸ್ ಅಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತದೆ, ವೀರ್ಯ ಉತ್ಪತ್ತಿ ಶುರುವಾಗ್ತದೆ ವೃಷಣದಲ್ಲಿ ಅಂತ ತಿಳ್ಕೊಂಡಿದ್ದೇವೆ. ಅದೇ ಓವರಿಯಲ್ಲಿ ಓವಂ ಪ್ರೊಡ್ಯೂಸ್ ಆಗ್ತದೆ ಫಿಮೇಲ್ಸ್ ಅಲ್ಲಿ ಅಂತ ಕೂಡ ತಿಳ್ಕೊಂಡಿದ್ದೇವೆ. ಈ ಪ್ರೊಡ್ಯೂಸ್ ಆಗುವಂತಹ ಸ್ಪರ್ಮ್ ಇದು ಓವಂ ಏನಿದೆ, ಈ ಒಂದು ಪ್ರೊಡ್ಯೂಸ್ ಆಗ್ಲಿಕ್ಕೆ ಶುರು ಆಗುವಂತಹ ಟೈಮ್ ಅದೇ ಅಡಾಲಸೆನ್ಸ್. ಹಾಗಾಗಿ ನಾವು ಅಡಾಲಸೆನ್ಸ್ ಅಲ್ಲಿ ತುಂಬಾ ಚೇಂಜಸ್ ಗಳು ಬಾಡಿಯಲ್ಲಿ ಆಗುವಂತದನ್ನು ಈಗಾಗಲೇ ಕಲ್ತೇವೆ. ಇನ್ನೇನೆಲ್ಲ ಚೇಂಜಸ್ ಉಂಟು ಇನ್ನೂ ಸಹ ನೋಡುವ. ಇಷ್ಟು ಹೊತ್ತು ನಾವು ಫಿಸಿಕಲ್ ಚೇಂಜಸ್ ಬಗ್ಗೆ ನೋಡಿದೆವು. ಫಿಸಿಕಲಿ ಅಂದ್ರೆ ದೈಹಿಕವಾಗಿ ದೇಹದ ಒಳಗಡೆ ಇರಬಹುದು, ದೇಹದ ಹೊರಗಡೆ ಇರಬಹುದು, ಯಾವುದೆಲ್ಲ ರೀತಿಯ ಚೇಂಜಸ್ ಗಳು ಆಗ್ತವೆ ಅಂತ ನಾವು ನೋಡಿದ್ದೇವೆ ಇಷ್ಟು ಹೊತ್ತು. ಈಗ ಮನಸ್ಸಲ್ಲಿ ಯಾವ ಚೇಂಜಸ್ ಆಗ್ತದೆ ನೋಡುವ. ರೀಚಿಂಗ್ ಮೆಂಟಲ್, ಇಂಟೆಲೆಕ್ಚುಯಲ್ ಅಂಡ್ ಇಮೋಷನಲ್ ಮೆಚುರಿಟಿ. ಮೆಚುರಿಟಿ ಅಂದ್ರೆ ಕನ್ನಡದಲ್ಲಿ ಪ್ರಬುದ್ಧತೆ ಅಂತ ಹೇಳ್ತಾರೆ, ಮೆಚುರಿಟಿ ಅಂತ. ಇಮೋಷನಲ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಇಮೋಷನ್ಸ್ ಅಂದ್ರೆ ಏನು, ಭಾವನೆಗಳು. ಆ ಒಂದು ರೇಂಜ್ಗೆ ರೀಚ್ ಆಗುವಾಗ ಮನುಷ್ಯರಲ್ಲಿ ಭಾವನೆಗಳು ಚೇಂಜ್ ಆಗ್ತವೆ. ಇಂಟೆಲೆಕ್ಚುಯಲ್ ಅಂದ್ರೆ ಬುದ್ಧಿವಂತಿಕೆ. ಮೆಂಟಲ್ ಅಂದ್ರೆ ಮಾನಸಿಕ ಸ್ಥಿತಿಗತಿಗಳು, ಆಲೋಚನಾ ಶೈಲಿ ಇರಬಹುದು, ಬೇರೆ ಬೇರೆ ಮಾನಸಿಕ ಸ್ಥಿತಿ ಇರಬಹುದು. ಅಂದ್ರೆ ಮಾನಸಿಕ ಸ್ಥಿತಿಗಳನ್ನು ಹೇಗೆ ಹೇಳ್ಬೋದು ಅಂತ, ಕೆಲವರಿಗೆ ಬೇಗ ಕೋಪ ಬರುವಂತದ್ದು ಇರ್ಬೋದು, ಕೆಲವರು ಪಾಪ ಸ್ವಭಾವ ಇರ್ಬೋದು. ಈ ರೀತಿಯಾದಂತಹ ಸ್ವಭಾವಗಳು ಇದು ಹೆಚ್ಚಾಗಿ ಸಣ್ಣ ಪ್ರಾಯದಿಂದ ಇರ್ತದೆ. ಬಟ್ ಆ ಒಂದು ಅಡಾಲಸೆನ್ಸ್ ಏಜ್ಗೆ ರೀಚ್ ಆಗುವಾಗ 10ರಿಂದ 12 ವರ್ಷ ಈ ರೀತಿಯ ಏಜ್ಗೆ ರೀಚ್ ಆಗುವ ಈ ಟೈಮ್ಗಳಲ್ಲಿ ಇವುಗಳು ಮತ್ತಷ್ಟು ಏನು ಡೆವಲಪ್ ಆಗುವಂಥದ್ದು ಇರ್ಬೋದು, ಅಥವಾ ಒಂದು ಪ್ರಾಪರ್ ಆಗಿ ಸೆಟ್ ಆಗುವಂಥದ್ದು ಇರ್ಬೋದು. ಈ ರೀತಿಯ ಒಂದು ಮೆಂಟಲ್ ಒಂದು ಪ್ರಾಸೆಸ್ ನಡೀತದೆ. ಹಾಗಾಗಿ ಮೆಂಟಲಿ ಈ ರೀತಿಯಂತ ಚೇಂಜಸ್ ಗಳು ನಾವು ಕಾಣಬಹುದು. ಈ ಇಂಟೆಲೆಕ್ಚುಯಲ್ ಅಂದ್ರೆ ಇಂಟೆಲೆಕ್ಚುಯಲ್ ಟ್ರೈಟ್ಸ್. ಈ ಇಂಟೆಲೆಕ್ಚುಯಲ್ ಅಂದ್ರೆ ಬುದ್ಧಿವಂತಿಕೆ, ಇದರಲ್ಲಿ ಎಲ್ಲಾ ರೀತಿಯಾದಂತಹದ್ದು ಇನ್ಕ್ಲೂಡ್ ಆಗಿರ್ತದೆ. ಇಲ್ಲಿ ನೀವು ಚಾರ್ಟ್ ಅಲ್ಲಿ ನೋಡ್ಬೋದು, ಇದು ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ, ಅದು ಜಸ್ಟ್ ನಿಮ್ಮ ಒಂದು ನಾಲೆಜ್ ಇರಲಿ ಅಂತ ಹೇಳಿದ್ದೇನೆ. ಇಂಟಿಗ್ರಿಟಿ, ಹ್ಯುಮಿಲಿಟಿ, ಕಾನ್ಫಿಡೆನ್ಸ್, ಪ್ರಿಸರ್ವೆನ್ಸ್ ಅಂದ್ರೆ ಈ ರೀತಿಯಾದಂತಹ ಇದೆಲ್ಲ ಒಳ್ಳೆ ಒಳ್ಳೆ ಲಕ್ಷಣಗಳಾಗಿರ್ತವೆ. ಇದೆಲ್ಲ ಎಂಪತಿ, ಕರೇಜ್, ಇದೆಲ್ಲ ಸಹ ಒಳ್ಳೆ ಒಳ್ಳೆ ಲಕ್ಷಣಗಳು. ಅಂದ್ರೆ ಒಂದು ಇದೆಲ್ಲ ಈ ರೀತಿಯಾದಂತಹ ಫ್ಯಾಕ್ಟರ್ಸ್ ನಮ್ಮ ಒಂದು ಮನಸ್ಸಲ್ಲಿ ಇದ್ರೆ ಒಂದು ನಮ್ಮ ಲೈಫ್ ಒಳ್ಳೆ ರೀತಿಯಲ್ಲಿ ಹೋಗುವಂಥದ್ದು ಅಂದ್ರೆ ಇಂಟೆಲೆಕ್ಟ್ ಅಂತ ಹೇಳ್ತಾರೆ. ಹಾಗಾಗಿ ಇಂಥ ಒಂದು ಆಲೋಚನೆ ಮನಸ್ಸಿಗೆ ಯಾವಾಗ ಬರ್ಲಿಕ್ಕೆ ಸಾಧ್ಯ ಹೇಳಿದ್ರೆ ಅದು ಆಯಾ ಅಡಾಲಸೆನ್ಸ್ ನ ಪ್ರಾಯಕ್ಕೆ ತಲುಪುವಾಗ. ಹಾಗಾಗಿ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಅಂತ ಹೇಳಿದ್ದಾರೆ. ಇಮೋಷನಲ್ ಮೆಚುರಿಟಿ, ಇಲ್ಲಿ ನಾನು ಕೆಲವು ಪಿಕ್ಚರ್ಸ್ ಅಲ್ಲಿ ತೋರಿಸಿದ್ದೇನೆ. ಈ ಪಿಕ್ಚರ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಿರಬಹುದು, ಇಲ್ಲಿ ಒಂದು ವ್ಯಕ್ತಿ ಒಟ್ಟಿಗೆ ಬೇರೆ 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 ಇಮೋಷನ್ಸಿನ ಒಂದೊಂದು ಮಾಸ್ಕ್ಗಳು ಉಂಟು. ಅಂದ್ರೆ ಸಣ್ಣ ಪ್ರಾಯದಲ್ಲಿ ಮಕ್ಕಳು ಹೇಗಿರ್ತಾರೆ, ಮನಸ್ಸಿಗೆ ಏನು ಬರ್ತದೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಆದ್ರೆ ಅವರು ದೊಡ್ಡ ದೊಡ್ಡವರು ಆಗ್ತಾ ಹೋದ ಹಾಗೆ ಮನಸ್ಸಲ್ಲಿ ಬೇಜಾರಿದ್ರು ಸಹ ಬೇರೆಯವರ ಎದುರಿಗೆ ಕೆಲವೊಮ್ಮೆ ಖುಷಿಯಾಗಿ ತೋರಿಸಿಕೊಡುವಂಥದ್ದು ಇರಬಹುದು. ಅಥವಾ ಮನಸ್ಸಲ್ಲಿ ಖುಷಿ ಇದ್ರು ಬೇಜಾರಾದ ಹಾಗೆ ನಾಟಕ ಮಾಡೋದಿರ್ಬೋದು. ಈ ರೀತಿಯಾದಂತಹ ಆಲೋಚನೆ ಮಾಡಿ ಸಿಚುವೇಶನ್ಗೆ ತಕ್ಕ ಯಾವ ರೀತಿ ಇರಬೇಕು ಅಂತ ಇದನ್ನು ಆಲೋಚನೆ ಮಾಡುವಂತಹ ಒಂದು ಏನು ಬುದ್ಧಿವಂತಿಕೆ ಅವರಲ್ಲಿ ಬೆಳೀತಾ ಹೋಗ್ತದೆ. ಮತ್ತೆ ಪಿಕ್ಚರ್ ಅಲ್ಲಿ ನೋಡ್ತಿದ್ದ ಹಾಗೆ ನೀವು ಈ ಕಂಡೀಷನ್ಸ್ ಸಹ ನೋಡಿರ್ಬಹುದು. ಅಂದ್ರೆ ಅಡಾಲಸೆಂಟ್ ಆ ಪ್ರಾಯಕ್ಕೆ ತಲುಪುವಾಗ ಈ ಏನು ಸ್ತ್ರೀಯರಿಗೆ ಪುರುಷರ ಮೇಲೆ ಅಥವಾ ಪುರುಷರಿಗೆ ಸ್ತ್ರೀಯರ ಮೇಲೆ ಪರಸ್ಪರ ಭಾವನೆಗಳು ಬೆಳೆಯುವಂಥದ್ದು ಇದು ಕೂಡ ಒಂದು ಸಾಮಾನ್ಯ ಮನಸ್ಸಿನ ಲಕ್ಷಣ ಆಯಾ ಪ್ರಾಯಕ್ಕೆ ತಲುಪುವಾಗ. ಬಟ್ ಇವೆಲ್ಲವೂ ಕೂಡ ಒಂದು ಕಂಟ್ರೋಲ್ ಅಲ್ಲಿ ಇದ್ರೆ ಒಂದು ಒಳ್ಳೆಯ ಒಂದು ಮೆಂಟಲ್ ಹೆಲ್ತ್ ಅಂತ ಹೇಳ್ಬಹುದು. ಯಾವಾಗ ಕಂಟ್ರೋಲ್ ತಪ್ಪಿ ಹೋಗ್ತದೋ ಆಗ ಏನೇನೆಲ್ಲ ಏನು ಮೆಂಟಲ್ ಸ್ಟೆಬಿಲಿಟಿ ಹೋಗ್ತದೆ. ಮತ್ತೆ ಆ ಒಂದು ಏಜಿನಲ್ಲಿ ಈ ಮುಖ್ಯವಾಗಿ ಎಜುಕೇಶನ್ ಮತ್ತೆ ಬೇರೆ ಬೇರೆ ಡೆವಲಪ್ಮೆಂಟ್ ಗಳಿರುವಂತಹ ಟೈಮ್ ಅಲ್ಲಿ ಈ ಕೆಲವು ಮೆಂಟಲ್ ಗ್ರೋತ್ ಆಗೋ ಟೈಮ್ ಅಲ್ಲಿ ಆ ಓವರ್ ಗ್ರೋತ್ ಆಗಿ ಈ ಆಗ್ಬೇಕಾದಂತಹ ಎಜುಕೇಶನ್ ಇರ್ಬೋದು, ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಇರ್ಬೋದು, ಅದಕ್ಕೆ ಎಫೆಕ್ಟ್ ಆಗುವಂಥದ್ದು. ಹಾಗಾಗಿ ಈ ಮೆಂಟಲ್ ಗ್ರೋತಿನ ಮೇಲೆ ನಮ್ಮ ಕಂಟ್ರೋಲ್ ಕೂಡ ಅದೇ ರೀತಿ ಇರಬೇಕಾಗ್ತದೆ. ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್, ಇಷ್ಟು ಹೊತ್ತು ನಾವೇನ್ ನೋಡಿದೆವು ಅದನ್ನು ನಾವು ಬಾಡಿಯ ಹೊರಗಡೆ ಮತ್ತು ಒಳಗಡೆ ಯಾವ ರೀತಿಯಾದಂತಹ ಚೇಂಜಸ್ ಗಳಾಗ್ತದೆ, ಮೆಂಟಲ್ ಯಾವ ಚೇಂಜಸ್ ಗಳಾಗ್ತದೆ ಅಂತ ತಿಳ್ಕೊಂಡೆವು. ಈಗ ಈ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಏನು ಇದು ಚೇಂಜ್ ಆಗ್ತದೆ ಅದನ್ನು ತಿಳ್ಕೊಳ್ಳುವ. ಈ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಲ್ಲಿ ನಾವು ಮೇಲ್ ಮತ್ತು ಫಿಮೇಲ್ ಅನ್ನು ತುಂಬಾ ಈಸಿ ಆಗಿ ಡಿಫರೆನ್ಶಿಯೇಟ್ ಮಾಡಬಹುದು ನೋಡಿ, ಮೇಲ್ ಮತ್ತು ಫಿಮೇಲ್ ಕ್ಯಾರೆಕ್ಟರ್ಸ್ ಮೇಲೆ. Adult males have reproductive organs which produces sperm and female produces ovum respectively. These are called primary sexual characters. ನಾವಿಲ್ಲಿ ಟಾಪಿಕ್ ಅಂದ್ರೆ ಟೈಟಲ್ ಏನ್ ನೋಡಿದೆವು ಈ ಸ್ಲೈಡ್ ಇದ್ದು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಹಾಗಿದ್ರೆ ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಅಂತ ಏನಾದ್ರು ಇರ್ಬೇಕಲ್ಲ. ಸೊ ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಅಂದ್ರೆ ಯಾವ ಮೇಲ್ ಸ್ಪರ್ಮ ಪ್ರೊಡ್ಯೂಸ್ ಮಾಡ್ತಾನೋ, ಯಾವ ಫಿಮೇಲ್ ಓವಮ್ ಪ್ರೊಡ್ಯೂಸ್ ಮಾಡುವ ಎಬಿಲಿಟಿಗೆ ರೀಚ್ ಆಗಿರ್ತಾಳೋ ಆ ಒಂದು ಕಂಡೀಷನ್ ಅನ್ನು, ಆ ಒಂದು ಇದನ್ನು ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಹೇಳ್ತಾರೆ. ಅಲ್ಲಿ ಪ್ರೊಡಕ್ಷನ್ ಆಫ್ ಗ್ಯಾಮೆಟ್ಸ್ ಆಗುವಂಥದ್ದನ್ನು. ಅದನ್ನು ಹೊರತುಪಡಿಸಿ
ಆಬ್ವಿಯಸ್ಲಿ ಈಗ ಸ್ಪರ್ಮ್ ಮೇಲ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತಹದ್ದು, ಓವಮ್ ಫಿಮೇಲ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತಹದ್ದು, ಅದನ್ನು ಹೊರತುಪಡಿಸಿ ಬೇರೆ ಯಾವುದೆಲ್ಲ ಕ್ಯಾರೆಕ್ಟರ್ಸ್ ಇದೆ ಮೇಲ್ ಅಲ್ಲಿ ಮಾತ್ರ ಆಗುವಂತದ್ದು, ಫಿಮೇಲ್ ಅಲ್ಲಿ ಮಾತ್ರ ಆಗುವಂತಹದ್ದು, ಅಥವಾ ಸಿಮಿಲರ್ ಆಗಿ ಇಬ್ಬರಲ್ಲೂ ಸಹ ಚೇಂಜಸ್ ಒಂದೇ ರೀತಿ ಆಗುವಂತಹದ್ದು, ಇದನ್ನೆಲ್ಲ ಏನಿದೆ ಅಂತ ನಾವು ಈ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ನ ಅಂಡರ್ ತಿಳ್ಕೊಳ್ಳುವ. The characters which are helpful to distinguish between male and female is called secondary sexual characters. ಅಂದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಇದನ್ನು ಮೇಲ್ ಮತ್ತು ಫಿಮೇಲ್ ಅನ್ನು ಈಸಿಲಿ ಐಡೆಂಟಿಫೈ ಮಾಡಬಹುದು, ಈಸಿಲಿ ಡಿಸ್ಟಿಂಗ್ವಿಶ್ ಮಾಡಬಹುದು. ಆ ಮೇಲ್ ಅಲ್ಲಿ ಸೆಕ್ಷುವಲ್ ಕ್ಯಾರೆಕ್ಟರ್ ಅಂದ್ರೆ ಹೇಗೆ, ಫಿಮೇಲ್ ಅಲ್ಲಿ ಹೇಗೆ ಅಂತ ಹೇಳುವ ಹಾಗೆ. ಅಂದ್ರೆ ಯೂಶುವಲಿ ನಾವು ಈಗ ಹೇಗೆ ಒಂದು ಹುಡುಗನ ನೋಡುವಾಗ ಅಥವಾ ಒಂದು ಪ್ರಾಯಕ್ಕೆ ಬಂದ ಹುಡುಗ ಅಥವಾ ಹುಡುಗಿಯ ನೋಡುವಾಗ ಏನ್ ಚೇಂಜಸ್ ನಾವು ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯ. ಹುಡುಗರಲ್ಲಿ ಒಂದು ಏನು ಅದೇ ಹೈಟ್ ಆಗಿ ಬೆಳೆದಿರ್ತಾರೆ, ಮಸಲ್ಸ್ ಗ್ರೋತ್ ಇರ್ತದೆ, ಆ ರೀತಿಯಾದಂತಹ ಚೇಂಜ್. ಅದೇ ರೀತಿ ಹುಡುಗಿಯರಲ್ಲಿ ಅದೇ ಚೇಂಜಸ್ ಇರೋದಿಲ್ಲ. ಹುಡುಗಿಯರ ಫೇಸ್ ಮೇಲೆ ಈ ಬಿಯರ್ಡ್ ಎಲ್ಲ ಗ್ರೋ ಆಗಿರೋದಿಲ್ಲ. ಆ ಒಂದು ಚೇಂಜಸ್ ಗಳನ್ನ ಇಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ನ ತೋರಿಸಿಕೊಟ್ಟದ್ದು. ಇನ್ ಮೇಲ್ಸ್ ದೀಸ್ ಇನ್ಕ್ಲೂಡ್ ಡೀಪನಿಂಗ್ ವಾಯ್ಸ್. ನಾವು ಈಗಾಗಲೇ ಡಿಸ್ಕಸ್ ಮಾಡಿದ ಹಾಗೆ ವಾಯ್ಸ್ ಅಲ್ಲಿ ನಾವು ಮೇಲ್ ಮತ್ತು ಫಿಮೇಲ್ ಅಂತ ಏನು ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಕೆಲವು ಕಂಡೀಷನ್ಸ್ ಅಲ್ಲಿ ಇದು ಸಾಧ್ಯ ಆಗೋದಿಲ್ಲ. ಅದು ಒಂದು ಡಿಸೆಬಿಲಿಟಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಬ್ಬೊಬ್ಬರು ಒಂದೊಂದು ನೇಚರ್ ಇರ್ತದೆ ಜೆನೆಟಿಕಲಿ ಬಂದ ಹಾಗೆ. ಬಟ್ ಹೆಚ್ಚಾಗಿ ಮೆಜಾರಿಟಿ ಒಂದು 90% ಈ ಡೀಪನಿಂಗ್ ಆಫ್ ವಾಯ್ಸ್ ಬೋತ್ ಮೇಲ್ ಮತ್ತೆ ಫಿಮೇಲ್ ಅಲ್ಲ, ಮೇಲ್ ಅಲ್ಲಿ ಕಾಣಬಹುದು ಡೀಪನಿಂಗ್ ಆಫ್ ವಾಯ್ಸ್. ಫಿಮೇಲ್ ಅಲ್ಲಿ ಅದೇ ಪಿಚ್ಡ್ ವಾಯ್ಸ್ ಅಥವಾ ಶಾರ್ಪ್ ವಾಯ್ಸ್ ಅಂತ ಆಗುವಂತದ್ದು. ಫೇಶಿಯಲ್ ಅಂಡ್ ಬಾಡಿ ಹೇರ್ ಗ್ರೋತ್, ಅದೇ ನಾನು ಈಗಾಗಲೇ ಹೇಳಿದ ಹಾಗೆ ನೀವು ಇಲ್ಲಿ ಪಿಕ್ಚರ್ ಅಲ್ಲಿ ಸಹ ಕಾಣಬಹುದು. ಫೇಶಿಯಲ್ ಮತ್ತೆ ಬಾಡಿ ಹೇರ್ಸ್ ಗ್ರೋ ಆಗ್ತದೆ. ಅಂದ್ರೆ ಹುಡುಗರಲ್ಲಿ ಸಾಮಾನ್ಯವಾಗಿ ಚೆಸ್ಟ್ ಮೇಲೆ, ಮುಖದ ಮೇಲೆ, ಅಂಡರ್ ಆರ್ಮ್ಸ್ ನ ಕೆಳಗೆ, ಕೈಯ ಸಂದುಗಳ ಕೆಳಗೆ ಇಲ್ಲೆಲ್ಲ ಈ ಹೇರ್ ಗ್ರೋತ್ ಗಳನ್ನು ಕಾಣಬಹುದು. ಅಂಡ್ ಮೋರ್ ಮಸ್ಕ್ಯುಲರ್ ಬಿಲ್ಡ್, ಈಗಾಗಲೇ ಹೇಳಿದ ಹಾಗೆ ಫಸ್ಟ್ ಗೆ ನಾನು ಹೇಳಿದೆ ಮಸಲ್ಸ್ ಗ್ರೋತ್ ಜಾಸ್ತಿ ಆಗ್ತದೆ, ಬೋನ್ ಹೈಟ್ ಜಾಸ್ತಿ ಆಗ್ತದೆ ಅಂತ. ಇದು ಹೆಚ್ಚಾಗಿ ಹುಡುಗರಲ್ಲಿ ಕಾಣುವಂಥದ್ದು. ಹುಡುಗರಲ್ಲಿ ಕೂಡ ಈ ಇದು ಏನು ಬೋನ್ ಗ್ರೋತ್, ಮಸ್ಕ್ಯುಲರ್ ಗ್ರೋತ್ ಆಗ್ತದೆ, ಬಟ್ ಹುಡುಗರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ. ಅದು ಒಂದು ಡಿಸ್ಟಿಂಗ್ವಿಶ್ ಮಾಡುವಂತಹ ಕ್ಯಾರೆಕ್ಟರ್ ಬೋತ್ ಮೇಲ್ ಮತ್ತು ಫಿಮೇಲ್ ನಡುವಲ್ಲಿ. ಅದೇ ರೀತಿ ಫಿಮೇಲ್ ನಲ್ಲಿ ಆಗುವಂತಹ ಡಿಫ್ರೆಂಟ್ ಚೇಂಜ್ ಗಳು ಏನಿರ್ತದೆ ಹೇಳಿದ್ರೆ ಬ್ರೆಸ್ಟ್ ಡೆವಲಪ್ಮೆಂಟ್ ಮತ್ತು ಮೆನ್ಸ್ಟ್ರುವಲ್ ಸೈಕಲ್. ಈ ರೀತಿಯಾದ ಚೇಂಜಸ್ ಫಿಮೇಲ್ ಅಲ್ಲಿ ಮಾತ್ರ ಆಗುವಂತದ್ದು. ಈ ಎಲ್ಲ ಚೇಂಜಸ್ ಗಳನ್ನ ನಾವೇನು ಇಷ್ಟೊಂದು ಡಿಸ್ಕಸ್ ಮಾಡಿದೆವು. ಈ ವಾಯ್ಸ್ ಚೇಂಜ್ ಇರಬಹುದು, ಹೇರ್ ಗ್ರೋತ್ ಇರಬಹುದು, ಫೇಸ್ ಹೇರ್ ಇರಬಹುದು, ಚೆಸ್ಟ್ ಹೇರ್ ಇರಬಹುದು, ಮತ್ತೆ ಮಸ್ಕ್ಯುಲರ್ ಗ್ರೋತ್ ಇರಬಹುದು, ಹೈಟ್ ವೆಯ್ಟ್ ವೇರಿಯೇಷನ್, ಎಲ್ಲ ರೀತಿಯಾದಂತ ನಾವು ಇಷ್ಟು ಹೊತ್ತು ಡಿಸ್ಕಸ್ ಮಾಡಿದಂತಹ ಬಾಡಿಯ ಒಳಗಡೆ ಮತ್ತು ಹೊರಗಡೆ ಆಗುವಂತಹ ಏನು ಚೇಂಜಸ್ ಗಳಿರ್ತವೆ ಈ ಅಡಾಲಸೆನ್ಸ್ ಟೈಮ್ ಅಲ್ಲಿ, ಇವುಗಳು ಆಗ್ಲಿಕ್ಕೆ ಒಂದು ಇನ್ಫ್ಲೂಯೆನ್ಸ್ ಬೇಕು, ಏನಾದ್ರು ಒಂದು ಕಾರಣ ಬೇಕು. ಇದು ಆಗ್ಬೇಕಿದ್ರೆ ಎಂತ ಇನಿಷಿಯೇಟ್ ಮಾಡ್ತದೆ ಹೇಳಿದ್ರೆ ದೀಸ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಹಾರ್ಮೋನ್ಸ್. ನಮ್ಮ ದೇಹದ ಒಳಗೆ ಸೆಕ್ರೆಟ್ ಆಗುವಂತಹ ಹಾರ್ಮೋನ್ಸ್ ಏನಿರ್ತದೆ ಇದು ಇವುಗಳಿಗೆಲ್ಲ ಕಾರಣ. ಅಂದ್ರೆ ಒಂದು ಸರ್ಟೈನ್ ಏಜ್ ರೀಚ್ ಆಗುವ ಟೈಮ್ ಅಲ್ಲಿ, ಅಂದ್ರೆ ಅಡಾಲಸೆನ್ಸ್ ಏಜ್ ನಾವು ಆಗದಿಂದ ಹೇಳ್ತಿದ್ದೇವೆ, ಪದೇ ಪದೇ ಹೇಳ್ತಿದ್ದೇವೆ ಯಾವ ಏಜ್ ಅಂತ, 10, 11, 12 ನಂತರದ ಪ್ರಾಯ. ಈ ಏಜ್ ರೀಚ್ ಆಗುವಾಗ ನಮ್ಮ ದೇಹದ ಒಳಗೆ ಈ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗ್ತದೆ. ಆ ಹಾರ್ಮೋನ್ಸ್ ಈ ಎಲ್ಲ ಚೇಂಜಸ್ ಗಳಿಗೆ ಕಾರಣ ಆಗುವಂತದ್ದು. ರೋಲ್ ಆಫ್ ಹಾರ್ಮೋನ್ಸ್ ಇನ್ ಇನಿಷಿಯೇಟಿಂಗ್ ರಿಪ್ರೊಡಕ್ಟಿವ್ ಫಂಕ್ಷನ್, ಅಂದ್ರೆ ಈ ಸಂತಾನೋತ್ಪತ್ತಿ ಪ್ರಕ್ರಿಯೆಗೆ ಯಾವುದೆಲ್ಲ ಹಾರ್ಮೋನ್ಸ್ ಕಾರಣ ಆಗ್ತದೆ, ಯಾವುದೆಲ್ಲ ಹಾರ್ಮೋನ್ಸ್ ನ ಸಹಾಯದಿಂದ ಸಂತಾನೋತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಅಂತ ನಾವಿಲ್ಲಿ ತಿಳ್ಕೊಳ್ಳುವ. ಈ ಪಿಕ್ಚರ್ ಅಲ್ಲಿ ನಿಮಗೆ ಕಾಣ್ತಿರಬಹುದು ಬೇರೆ 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 ಆರ್ಗನ್ಸ್ ತೋರಿಸಿದ್ದಾರೆ. ಇದರಲ್ಲಿ ಸದ್ಯಕ್ಕೆ ಇದನ್ನೆಲ್ಲ ಇಗ್ನೋರ್ ಮಾಡಿ ಬರೇ ಈ ಎರಡು ಅಬ್ಸರ್ವ್ ಮಾಡಿ ಅಷ್ಟೇ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಪ್ರೊಡ್ಯೂಸಸ್ ಹಾರ್ಮೋನ್ಸ್, ಅಂದ್ರೆ ಕನ್ನಡದಲ್ಲಿ ಅಂತಃಸ್ರಾವಕ ಗ್ರಂಥಿ ಅಂತ ಹೇಳಿದ್ದಾರೆ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಗಳು ಬಾಡಿಯ ಬೇರೆ ಬೇರೆ ಪಾರ್ಟ್ ಅಲ್ಲಿ ಇರ್ತದೆ. ಈ ಎಲ್ಲ ಏನು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅದು ಬೇರೆ ಬೇರೆ ರೀತಿಯಾದ ಹಾರ್ಮೋನ್ಸ್ ಅನ್ನು ಸೆಕ್ರೆಟ್ ಮಾಡ್ತದೆ. ಅದರಲ್ಲಿ ಟೆಸ್ಟಿಸ್ ಪ್ರೊಡ್ಯೂಸಸ್ ಟೆಸ್ಟೋಸ್ಟಿರಾನ್. ಈ ಡಯಾಗ್ರಾಮ್ ಅಲ್ಲಿ ಆಕ್ಚುಲಿ ಈ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಮತ್ತು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅನ್ನು ಒಂದೇ ಬಾಡಿಯಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಇದನ್ನು ಕನ್ಫ್ಯೂಷನ್ ಮಾಡಿಕೊಳ್ಬೇಡಿ. ಇದು ಪಿಕ್ಚರ್ ಅಲ್ಲಿ ಈಸಿ ಆಗ್ಲಿಕ್ಕೆ ಬೇಕಾಗಿ ತೋರಿಸಿದ್ದು. ಫಿಮೇಲ್ ಬಾಡಿಯಲ್ಲಿ ಈ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಮಾತ್ರ ಇರುವಂತದ್ದು, ಮೇಲ್ ಅಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಮಾತ್ರ ಇರುವಂತಹದ್ದು. ಸೊ ಇಲ್ಲಿ ಕನ್ಫ್ಯೂಷನ್ ಮಾಡಿಕೊಳ್ಬೇಡಿ. ಈ ಟೆಸ್ಟಿಸ್ ಅಲ್ಲಿ ಸ್ಪರ್ಮ್ ಹೇಗೆ ಪ್ರೊಡ್ಯೂಸ್ ಆಗ್ತದೆ ಅದೇ ರೀತಿ ಟೆಸ್ಟೋಸ್ಟಿರಾನ್ ಹೇಳುವಂತಹ ಈ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತದೆ. ಈ ಹಾರ್ಮೋನೇ ಈ ಏನು
ಈ ಮೇಲ್ ಕ್ಯಾರೆಕ್ಟರ್ಸ್ ಏನಿರ್ತದೆ, ನಾನು ಈಗಾಗಲೇ ಡಿಸ್ಕಸ್ ಮಾಡಿದೆ, ಬೇರೆ ಬೇರೆ ಎಂತ ಮೇಲ್ ಅಲ್ಲಿ ಪುರುಷನಲ್ಲಿ ಇರುವಂತಹ ಮಾತ್ರ ಕ್ಯಾರೆಕ್ಟರ್ಸ್ ಏನಿದೆ ಅದನ್ನು ಇದು ಈ ಒಂದು ಹಾರ್ಮೋನ್ ಇನಿಷಿಯೇಟ್ ಮಾಡುವಂತದ್ದು. ಈ ಹಾರ್ಮೋನ್ ಆ ಎಲ್ಲ ಚೇಂಜ್ ಗಳಿಗೆ ಕಾರಣ ಆಗುವಂತಹದ್ದು. ಓವರೀಸ್ ಪ್ರೊಡ್ಯೂಸಸ್ ಈಸ್ಟ್ರೋಜನ್, ಅಂದ್ರೆ ಓವರೀಸ್ ಫಿಮೇಲ್ ಅಲ್ಲಿ ಇರುವಂತಹ ಈ ಓವರೀಸ್ ಫಿಮೇಲ್ ಅಲ್ಲೇ ಮಾತ್ರ ಇರುವಂತಹದ್ದು. ಇದು ಈಸ್ಟ್ರೋಜನ್ ಪ್ರೊಡ್ಯೂಸ್ ಮಾಡ್ತದೆ. ಈಸ್ಟ್ರೋಜನ್ ಹೇಳುವಂತಹ ಈ ಹಾರ್ಮೋನ್ ಈ ಫಿಮೇಲ್ ಕ್ಯಾರೆಕ್ಟರ್ಸ್ ಏನೆಲ್ಲ ನಾವಿದೆ ನೋಡಿದ್ದೇವೆ, ಈ ಏನು ರಿಪ್ರೊಡಕ್ಷನ್ ಅಲ್ಲಿ ಏನು ಇನ್ವಾಲ್ವ್ ಆಗುವಂತಹ ಆರ್ಗನ್ಸ್ ಇರಬಹುದು, ಅಥವಾ ಬೇರೆ ಬೇರೆ ಫಿಮೇಲ್ ಕ್ಯಾರೆಕ್ಟರ್ಸ್ ಏನು ಫೆಮಿನಿಟಿ ಆ ಕ್ಯಾರೆಕ್ಟರ್ಸ್ ಉಂಟು, ಆ ಎಲ್ಲ ಕ್ಯಾರೆಕ್ಟರ್ ಗಳಿಗೆ ಈ ಈಸ್ಟ್ರೋಜನ್ ಹೇಳುವಂತಹ ಹಾರ್ಮೋನ್ ರೆಸ್ಪಾನ್ಸಿಬಲ್ ಆಗಿರುವಂತಹದ್ದು. These sex hormones are regulated by the hormones secreted by pituitary gland. ಇಲ್ಲಿ ಪ್ಯೂಟಿಟರಿ ಗ್ಲ್ಯಾಂಡ್ ಅನ್ನು ನೀವು ಕಾಣಬಹುದು. ಇಲ್ಲಿ ಬ್ರೈನ್ ನ ಈ ಒಂದು ರೀಜನ್ ಅಲ್ಲಿ ಪ್ಯೂಟಿಟರಿ ಗ್ಲ್ಯಾಂಡ್ ಲೊಕೇಟ್ ಆಗಿರ್ತದೆ. ಈ ಪ್ಯೂಟಿಟರಿ ಗ್ಲ್ಯಾಂಡ್ ಏನಿದೆ ಇದು ಈ ಗ್ಲ್ಯಾಂಡ್ ಗಳನ್ನು ರೆಗ್ಯುಲೇಟ್ ಮಾಡುವಂಥದ್ದು. ಅಂದ್ರೆ ಅದನ್ನು ಈ ಓವರಿ ಅಥವಾ ಈ ಟೆಸ್ಟಿಸ್ ಏನಿದೆ, ಮೇಲ್ ಅಲ್ಲಿ ಟೆಸ್ಟಿಸ್, ಫಿಮೇಲ್ ಅಲ್ಲಿ ಓವರಿ ಏನಿದೆ, ಈ ಓವರಿ ಮತ್ತು ಟೆಸ್ಟಿಸ್ಗೆ ರೆಸ್ಪೆಕ್ಟಿವ್ಲಿ ಮೇಲ್ ಮತ್ತು ಫಿಮೇಲ್ ಅಲ್ಲಿ ಸೆಕ್ಸ್ ಹಾರ್ಮೋನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುವಂತ ಒಂದು ಏನು ಆರ್ಡರ್ ಮಾಡುವಂತಹದ್ದು ಈ ಪಿಟ್ಯುಟರಿ ಗ್ಲ್ಯಾಂಡ್. ಈ ಪಿಟ್ಯುಟರಿ ಗ್ಲ್ಯಾಂಡ್ ಏನಿದೆ ಇದು ಒಂದು ಆ ಸರ್ಟಿನ್ ಏಜ್ಗೆ ರೀಚ್ ಆಗುವಾಗ ಈ ಪಿಟ್ಯುಟರಿ ಗ್ಲ್ಯಾಂಡ್ ಇನ್ಫ್ಲೂಯೆನ್ಸ್ ಮಾಡುವಂತಹದ್ದು ಈ ಬೇರೆ ಗ್ಲ್ಯಾಂಡ್ಗಳಿಗೆ, ಅಂದ್ರೆ ಓವರಿ ಮತ್ತು ಟೆಸ್ಟಿಸ್ಗೆ ಇಲ್ಲಿ ಸೆಕ್ಸ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುವಂತದ್ದು, ಆರ್ಡರ್ ಮಾಡುವಂಥದ್ದು. ಆಮೇಲೆ ಇಲ್ಲಿ ಸೆಕ್ಸ್ ಹಾರ್ಮೋನ್ಸ್ ಈ ಟೆಸ್ಟಿಸ್ ಮತ್ತು ಓವರಿಲಿ ಪ್ರೊಡ್ಯೂಸ್ ಆಗುವಂತಹದ್ದು. ಹಾರ್ಮೋನ್ಸ್ ಪ್ರೊಡ್ಯೂಸ್ಡ್ ಅಂಡ್ ರೀಚ್ ಟಾರ್ಗೆಟ್ ಸೈಟ್ ಟು ಬಿಕಮ್ ಫಂಕ್ಷನಲ್. ಅಂದ್ರೆ ನಾನು ಈಗ ನಿಮಗೆ ಇಲ್ಲಿ ಹೇಳಿದೆ ಅಲ್ವಾ, ಈ ಏನು ಪಿಟ್ಯುಟರಿ ಗ್ಲ್ಯಾಂಡ್ ಏನಿದೆ ಇದರಲ್ಲಿ ಪ್ರೊಡ್ಯೂಸ್ ಆಗುವಂತಹ ಒಂದು ಏನು ಹಾರ್ಮೋನ್ಸ್ ಇದೆ, ಆ ಹಾರ್ಮೋನ್ಸ್ ನೇರವಾಗಿ ಬಂದು ಈ ಓವರಿಗೆ ಅಥವಾ ಈ ಟೆಸ್ಟಿಸ್ಗೆ ಅದು ಇನ್ಫ್ಲೂಯೆನ್ಸ್ ಮಾಡ್ತದೆ ಇದರ ಏನು ಸೆಕ್ಸ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ. ಅದು ಯಾವ ರೀತಿ ಇಲ್ಲಿಂದ ಇಲ್ಲಿಗೆ ಬಂತು, ಅದೇನು ಸಿಗ್ನಲ್ ಥ್ರೂ ಬಂತ, ವೈಫೈ ಅಥವಾ ಬ್ಲೂಟೂತ್ ಅಲ್ಲಿ ಬಂತ, ಆ ರೀತಿ ಅಲ್ಲ. ಇದು ಬ್ಲಡ್ ಮೂಲಕ ಬರುವಂತದ್ದು. ಇಲ್ಲಿ ಸೆಕ್ರೆಟ್ ಆದಂತಹ ಏನು ಹಾರ್ಮೋನ್ ಇದೆ ಅದು ಈ ಬ್ಲಡ್ ನಮ್ಮ ಬಾಡಿಯಲ್ಲಿ ಬೇರೆ ಬೇರೆ ಕಡೆ ಸರ್ಕ್ಯುಲೇಟ್ ಆಗ್ತದೆ. ಬ್ಲಡ್ ವೈನ್ಸ್ ಮೂಲಕ, ಕೈಯಲ್ಲಿ ವೈನ್ಸ್ ಇದೆ, ಎಲ್ಲ ಕಡೆ ವೈನ್ಸ್ ಇರುವಂತದ್ದು. ಈ ವೈನ್ಸ್ ಬ್ಲಡ್ ವೈನ್ಸ್ ಮೂಲಕ ಬ್ಲಡ್ ಫ್ಲೋದಲ್ಲಿ ಹಾರ್ಮೋನ್ಸ್ ಹರಿದುಕೊಂಡು ಬಂದು ಯಾವಾಗ ಆ ಬ್ಲಡ್ ಇಲ್ಲಿಗೆ ರೀಚ್ ಆಗ್ತದೋ, ಅಂದ್ರೆ ಓವರಿಗೆ ಇರ್ಬೋದು, ಮೇಲಲ್ಲಿ ಅಲ್ಲ ಸಾರಿ ಫಿಮೇಲ್ ಅಲ್ಲಿ ಓವರಿಗೆ ಇರ್ಬೋದು, ಮೇಲ್ ಅಲ್ಲಿ ಟೆಸ್ಟಿಸ್ ಇರ್ಬೋದು, ಆ ಬ್ಲಡ್ ಯಾವಾಗ ಆ ಹಾರ್ಮೋನ್ ಅನ್ನು ಹೊಂದಿದಂತಹ ಬ್ಲಡ್ ಯಾವಾಗ ಆಯಾ ರೆಸ್ಪೆಕ್ಟೆಡ್ ರೀಜನ್, ಅಂದ್ರೆ ಓವರ್ ಇರ್ಬೋದು ಅಥವಾ ಸಾರಿ ಟೆಸ್ಟಿಸ್ ಇರ್ಬೋದು, ಓವರ್ ಇರ್ಬೋದು, ಇಲ್ಲಿಗೆ ರೀಚ್ ಆಗುವಾಗ ಆ ಒಂದು ಹಾರ್ಮೋನ್ ಟಾರ್ಗೆಟ್ ಸೈಟ್ಗೆ ರೀಚ್ ಆಗ್ತದೆ. ಏನು ಪಿಟ್ಯುಟರಿ ಗ್ಲ್ಯಾಂಡ್ ಇಂದ ರಿಲೀಸ್ ಆದಂತಹ ಹಾರ್ಮೋನ್ ಅಲ್ಲಿ ಆಗ ಈ ಟೆಸ್ಟಿಸ್ ಅಲ್ಲಿ ಈ ಹಾರ್ಮೋನ್ ಸೆಕ್ಸ್ ಹಾರ್ಮೋನ್ಸ್ ಅನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಇನಿಷಿಯೇಟ್ ಮಾಡುವಂತಹದ್ದು. ರೀಪ್ರೊಡಕ್ಟಿವ್ ಫೇಸ್ ಇನ್ ಹ್ಯೂಮನ್ ಲೈಫ್. Adolescents become capable of reproduction when testes and ovaries start to produce gametes. ನಾವು ಆಗದಿಂದ ಡಿಸ್ಕಸ್ ಅದೇ ವಿಷಯದ ಮೇಲೆ ಮಾಡ್ತಿದ್ದೇವೆ. ಯಾವಾಗ ಈ ರಿಪ್ರೊಡಕ್ಟಿವ್ ಸಿಸ್ಟಮ್, ಇಲ್ಲಿ ನಾವು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಒಂದು ಪಿಕ್ಚರ್, ಇದು ಹಳೆಯ ಚಾಪ್ಟರ್ ಅಲ್ಲಿ ಇದೇ ಪಿಕ್ಚರ್ ಅನ್ನು ನಾವು ತಗೊಂಡಿದ್ದೆವು. ಈ ಓವರೀಸ್ ಅಲ್ಲಿ ಯಾವಾಗ ಏನು ಈ ಓವಮ್ ಪ್ರೊಡ್ಯೂಸ್ ಆಗ್ತದೋ, ಈ ಪರ್ಟಿಕ್ಯುಲರ್ ಟೈಮ್ ಯಾವಾಗ ಒಂದು ಮನುಷ್ಯನ ಅಂದ್ರೆ ಸ್ತ್ರೀಯ ದೇಹದಲ್ಲಿ ಇದು ಪ್ರೊಡ್ಯೂಸ್ ಆಗ್ತದೆ, ಆ ಟೈಮ್ ಅನ್ನು ಅಡಾಲಸೆಂಟ್ ಟೈಮ್ ಅಂತ ಕರೆದಿದ್ದಾರೆ. ಅದು ಈ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುವಂತಹ ಈ ಟೈಮ್, ಈ ಏಜ್ ಯಾವ್ದು ಅಂತ ನೋಡಿದ್ರೆ 10 to 12 years ಸಾಮಾನ್ಯವಾಗಿ. ಅದರಲ್ಲಿ ಹೆಚ್ಚು ಕಡಿಮೆ ಸಹ ಇರಬಹುದು. ಈ ರಿಪ್ರೊಡಕ್ಷನ್ ಆಗ್ಲಿಕ್ಕೆ ಬೇಕಾದಂತಹ ಈ ಗ್ಯಾಮೆಟ್ಗಳು, ಅಂದ್ರೆ ಮೇಲ್ ಅಲ್ಲಿ ಸ್ಪರ್ಮ್ ಇರಬಹುದು ಅಥವಾ ಫಿಮೇಲ್ ಅಲ್ಲಿ ಈ ಓವಮ್ ಇರಬಹುದು, ಇದು ಪ್ರೊಡ್ಯೂಸ್ ಆಗುವಂಥದ್ದು ಈ ಪ್ರಾಯದಲ್ಲಿ. ಆದ್ರೆ ಇದು ಫಿಮೇಲ್ ಅಲ್ಲಿ, ಇನ್ ಫಿಮೇಲ್ಸ್ ಈ ಓವಮ್ ಪ್ರೊಡ್ಯೂಸ್ ಆಗುವಂತಹದ್ದು ಈ 45 ಇಂದ 50 ಏಜ್ ನ ಟೈಮ್ ಅಲ್ಲಿ ನಿಂತು ಹೋಗ್ತದೆ. Menstruation indicates that female is capable to reproduce. ಅದನ್ನು ಕನ್ನಡದಲ್ಲಿ ಋತುಸ್ರಾವ ಅಂತ ಹೇಳ್ತಾರೆ, ಅಥವಾ ಕಾಮನ್ ಆಗಿ ಅದನ್ನು ಪೀರಿಯಡ್ಸ್ ಅಂತ ಸಹ ಹೇಳ್ತಾರೆ. ಯಾವಾಗ ಈ ಹುಡುಗಿಯರಲ್ಲಿ ಫಸ್ಟಿಗೆ ಸ್ಟಾರ್ಟಿಂಗ್ ಒಂದು ಮೆನ್ಸ್ಟ್ರುವೇಷನ್ ಅಥವಾ ಏನು ಪೀರಿಯಡ್ಸ್ ಅಂತ ಹೇಳ್ತಾರೆ ನಾರ್ಮಲ್ ಆಗಿ, ಅದನ್ನು ಸ್ಟಾರ್ಟ್ ಆಗುವ ಆ ಒಂದು ಕಂಡೀಷನ್ ಅನ್ನು ಮೆನಾರ್ಕಿ ಅಂತ ಹೇಳ್ತಾರೆ. ಫಸ್ಟ್ ಟೈಮ್ ಆಗುವಂತಹ ಪೀರಿಯಡ್ಸ್ ಅನ್ನು ಕನ್ನಡದಲ್ಲಿ ಋತುಮತಿ ಅಂತ ಸಹ ಹೇಳ್ತಾರೆ. ಸೊ ಈ ಒಂದು ಏನು ಮೆನ್ಸ್ಟ್ರುವೇಷನ್ ಅಥವಾ ಪೀರಿಯಡ್ಸ್ ಅಥವಾ ಇದು ಸ್ಟಾರ್ಟ್ ಆಗ್ತದೆ ಋತುಸ್ರಾವ, ಇದು ಸ್ಟಾರ್ಟ್ ಆಗುವ ಟೈಮ್ ಅಡಾಲಸೆನ್ಸ್ ಟೈಮ್ ಅಲ್ಲಿ ಇದು ಸ್ಟಾರ್ಟ್ ಆಗುವಂಥದ್ದು. ಆಮೇಲೆ ಆ ಒಂದು ಪರ್ಟಿಕ್ಯುಲರ್ ಸ್ತ್ರೀ ಅಥವಾ ಹುಡುಗಿ ಅವಳು ರೀಪ್ರೊಡ್ಯೂಸ್ ಮಾಡ್ಲಿಕ್ಕೆ
ಒಂದು ಮಗುವನ್ನು ಹೊರಲಿಕ್ಕೆ ಏಬಲ್ ಅಂತ ಇಂಡಿಕೇಟ್ ಮಾಡುವಂಥದ್ದು ಬಾಡಿ ಸಹ ಇಂಡಿಕೇಟ್ ಮಾಡ್ತದೆ. ಅಂದ್ರೆ ಈಗ ಜ್ವರ ಬಂದಾಗ ಹೇಗೆ ಮೈ ಬಿಸಿ ಆಗ್ತದೆ, ಅಥವಾ ಏನಾದ್ರೂ ಕಚ್ಚಿದ್ರೆ ಹೇಗೆ ಸ್ವೆಲ್ಲಿಂಗ್ ಆಗ್ತದೆ, ಅದೇ ರೀತಿ ಯಾವಾಗ ಒಂದು ಹುಡುಗಿ ಅಥವಾ ಒಂದು ಸ್ತ್ರೀ ಒಂದು ಮಗುವನ್ನು ಹೊರಲಿಕ್ಕೆ ಹೆರ್ಲಿಕ್ಕೆ ಯಾವಾಗ ಏನು ಕೆಪೇಬಲ್ ಆಗ್ತಾಳೆ, ಆ ಒಂದು ಇಂಡಿಕೇಶನ್ ಈ ಮೆನ್ಸ್ಟ್ರುಯೇಷನ್ ಸೈಕಲ್, ಮೆನ್ಸ್ಟ್ರುಯೇಷನ್ ಶುರುವಾಗುವಂಥದ್ದು ಫಸ್ಟ್ ಗೆ ಮೆನಾರ್ಕೆ ಕಂಡೀಷನ್. ಅದೇ 45ರಿಂದ 50 ವರ್ಷ, ಅಂದ್ರೆ ಒಂದು ಮಹಿಳೆಗೆ 45ರಿಂದ 50 ವರ್ಷದಲ್ಲಿ ವೇರಿಯೇಷನ್ ಕೂಡ ಇದೆ. ಕೆಲವರಲ್ಲಿ ಅಬ್ನಾರ್ಮಲ್ ಕಂಡೀಷನ್ ಅಲ್ಲಿ 35ರಿಂದಲೇ ಶುರು ಆಗಬಹುದು, ಅಥವಾ ಕೆಲವರಿಗೆ 50 ಕೂಡ ದಾಟಿ ಮತ್ತು ಕೂಡ ಮೆನ್ಸ್ಟ್ರುಯೇಷನ್ ಆಗುವಂತ ಚಾನ್ಸಸ್ ಕೂಡ ಇರ್ತದೆ. ಬಟ್ ಸಾಮಾನ್ಯವಾಗಿ ಇನ್ ಅವರೇಜ್ 45ರಿಂದ 50 ವರ್ಷದಲ್ಲಿ ಇದು ನಿಲ್ತದೆ. ಇದನ್ನು ಮೇನಾಪೋಸ್ ಅಂತ ಹೇಳ್ತಾರೆ, ಋತುಬಂಧ ಅಂತ ಕನ್ನಡದಲ್ಲಿ. ನಾವು ಈ ಡಯಾಗ್ರಾಮ್ ಅಲ್ಲಿ ಅದನ್ನು ನೋಡೋದಿದ್ರೆ, ಯಾವಾಗ ಈ ಓವರಿ ಏನಿದೆ, ಯಾವಾಗ ಇದರಲ್ಲಿ ಈ ಓವಮ್ ಪ್ರೊಡ್ಯೂಸ್ ಆಗ್ತದೆ, ಈ ಓವ್ಯೂಲ್ ಇಲ್ಲಿ ಪ್ರೊಡ್ಯೂಸ್ ಆಗಿ ಇಲ್ಲಿ ಏನು ಈ ಸ್ಪರ್ಮ್ ಅನ್ನು ಮೀಟ್ ಆಗ್ಲಿಕ್ಕೆ ವೆಯ್ಟ್ ಮಾಡ್ತಿರ್ತದೆ ನೋಡಿ. ಈ ಪೀರಿಯಡ್ ಇದನ್ನು ಫರ್ಟೈಲ್ ಪೀರಿಯಡ್, ಅಂದ್ರೆ ಇಲ್ಲಿ ಫರ್ಟಿಲೈಸೇಷನ್ ಆಗ್ಲಿಕ್ಕೆ ಆಗುವ ಎಬಿಲಿಟಿ ಇರ್ತದೆ. ಒಂದು ವೇಳೆ ಇಲ್ಲಿ ಯಾವುದೇ ಸ್ಪರ್ಮ್ ಎಂಟರ್ ಆಗದೆ ಇದ್ರೆ, ಈ ಪರ್ಟಿಕ್ಯುಲರ್ ಏನು ಓವಮ್ ಇದೆ ಇದು ವೆಯ್ಟ್ ಮಾಡಿ 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 ಅದಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಹೇಳ್ಬೋದು. ಅದೇ ಟೆಕ್ನಿಕಲ್ ಆಗಿ ಯಾವ ವರ್ಡ್ ಯೂಸ್ ಮಾಡ್ಲಿಕ್ಕೆ ಆಗದಿದ್ರು ಒಂದು ಆ ರೀತಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ಬೋದು. ಒಂದು ಕೆಲವು ದಿವಸಗಳ ಕಾಲ ಇದ್ದದು ಮತ್ತೆ ಅದು ಅದರ ಏನು ಎಬಿಲಿಟಿ ಕಳ್ಕೊಳ್ತದೆ, ಆಮೇಲೆ ಅದು ದೇಹದಿಂದ ಹೊರಗೆ ಹೋಗುವಂತದ್ದು. ಅದೇ ರೀತಿ ಈ ರೀತಿ ಹೊರಗೆ ಹೋಗ್ತದೆ. ನಾವು ರಿಪ್ರೊಡಕ್ಷನ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೇವೆ, ಏನು ಈ ರೀತಿ ಓವಮಿಗೆ ಸ್ಪರ್ಮ್ ಅಟ್ಯಾಚ್ ಆಗ್ತದೆ, ಇಲ್ಲಿ ಒಂದು ಸ್ಪರ್ಮ್ ಅದರ ಇನ್ಸರ್ಟ್ ಆಗ್ತದೆ ಓವಮಿಗೆ, ಆಮೇಲೆ ಅದು ಫರ್ಟಿಲೈಸ್ ಆಗಿ ಝೈಗೋಟ್ ಆಗ್ತದೆ, ಅದು ಝೈಗೋಟ್ 2 ಸೆಲ್ ಸ್ಟೇಜ್ ಆಗ್ತದೆ, 4 ಸೆಲ್ ಸ್ಟೇಜ್ ಆಗ್ತದೆ, ಕೊನೆಗೆ ಅದು ಎಂಬ್ರಿಯೋ ಆಗಿ ಇಲ್ಲಿ ಬಂದು ಅಟ್ಯಾಚ್ ಆಗ್ತದೆ ಅಂತ ನಾವು ತಿಳ್ಕೊಂಡಿದ್ದೇವೆ ಅಲ್ಲ. ಇದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ರಿಪ್ರೊಡಕ್ಷನ್ ಅಲ್ಲಿ ಆಗುವಂತದ್ದು. ಅದೇ ಒಂದು ವೇಳೆ ಇಲ್ಲಿ ಸ್ಪರ್ಮ್ ಬಂದು ಫರ್ಟಿಲೈಸ್ ಆಗದೇ ಇದ್ರೆ ಏನಾಗ್ತದೆ, ಈ ಓವರಿ ಇದೇ ಒಂದು ಏನು ಚಾನಲ್ ಮೂಲಕ ಬಂದು ಇಲ್ಲಿ ಅಟ್ಯಾಚ್ ಆಗುವಂತ ಸಂದರ್ಭಗಳೇ ಇರುವುದಿಲ್ಲ. ಹಾಗಾಗಿ ಅದು ಈ ಮೆನ್ಸ್ಟ್ರುಯೇಷನ್ ವೇಸ್ಟ್ ಮೂಲಕ ಹೊರಗೆ ಹೋಗುವಂತದ್ದು ದೇಹದಿಂದ. ಅದೇ ರೀತಿ ಇಲ್ಲಿ ಒಂದು ಕೆಲವು ಈ ಸ್ಟ್ರಕ್ಚರ್ ಅನ್ನು ನೀವು ನೋಡಬಹುದು. ಇಲ್ಲಿ ಈ ರೀತಿ ಇದರ ಏನು ಈ ಗರ್ಭಕೋಶ ಅಂತ ಯುಟೆರಸ್ ನ 2 ವಾಲ್ ಅಲ್ಲಿ ಈ ರೀತಿಯಾದಂತಹ ಒಂದು ತಿಕ್ಕನಿಂದ ಕಾಣಬಹುದು. ಇದೇನು ಹೇಳಿದ್ರೆ ಒಂದು ಸ್ಪೆಷಲ್ ಟಿಶ್ಯೂ ಲೇಯರ್ ಅಂತ ಹೇಳ್ಬಹುದು. ಇದರ ಮೇಲೆ ಏನು ಈ ಫರ್ಟೈಲ್ ಆದಂತಹ ಏನು ಈ ಝೈಗೋಟ್ ಅಥವಾ ಈ ಎಂಬ್ರಿಯೋ ಹೇಳ್ತಾರೆ, ಇದು ಇಲ್ಲಿ ಬಂದು ಅಟ್ಯಾಚ್ ಆಗುವಂತಹದ್ದು ಅಲ್ವಾ. ಇಲ್ಲಿ ಅಟ್ಯಾಚ್ ಆಗಿ ಫರ್ದರ್ ಅದು ಡೆವಲಪ್ ಆಗುವಂಥದ್ದು. ಒಂದು ವೇಳೆ ಇಲ್ಲಿ ಫರ್ಟಿಲೈಸ್ ಆಗದೇ ಇದ್ರೆ ಅದು ಈ ಝೈಗೋಟ್ ಕೂಡ ಆಗೋದಿಲ್ಲ, ಅದು ಎಂಬ್ರಿಯೋ ಕೂಡ ಆಗೋದಿಲ್ಲ. ಅದೇ ರೀತಿ ಅದು ಶೆಡ್ ಆಫ್ ಆಗಿ ಹೋಗುವಂಥದ್ದು. ಆಗ ಈ ಟಿಶ್ಯೂವಿನ ರೋಲ್ ಕೂಡ ಎಂತ ಇರುವುದಿಲ್ಲ. ಹಾಗಾಗಿ ಇದು ಕೂಡ ಏನು ಶೆಡ್ ಆಗಿ ಬ್ಲಡ್ ಮೂಲಕ ಹೋಗ್ತದೆ. ಸೊ ಈ ಒಂದು ಇದು 2 ವಿಷಯಗಳು ನಡೆಯುವಂತ ಈ ಟೈಮ್ ಅನ್ನು ಮೆನ್ಸ್ಟ್ರುಯೇಷನ್ ಟೈಮ್ ಅಂತ ಹೇಳ್ತಾರೆ. ಇದು ಪ್ರತಿ ತಿಂಗಳಿಗೆ ನಡೆಯುವಂತಹದ್ದು, ಒಂಥರ ಕ್ಲೀನಿಂಗ್ ಪ್ರಾಸೆಸ್ ಇದ್ದ ಹಾಗೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇತ್ತು. ಡಿಟರ್ಮಿನೇಷನ್ ಆಫ್ ಸೆಕ್ಸ್ ಅಂದ್ರೆ ರೀಪ್ರೊಡಕ್ಷನ್ ಅಲ್ಲಿ ನಾವು ರೀಪ್ರೊಡಕ್ಷನ್ ಹೇಗೆ ಆಗ್ತದೆ, ಯಾವುದೆಲ್ಲ ಗ್ಯಾಮೆಟ್ಗಳು ಯಾವ ರೀತಿ ಇಂಟರಾಕ್ಟ್ ಆಗಿ ಹೇಗೆ ಒಂದು ಮಗು ಡೆವಲಪ್ ಆಗ್ತದೆ, ಎಂಬ್ರಿಯೋ ಸ್ಟೇಜ್ ಅಂದ್ರೆ ಏನು, ಝೈಗೋಟ್ ಅಂದ್ರೆ ಏನು ಎಲ್ಲ ತಿಳ್ಕೊಂಡಿದ್ದೇವೆ. ಆದ್ರೆ ಎಂಬ್ರಿಯೋ ಡೆವಲಪ್ ಆಗಿ ಫೀಟಸ್ ಕೂಡ ಆಗ್ತದೆ ಅಂತ ತಿಳ್ಕೊಂಡಿದ್ದೇವೆ. ಆದ್ರೆ ಆ ಎಂಬ್ರಿಯೋದಿಂದ ಫೀಟಸ್ ಎಲ್ಲ ಆಗುವ ಟೈಮಲ್ಲಿ ಆ ಫೀಟಸ್ ಅಥವಾ ಒಂದು ಕಂಡೀಷನ್ ಅಥವಾ ಝೈಗೋಟ್ ಕಂಡೀಷನ್ ಏನುಂಟು, ನಾವು ಈ ಪಿಕ್ಚರ್ ಅಲ್ಲಿ ನೋಡುವ ಹಾಗೆ ಇಲ್ಲಿ ಫರ್ಟಿಲೈಸೇಷನ್ ಏನಾಗ್ತಾ ಇದೆ, ಈ ಫರ್ಟಿಲೈಸೇಷನ್ ಆದ್ಮೇಲೆ ಇಲ್ಲಿ ಝೈಗೋಟ್ ಆಗಿ ಬೇರೆ ಬೇರೆ ಸೆಲ್ ಸ್ಟೇಜ್ ಗಳಿಗೆ ಹೋಗ್ತಾ ಉಂಟಿದು. ಇದು ನೆಕ್ಸ್ಟ್ ಗೆ ಯಾವ ಮಗುವಾಗಿ ಹುಟ್ಟಬಹುದು ಅಂದ್ರೆ ಇಲ್ಲಿ ಎಂಬ್ರಿಯೋ ಸ್ಟೇಜ್ ಗೆ ರೀಚ್ ಆದ್ಮೇಲೆ ಇಲ್ಲಿ ಆ ಎಂಬ್ರಿಯೋ ಅಟ್ಯಾಚ್ ಆಗಿ ಆಮೇಲೆ ಪ್ರೆಗ್ನೆನ್ಸಿ ನಾರ್ಮಲ್ ಆಗಿ ಮಗುವಿನ ಡೆವಲಪ್ಮೆಂಟ್ ಆಗುವಂತಹದ್ದು. ಹೊಟ್ಟೆಯೊಳಗೆ ಭ್ರೂಣ ಅಂತ ಹೇಳ್ತಾರೆ, ಮಗು ಅಂತ ಹೇಳಿಕ್ಕೆ ಆಗುದಿಲ್ಲ. ಮಗು ಅಂದ್ರೆ ದೇಹದ ಹೊರಗೆ ಬಂದ ಮೇಲೆ ಅದನ್ನು ಮಗು ಅಂತ ಕರೀತಾರೆ, ಒಳಗೆ ಇರುವಾಗ ಅದನ್ನು ಭ್ರೂಣ ಅಥವಾ ಫೀಟಸ್ ಅಂತ ಕರೆಯುವಂತಹದ್ದು. ಸೊ ಅದು ಯಾವುದು ಗಂಡು ಮಗುವ ಹೆಣ್ಣು ಮಗು ಅಂತ ಹೇಗೆ ಫ್ಯಾಕ್ಟರ್ಗಳು ಡಿಸೈಡ್ ಮಾಡ್ತವೆ ಅಂತ ನೋಡೋದಿದ್ರೆ, ಮನುಷ್ಯರ ಸೆಲ್ ಅಲ್ಲಿ ಇಲ್ಲಿ ಪಿಕ್ಚರ್ ಅಲ್ಲಿ ನೀವು ನೋಡ್ತಿರ್ಬಹುದು, ಮನುಷ್ಯರ ಸೆಲ್ಗಳಲ್ಲಿ ಅಂದ್ರೆ ಜೀವಕೋಶಗಳಲ್ಲಿ ಈ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರ್ತದೆ ಅಲ್ಲ. ಈ ಮನುಷ್ಯರ ನ್ಯೂಕ್ಲಿಯಸ್ ಅಲ್ಲಿ ಇದರಲ್ಲಿ XY ಕ್ರೋಮೋಸೋಮ್ಸ್ ಅಂತ ಸೇರ್ತದೆ. ಇಲ್ಲಿ ನೋಡಬಹುದು ಸೆಕ್ಸ್ ಇನ್ ಓವರಿ, ಫಿಮೇಲ್ ಸೆಕ್ಸ್ ಆರ್ಗನ್ ಮತ್ತೆ ಮೇಲ್ ಸೆಕ್ಸ್ ಆರ್ಗನ್ ಅಲ್ಲಿ ಇದನ್ನ ಸ್ಪರ್ಮಿನ ಒಂದು ಸೆಲ್ಸ್ ಇನ್ ಟೆಸ್ಟಿಸ್, ಇದು ಸ್ಪರ್ಮ್ ಅಲ್ಲ, ಸೆಲ್ಸ್ ಇನ್ ಟೆಸ್ಟಿಸ್ ಅಂದ್ರೆ ನಾವು ಸ್ಪರ್ಮೆಟೋಜೆನಿಸಿಸ್ ಆಗೋದಿಲ್ಲ ತಿಳ್ಕೊಂಡಿದ್ದೇವೆ ವೃಷಣ ಅಥವಾ ಟೆಸ್ಟಿಸ್ ಅಲ್ಲಿ. ಈ ಟೆಸ್ಟಿಸ್ ಅಲ್ಲಿರುವಂತಹ ಸೆಲ್ಗಳಲ್ಲಿ ಪ್ರತಿಯೊಂದು ಸೆಲ್ಗಳಲ್ಲಿ ಕೂಡ
23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರ್ತದೆ. ಅದೇ ರೀತಿ ಫಿಮೇಲ್ ನ ಓವರಿಯಲ್ಲಿ ಓವಮ್ ಪ್ರೊಡ್ಯೂಸ್ ಆಗುವಂತಹ ಫಿಮೇಲ್ ನ ಓವರಿಯಲ್ಲಿ ಕೂಡ 23 ಓವರಿಯಲ್ಲಿನ ಪ್ರತಿಯೊಂದು ಸೆಲ್ ಅಲ್ಲಿ ಕೂಡ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರ್ತದೆ. ಈ ಕ್ರೋಮೋಸೋಮ್ಸ್ ಗಳು ಏನು ಅಂತ ನೀವು ಗೊತ್ತಿರಬಹುದು ಮೇಲ್ನೋಟಕ್ಕೆ. ಇದು ಜೆನೆಟಿಕ್ ಮೆಟೀರಿಯಲ್. ಅಂದ್ರೆ ಒಂದು ವ್ಯಕ್ತಿ ಎಷ್ಟು ಹೈಟ್ ಬೆಳಿಬೇಕು, ಯಾವ ರೀತಿ ಕಾಣಬೇಕು, ಪೇರೆಂಟ್ಸ್ ನ ರೀತಿ ಕಾಣಬೇಕು, ಅಥವಾ ಇದೇ ರೀತಿ ಬೆಳಿಬೇಕು, ಇದೇ ರೀತಿಯ ಪ್ರೊಸೆಸ್ ನಡಿಬೇಕು ಅಂತ ಹೇಳಿ ಈ ಕ್ರೋಮೋಸೋಮ್ಗಳು ಡಿಸೈಡ್ ಮಾಡುವಂತಹದ್ದು. ಇದನ್ನು ಹೆಚ್ಚಿನದಾಗಿ ನೀವು ಮುಂದಿನ ಕ್ಲಾಸ್ಗಳಲ್ಲಿ ಕಲೀಲಿಕ್ಕಿದ್ದೀರಿ. ಈಗ ಬೇಸಿಕ್ ಆಗಿ ಇಷ್ಟು ಸಾಕು ಈ ಒಂದು ವಿಚಾರದಲ್ಲಿ. ಈ ಸೆಲ್ಗಳಿಂದ ಪ್ರೊಡ್ಯೂಸ್ ಆಗುವಂತಹದ್ದೇ ಈ ಗ್ಯಾಮೆಟ್ಗಳು, ಅಂದ್ರೆ ಏನು ಲಿಂಗಾಣುಗಳು ಅಂತ ಹೇಳ್ತೇವೆ. ಇದು ಈ ಓವಮ್ ಅಥವಾ ಸ್ಪರ್ಮ್ ಸೆಲ್. ಈ ಏನು ಟೆಸ್ಟಿಸ್ ಅಲ್ಲಿ ಇದ್ದಂತಹ ಸೆಲ್ ಇದು ಏನು ಓವರಿಯಲ್ಲಿ ಇದ್ದಂತಹ ಸೆಲ್. ಈ ಸೆಲ್ಗಳು ಇನ್ಫ್ಲೂಯೆನ್ಸ್ ಮಾಡಿಯೇ ಈ ಏನು ಓವಮ್ ಅಥವಾ ಸ್ಪರ್ಮ ಪ್ರೊಡ್ಯೂಸ್ ಆಗುವಂತಹದ್ದು. ಬಟ್ ಕಂಡೀಷನ್ ಅಂತ ಹೇಳಿದ್ರೆ, ಈ ಫಿಮೇಲ್ ನ ಓವರಿಯಲ್ಲಿ ಪ್ರೊಡ್ಯೂಸ್ ಆದಂತಹ ಈ ಓವಮ್ಗಳೇನಿದೆ ಇದರಲ್ಲಿ 23 ಪೇರ್ಸ್ ಆಫ್ ಕ್ರೋಮೋಸೋಮ್ ಇರೋದಿಲ್ಲ. ಅಂದ್ರೆ 23 ಪೇರ್ಸ್ ಅಂದ್ರೆ 23 ಎರಡು ಸೆಟ್ಗಳು ಆ ರೀತಿ ಇರುವುದಿಲ್ಲ. ಇದರಲ್ಲಿ ಬರೀ 23 ಕ್ರೋಮೋಸೋಮ್ಸ್ ಮಾತ್ರ ಇರುವಂತಹದ್ದು ಒಂದೊಂದು ಓವಮ್ ಅಲ್ಲಿ. ಅಂದ್ರೆ ಸಿಂಗಲ್ ಸೆಟ್, ಒಂದೊಂದೇ ಸೆಟ್ ಇರುವಂತದ್ದು, ಒಂದೊಂದೇ ಜೊತೆ. ಹಾಗೆ ಅದರಲ್ಲಿ ಏನು ನಾನು ಈ ಸೆಕ್ಸ್ ಡಿಟರ್ಮೈನ್ ಮಾಡುವಂತಹ ಏನು ಕ್ರೋಮೋಸೋಮ್ಸ್ ಎಕ್ಸ್ ಮತ್ತೆ ವೈ ಕ್ರೋಮೋಸೋಮ್ಸ್ ಇದೆ ಅಂತ ಇದೆ ಹೇಳ್ತಾರೆ. ಆ ಕ್ರೋಮೋಸೋಮ್ ಅಲ್ಲಿ ಇದು ಎಕ್ಸ್ ಕ್ರೋಮೋಸೋಮ್ ಮಾತ್ರ ಈ ಏನು ಓವರಿಯ ಒಳಗೆ ಇರ್ಲಿಕ್ಕೆ ಸಾಧ್ಯ. ಇಲ್ಲಿ 2 ಓವರಿಯನ್ನು ನೀವು ಕಾಣಬಹುದು. ಅಂದ್ರೆ ಬೇರೆ ಸುಮಾರು ನೀವು ಏನು ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ಎಲ್ಲ ಓವರಿ ಪ್ರೊಡ್ಯೂಸ್ ಮಾಡುವಂತಹ ಓಮ್ ನ ಒಳಗೆ ಎಕ್ಸ್ ಕ್ರೋಮೋಸೋಮ್ ಮಾತ್ರ ಇರುವಂತಹದ್ದು. ಅದೇ ಕಂಡೀಷನ್ ಇಲ್ಲಿ ಮೇಲ್ ಅಲ್ಲಿ ನೋಡಿದ್ರೆ ಈ ಸ್ಪರ್ಮ್ ಸೆಲ್ ಏನಿದೆ, ಈ ಸ್ಪರ್ಮ್ ಸೆಲ್ ಅಲ್ಲಿ ಇದರಲ್ಲಿ ಅದೇ ರೀತಿ ಅಂದ್ರೆ 23 ಪೇರ್ಸ್ ಇರೋದಿಲ್ಲ, 23 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರೋದಿಲ್ಲ, ಬರೀ 23 ಕ್ರೋಮೋಸೋಮ್ಸ್ ಇರುವಂತದ್ದು. 23 ಸೆಟ್ ಅಂದ್ರೆ 23 ಪ್ಲಸ್ 23 ಕ್ರೋಮೋಸೋಮ್ಸ್ ಇರುವಂತದ್ದು. ಆ ರೀತಿ ಅಲ್ಲ, ಇದರಲ್ಲಿ ಬರೀ ಒಂದು 23 ಕ್ರೋಮೋಸೋಮ್ಗಳು ಮಾತ್ರ ಸ್ಪರ್ಮ್ ಅಲ್ಲಿ ಇರುವಂತಹದ್ದು. ಆ ಸ್ಪರ್ಮ್ ಅಲ್ಲಿ ಯಾವ ಏನು ಕ್ರೋಮೋಸೋಮ್, ಈ 23 ಕ್ರೋಮೋಸೋಮ್ ಅಲ್ಲಿ ಯಾವ್ದಾದ್ರು ಒಂದು ಕ್ರೋಮೋಸೋಮ್ ಐದರ್ ಮೇಲ್ ಅಂದ್ರೆ ಎಕ್ಸ್ ಅಂತ ವೈ ಕ್ರೋಮೋಸೋಮ್, ಅಥವಾ ಫಿಮೇಲ್ ಅಂದ್ರೆ ಎಕ್ಸ್ ಕ್ರೋಮೋಸೋಮ್ ಅಂತ ಹೇಳುವಂತಹದ್ದು ಒಂದು ಡಿಸೈಡ್ ಮಾಡುವಂತಹ, ಆ ಒಂದು ಫ್ಯಾಕ್ಟರ್ ಡಿಸೈಡ್ ಮಾಡುವಂತ ಒಂದು ಕ್ರೋಮೋಸೋಮ್ ಇರ್ತದೆ. ಇಲ್ಲಿ ನೋಡಿ, ಈ ಓವಮ್ ಅಲ್ಲಿ ಎಕ್ಸ್ ಕ್ರೋಮೋಸೋಮ್ ಮಾತ್ರ ನೀವು ಕಾಣುವಂತಹದ್ದು ಅಲ್ವಾ. ಅದೇ ಇಲ್ಲಿ ಸ್ಪರ್ಮ್ ಅಲ್ಲಿ ಐದರ್ ಎಕ್ಸ್ ಕೂಡ ಕಾಣಬಹುದು, ಐದರ್ ವೈ ಕೂಡ ಕಾಣಬಹುದು. ಇಲ್ಲಿ ನಾವು ನೋಡುತ್ತಿದ್ರೆ ಇಲ್ಲಿ ಈ ಫರ್ಟಿಲೈಸೇಷನ್ ಸ್ಟೇಟ್ ಏನಿದೆ, ಇಲ್ಲಿ ಓವಮ್ ಏನ್ ನಾವು ನೋಡ್ತಿದ್ದೇವೆ, ಈ ಓವಮ್ಮಿಗೆ ಇಲ್ಲಿ ಈ ಸ್ಪರ್ಮ್ ಸೆಲ್ಗಳು ಬಂದು ಫರ್ಟಿಲೈಸ್ ಆಗ್ತಾ ಉಂಟಲ್ಲ, ಈ ಸ್ಪರ್ಮ್ ಸೆಲ್ಗಳು ಮಿಲಿಯನ್ಸ್ ಆಫ್ ನಂಬರ್ ಅಲ್ಲಿ ಪ್ರೊಡ್ಯೂಸ್ ಆಗ್ತದೆ. ಇದು ಈ ಟ್ರಾಕ್ಟ್ ಮೂಲಕ ಬಂದು ರಿಪ್ರೊಡಕ್ಟಿವ್ ಸಿಸ್ಟಮ್ ಮೂಲಕ ಹೀಗೆ ಬಂದು ಇದು ಇಲ್ಲಿ ಫರ್ಟಿಲೈಸ್ ಆಗುವ ಈ ಟೈಮ್ ಅಲ್ಲಿ ರೀಚ್ ಆಗುವಂತಹ ಒಂದು ಸ್ಪರ್ಮ್ ಸೆಲ್ ಏನಿದೆ ಅದರ ಒಳಗೆ ಬೈ ಲಕ್ ಎಕ್ಸ್ ಕ್ರೋಮೋಸೋಮ್ ಇರಬಹುದು ಅಥವಾ ವೈ ಕ್ರೋಮೋಸೋಮ್ ಸಹ ಇರಬಹುದು. ಅದರಲ್ಲಿ ಒಂದು ವೇಳೆ ವೈ ಕ್ರೋಮೋಸೋಮ್ ಇದ್ದಂತಹ ಆ ಏನು ಸ್ಪರ್ಮ ಸೆಲ್ ಈ ಓವಮ್ ಅನ್ನು ಫರ್ಟಿಲೈಸ್ ಮಾಡಿದ್ರೆ ಅದು ಮೇಲ್ ಆಗಿ ಬರ್ತದೆ. ಅಂದ್ರೆ ಈ ಏನು ಓವಮ್ ಏನಿದೆ, ಈ ಓವಮ್ ಈ ಓವಮ್ಮಿಗೆ ಈ ಸ್ಪರ್ಮ ಬಂದು ಫರ್ಟಿಲೈಸ್ ಆದ್ರೆ ಇದು ಮೇಲ್ ಆಗಿ ಹುಟ್ಟುವಂಥದ್ದು. ಅದೇ ಈ ಎಕ್ಸ್ ಕ್ರೋಮೋಸೋಮ್ ಇರುವ ಇಲ್ಲಿ ಫಿಮೇಲ್, ಅದೇ ಓವಮ್ ಅಲ್ಲಿ ಎಕ್ಸ್ ಕ್ರೋಮೋಸೋಮ್ ಅದು ಫಿಕ್ಸ್ಡ್, ಅದರಲ್ಲಿ ಚೇಂಜಸ್ ಏನಿಲ್ಲ. ಅದೇ ಮೇಲ್ ಅಲ್ಲಿ ಚೇಂಜ್ ಆಗುವಂಥದ್ದು ನಾನು ಈಗಾಗಲೇ ಹೇಳಿದೆ. ಅದೇ ಈ ಮೇಲ್ ಸ್ಪರ್ಮ್ ಅಲ್ಲಿ ಇರುವಂತಹ ಈ ಎಕ್ಸ್ ಕ್ರೋಮೋಸೋಮ್ ಬಂದು ಅದೇ ಎಕ್ಸ್ ಕ್ರೋಮೋಸೋಮ್ ನ ಓಮ್ ಒಟ್ಟಿಗೆ ಅದು ಫರ್ಟಿಲೈಸ್ ಆದ್ರೆ ಅಲ್ಲಿ ಫಿಮೇಲ್ ಆಗಿ ಹುಟ್ಟುವಂಥದ್ದು. ಸೊ ಈ ಒಂದು ಫ್ಯಾಕ್ಟರ್ ಮೇಲ್ ಮತ್ತು ಫಿಮೇಲ್ ನ ಒಂದು ಡಿಫ್ರೆನ್ಸಿಯೇಷನ್ ಬಾಡಿಯ ಒಳಗೆ ಯಾವಾಗ ಒಂದು ಫೀಟಸ್ ನ ಡೆವಲಪ್ಮೆಂಟ್ ಆಗ್ತದೆ ಆಗ್ಲಿ ಶುರು ಆಗುವಂಥದ್ದು. ಅದನ್ನು ಆಗ್ಲಿ ಡಿಸೈಡ್ ಮಾಡಿ ಅದು ಡೆವಲಪ್ಮೆಂಟ್ ಎಂಬ್ರಿಯೋ ಫೀಟಸ್ ಈ ರೀತಿ ಆಗುವಂತಹದ್ದು. ಇದು ಫರ್ಟಿಲೈಸೇಷನ್ ಸ್ಟೇಜ್ ಯಾವಾಗ ಇರ್ತದೆ, ಇಲ್ಲಿ ಫರ್ಟಿಲೈಸ್ ಸ್ಟೇಜ್ ಯಾವಾಗ ಇರ್ತದೆ ನೋಡಿ, ಇಲ್ಲಿ ಆಲ್ರೆಡಿ ತುಂಬಾ ಮಾರ್ಕ್ ಮಾಡಿದೆ. ಇಲ್ಲಿ ಫರ್ಟಿಲೈಸೇಷನ್ ಸ್ಟೇಜ್ ಅಲ್ಲಿ ಇರ್ತದೆ. ಇಲ್ಲಿ ಆ ಒಂದು ಇದರ್ ಮೇಲ್ ಆಗಿ ಮಗು ಹುಟ್ಟುದ, ಫಿಮೇಲ್ ಆಗಿ ಹುಟ್ಟುವಂಥದ್ದು ಡಿಸೈಡ್ ಮಾಡುವಂಥದ್ದು. ಅದನ್ನು ತಿಳ್ಕೊಳ್ಳುವಂಥದ್ದೆಲ್ಲ ನಮ್ಮ ದೇಶದಲ್ಲಿ ಇಲ್ಲೀಗಲ್ ಆಗಿದೆ. ಹಾರ್ಮೋನ್ಸ್ ಅದರ್ ದೆನ್ ಸೆಕ್ಸ್ ಹಾರ್ಮೋನ್ಸ್. ಈಗ ನಾವು ಸೆಕ್ಸ್ ಹಾರ್ಮೋನ್ಸ್ ಬಗ್ಗೆ ತಿಳ್ಕೊಂಡೆವು. ಪಿಟ್ಯುಟರಿ ಗ್ಲ್ಯಾಂಡ್ ಇಂದ ಇನ್ಫ್ಲೂಯೆನ್ಸ್ ಆಗಿ ಸೆಕ್ರಿಟ್ ಆದಂತಹ ಒಂದು ಹಾರ್ಮೋನ್ಸ್, ಆ ಹಾರ್ಮೋನ್ಗಳು ಬಂದು ಓವರಿಗೆ ಮತ್ತು ಟೆಸ್ಟಿಸ್ಗೆ ಇನ್ಫ್ಲೂಯೆನ್ಸ್ ಮಾಡಿ ಸೆಕ್ಸ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುವಂತಹದ್ದು. ಇದನ್ನು ನಾವು ತಿಳ್ಕೊಂಡೆವು, ಟೆಸ್ಟೋಸ್ಟಿರನ್ ಮತ್ತೆ ಎಸ್ಟ್ರೋಜನ್ ಅಂತ. ಈಗ ಅದನ್ನು ಹೊರತುಪಡಿಸಿ ಬಾಡಿಯಲ್ಲಿ ಬೇರೆ ಯಾವುದೆಲ್ಲ ಏನು ಹಾರ್ಮೋನ್ ಪ್ರೊಡ್ಯೂಸ್ ಮಾಡುವಂತಹ ಇದು ಗ್ರಂಥಿಗಳಿದೆ, ಮತ್ತೆ ಅದು ಯಾವ್ದೆಲ್ಲ ಪ್ರೊಡ್ಯೂಸ್ ಮಾಡ್ತದೆ ಅಂತ ನಾವು ತಿಳ್ಕೊಳ್ಬಾರ್ದು. ಈ ಹಾರ್ಮೋನ್ಗಳು ಈ ಗ್ರೋತ್ಗೆ ರೆಸ್ಪಾನ್ಸಿಬಲ್ ಆಗಿರ್ತದೆ. ಅಂದ್ರೆ ಗ್ರೋತ್ ಆದ ಹಾಗೆ ಹಾರ್ಮೋನ್ ಸೆಕ್ರೇಷನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ ಬಾಡಿಯಲ್ಲಿ. ಎಸ್ಪೆಷಲಿ ಗ್ರೋತ್, ಮೇನ್ ಆಗಿ ಗ್ರೋತ್ ಶುರು ಆಗುವಂತದ್ದು ಅಡಾಲಸೆನ್ಸ್ ನ ಟೈಮಲ್ಲಿ. ಹಾಗಾಗಿ
ಗ್ರೋತ್ ಮೇಲೆ ಡಿಪೆಂಡ್ ಗ್ರೋತ್ ಆಗ್ಲಿಕ್ಕೆ ಈ ಹಾರ್ಮೋನ್ಸ್ಗಳು ಜಾಸ್ತಿ ಕಾರಣ ಆಗಿದೆ. ಅದೇ ರೀತಿ ಇಮೋಷನ್ಸ್, ಮೆಚುರಿಟಿ ಇಂಥದ್ದೆಲ್ಲ ಈ ಹಾರ್ಮೋನ್ಸ್ ನ ಸೆಕ್ರೇಷನ್ಸ್ ಜಾಸ್ತಿ ಆಗುವ ಟೈಮಲ್ಲಿ ಆಗುವಂತಹದ್ದು. ಇಲ್ಲಿ ನಾವು ಏನ್ ನೋಡ್ಲಿಕ್ಕಿದ್ದೇವೆ, ಇಲ್ಲಿ ನೋಡುವಂತಹ ಈಗ ಹಾರ್ಮೋನ್ಸ್ ವಿಚ್ ಡು ನಾಟ್ ಪ್ಲೇ ಡೈರೆಕ್ಟ್ ರೋಲ್ ಇನ್ ರಿಪ್ರೊಡಕ್ಷನ್ ಅಲ್ಲಿ ಯಾವ್ದೆಲ್ಲ ಹಾರ್ಮೋನ್ಸ್ ರೋಲ್ ಪ್ಲೇ ಮಾಡ್ತವೆ ನಾವು ನೋಡಿದ್ದೇವೆ. ಈಗ ಏನು ಟೆಸ್ಟೋಸ್ಟಿರೋನ್ ಇರಬಹುದು, ಇಸ್ಟ್ರೋಜನ್ ಇರಬಹುದು, ಇದು ಯಾವ ರೀತಿ ರೋಲ್ ಪ್ಲೇ ಮಾಡ್ತದೆ ನೋಡಿದ್ದೆವು. ಅದೇ ಈಗ ಡೈರೆಕ್ಟ್ ಆಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ರೋಲ್ ಪ್ಲೇ ಮಾಡದ ಹಾರ್ಮೋನ್ಸ್ ಅಂತ ತಿಳ್ಕೊಳ್ಳುವ. ಇಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಅನ್ನು ನೀವು ಕಾಣಬಹುದು. ಇಲ್ಲಿ ಪ್ಯೂಟಿಟರಿ ಗ್ಲ್ಯಾಂಡ್ ಇರಬಹುದು. ನಾನಿಲ್ಲಿ ನಿಮ್ಮ ಸಿಲೆಬಸ್ ಅಲ್ಲಿ ಇದ್ದಂತಹ ಮಾತ್ರ ಏನು ಗ್ಲ್ಯಾಂಡ್ ಗಳನ್ನು ಇಲ್ಲಿ ಗ್ರಂಥಿಗಳನ್ನು ಮಾತ್ರ ಇಲ್ಲಿ ಹೈಲೈಟ್ ಮಾಡಿ ತೋರಿಸ್ತೇನೆ. ಥೈರಾಯ್ಡ್ ಗ್ಲ್ಯಾಂಡ್ ಇರಬಹುದು, ಥೈಮಸ್. ಈ ಗ್ಲ್ಯಾಂಡ್ ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ಈ ಒಂದು ಗ್ಲ್ಯಾಂಡ್ ಟಿ ಸೆಲ್ಸ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ಅದೇ ರೀತಿ ಅಡ್ರಿನಲ್ ಗ್ಲ್ಯಾಂಡ್ ಇರಬಹುದು. ಪ್ಯಾಂಕ್ರಿಯಾಸ್ ಅಂದ್ರೆ ಮೇದೋಜೀರಕ ಗ್ರಂಥಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ನಾವು ಈಗಾಗಲೇ ನೋಡಿದೆವು ಓವರಿ ಮತ್ತು ಟೆಸ್ಟಿಸ್, ಈ ಎರಡು ಗ್ಲ್ಯಾಂಡ್ಸ್. ಇದು ಸೆಕ್ಷುವಲ್ ಆರ್ಗನ್ ಕೂಡ ಹೌದು, ಇದು ಆಸ್ ಅ ಗ್ಲ್ಯಾಂಡ್ ಕೂಡ ಹಾಗೆ ಆಕ್ಟ್ ಆಗ್ತದೆ. ಅಂದ್ರೆ ಇದು ಹಾರ್ಮೋನ್ಸ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡುವ ಕೆಪಬಿಲಿಟಿ ಹೊಂದಿರ್ತದೆ. ಈ ಪ್ಯೂಟಿಟರಿ ಗ್ಲ್ಯಾಂಡ್ ಏನು ಪ್ರೊಡ್ಯೂಸ್ ಮಾಡ್ತದೆ, ಇದು ಗ್ರೋತಿಗೆ ಬೇಕಾದ ಬಾಡಿಯ ವಾಟರ್ ಲೆವೆಲ್ ಮೇಂಟೈನ್ ಮಾಡುವಂಥದ್ದು, ಬಾಡಿ ಬ್ಯಾಲೆನ್ಸ್ ಮೇಂಟೈನ್ ಮಾಡುವಂಥದ್ದು, ಈ ಎಲ್ಲ ಮೇಂಟೆನೆನ್ಸ್ಗೆ, ಬಾಡಿಯ ಮೇಂಟೆನೆನ್ಸ್ಗೆ ಹಾರ್ಮೋನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಈ ಪ್ಯೂಟಿಟರಿ ಗ್ಲ್ಯಾಂಡ್. ಥೈರಾಯ್ಡ್ ಗ್ಲ್ಯಾಂಡ್ ಕೂಡ ಈ ಏನು ಗ್ರೋತಿಗೆ, ಬೇರೆ ಡೆವಲಪ್ಮೆಂಟ್ಗೆ, ಇಂಥದಕ್ಕೆಲ್ಲ ಥೈರಾಯ್ಡ್ ಗ್ಲ್ಯಾಂಡ್ ಕೂಡ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡಿ ಕಾಂಟ್ರಿಬ್ಯೂಟ್ ಮಾಡ್ತದೆ. ಥೈಮಸ್ ಗ್ಲ್ಯಾಂಡ್ ಟಿ ಸೆಲ್ ಪ್ರೊಡ್ಯೂಸ್ ಮಾಡುವಂಥದ್ದು. ಇದು ನಿಮ್ಮ ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ, ಆದ್ರೂ ಫಾರ್ ನಾಲೆಜ್ ನಾನು ಹೇಳ್ತಿದ್ದೇನೆ. ಟಿ ಸೆಲ್ಸ್ ಅಂದ್ರೆ ಇಮ್ಯೂನ್ ಸಿಸ್ಟಮ್ಗೆ ಇದು ರೋಲ್ ಪ್ಲೇ ಮಾಡ್ತದೆ. ಅಡ್ರಿನಲ್ ಗ್ಲ್ಯಾಂಡ್ ಇದು ಬ್ಲಡ್ ಪ್ರೆಷರ್ ಮತ್ತೆ ಇಂಥ ಬೇರೆ ಸಂಬಂಧಪಟ್ಟಂತಹ ಬ್ಲಡ್ ಪ್ರೆಷರ್ ಇರಬಹುದು, ಮತ್ತೆ ಏನು ಈ ಆಂಗ್ಸೈಟಿ, ಫಿಯರ್, ಆ ಟೈಮಲ್ಲಿ ಕ್ವಿಕ್ ಆಗಿ ಎನರ್ಜಿ ಪ್ರೊವೈಡ್ ಮಾಡ್ಲಿಕ್ಕೆ ಈ ಒಂದು ಟೈಮಲ್ಲಿ ಕೂಡ ಅಡ್ರಿನಲ್ ಗ್ಲ್ಯಾಂಡ್ ಕ್ವಿಕ್ ಆಗಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುವಂಥದ್ದು ಬಾಡಿಯಲ್ಲಿ. ಪ್ಯಾನ್ಕ್ರಿಯಾಸ್ ಇರಬಹುದು, ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಈ ರೋಲ್ ಪ್ಲೇ ಮಾಡ್ತದೆ. ಮೈನ್ ಆಗಿ ಈ ಮೇದೋಜೀರಕ ಗ್ರಂಥಿ ಅಂದ್ರೆ ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತದೆ. ಈ ಇನ್ಸುಲಿನ್ ಹೇಳುವಂತಹ ಹಾರ್ಮೋನ್ ಬಾಡಿಯ ಶುಗರ್ ಬ್ಯಾಲೆನ್ಸ್ ಮಾಡುವಂತಹದ್ದು. ಈ ಶುಗರ್ ಪೇಷಂಟ್ಸ್ ಏನಿರ್ತಾರೆ ಅವರಲ್ಲಿ ಇನ್ಸುಲಿನ್ ನ ಪ್ರಮಾಣ ತುಂಬಾ ವೇರಿಯೇಷನ್ ಆಗ್ತದೆ ಅಂತ ನಾವು ನಾರ್ಮಲ್ ಆಗಿ ಕೇಳಿದ್ದೇವೆ. ಸೊ ಇದು ರಿಪ್ರೊಡಕ್ಷನ್ ಅನ್ನು ಹೊರತುಪಡಿಸಿ ಬೇರೆ ಇರುವ ಹಾರ್ಮೋನ್ಸ್ ನ ಬಗ್ಗೆ ನಾವು ಈಗ ನೋಡಿದೆವು ಮೇಲ್ನೋಟಕ್ಕೆ. ಇನ್ಸೆಕ್ಟ್ ಹಾರ್ಮೋನ್ಸ್ ಯಾವುದೆಲ್ಲ ಅಂತ ನೋಡುವ. ಇದರಲ್ಲಿ ಒಂದು ಆಸ್ ಎಕ್ಸಾಂಪಲ್ ಆಗಿ ಮಾತ್ರ ತೋರಿಸಿದ್ದಾರೆ. ಒಂದು ಅಂದ್ರೆ ಈ ಫ್ರಾಗ್ ಏನಿದೆ, ಈ ಫ್ರಾಗ್ ನಾವು ಹಿಂದಿನ ಚಾಪ್ಟರ್ ಅಲ್ಲಿ ತಿಳ್ಕೊಂಡೆವು. ಇದರಲ್ಲಿ ಫ್ರಾಗ್ ಎಗ್ಸ್ ಅನ್ನು ಎಕ್ಸ್ಟರ್ನಲಿ ಲೇ ಮಾಡ್ತದೆ ನೀರಲ್ಲಿ. ಆಮೇಲೆ ಅದಕ್ಕೆ ಏನು ಮೇಲ್ ಫ್ರಾಗ್ ಬಂದು ಫರ್ಟಿಲೈಸ್ ಮಾಡಿದ್ಮೇಲೆ ಅದು ಎಂಬ್ರಿಯೋ ಆಗ್ತದೆ, ಟ್ಯಾಡ್ಪೋಲ್ ಆಗ್ತದೆ, ಆಮೇಲೆ ಸೆಕೆಂಡರಿ ಟ್ಯಾಡ್ಪೋಲ್ ಆಗಿ ಒಂದು ಇದು ಮೆಚೂರ್ ಫ್ರಾಗ್ ಆಗ್ತದೆ ಅಂತ ನೋಡಿದೆವು. ಈ ಡ್ರಾಸ್ಟಿಕ್ ಚೇಂಜಸ್ ಏನಿದೆ ಅಂದ್ರೆ, ಡ್ರಾಸ್ಟಿಕ್ ಚೇಂಜ್ ಹೇಳಿದ್ರೆ ಇದು ನೋಡುವಾಗ ಯಾವುದೇ ರೀತಿಯಲ್ಲಿ ನಿಮಗೆ ಕಪ್ಪೆ ಅಂತ ಅನ್ಸೋದೇ ಇಲ್ಲ ಅಲ್ವಾ. ಆಮೇಲೆ ನಮಗೆ ಹೌದಾ ಅಲ್ವಾ ಅಂದ್ರೆ ಸ್ವಲ್ಪ ಮಟ್ಟಿಗೆ ಕಪ್ಪೆ ಗೋಚರಿಸಿ ಕೊನೆಗೆ ಅಡಲ್ಟ್ ಕಪ್ಪೆ ಆಗುವಂತಹದ್ದು. ಸೊ ಈ ಒಂದು ಡ್ರಾಸ್ಟಿಕ್ ಚೇಂಜ್ಗೆ ರೀಸನ್ ಆಗಿರುವಂತಹದ್ದು ಈ ಒಂದು ಪರ್ಟಿಕ್ಯುಲರ್ ಚೇಂಜ್ ಗಳನ್ನ ನಾವು ಮೆಟಾಮಾರ್ಫೋಸಿಸ್ ಅಂತ ಕರಿತೇವೆ. ಅಲ್ಲ, ಮೆಟಾಮಾರ್ಫೋಸಿಸ್ ನಾವು ಇದನ್ನು ಕಲ್ತಿದ್ದೇವೆ ಹಿಂದಿನ ಚಾಪ್ಟರ್ ಅಲ್ಲಿ. ಈ ಮೆಟಾಮಾರ್ಫೋಸಿಸ್ ಆಗ್ಲಿಕ್ಕೆ ಥೈರಾಕ್ಸಿನ್ ಅಂದ್ರೆ ಈ ಕಪ್ಪೆಯಲ್ಲಿರುವ ಥೈರಾಯ್ಡ್ ಇದು ಗ್ಲ್ಯಾಂಡ್ ಏನಿದೆ, ಥೈರಾಕ್ಸಿನ್ ಪ್ರೊಡ್ಯೂಸ್ ಮಾಡಿ ಈ ರೀತಿಯಾದಂತಹ ಚೇಂಜ್ ಆಗ್ಲಿಕ್ಕೆ ಅದು ಇನ್ಫ್ಲೂಯೆನ್ಸ್ ಮಾಡುವಂತಹದ್ದು. ಇದು ಯಾವಾಗ ಈ ಥೈರಾಕ್ಸಿನ್ ಪ್ರೊಡ್ಯೂಸ್ ಆಗ್ತದೆ ಹೇಳಿದ್ರೆ, ಕಪ್ಪೆ ವಾಸಿಸುವಂತಹ ಈ ನೀರಲ್ಲಿ ಅಯೋಡಿನ್ ಕಂಟೆಂಟ್ ಜಾಸ್ತಿ ಇರುವಾಗ ಅದನ್ನು ಯೂಸ್ ಮಾಡಿಕೊಂಡು ಈ ಥೈರಾಕ್ಸಿನ್ ಹೇಳುವಂತಹ ಹಾರ್ಮೋನ್ ಪ್ರೊಡ್ಯೂಸ್ ಆಗಿ ಈ ಕಪ್ಪೆ ಅಥವಾ ಫ್ರಾಗ್ ಅಲ್ಲಿ ಈ ರೀತಿಯಾದಂತಹ ವೇರಿಯೇಷನ್ಸ್, ಮೆಟಾಮಾರ್ಫೋಸಿಸ್ ನಾವು ಕಾಣಬಹುದು. ರೀಪ್ರೊಡಕ್ಟಿವ್ ಹೆಲ್ತ್ ನಾರ್ಮಲ್ ಆಗಿ ನಮ್ಮ ನಾರ್ಮಲ್ ಹೆಲ್ತ್ ಕೂಡ ಇರಬಹುದು ಅಥವಾ ರೀಪ್ರೊಡಕ್ಟಿವ್ ಹೆಲ್ತ್ ಕೂಡ ಇರಬಹುದು. ಇದು ಮೇನ್ ಆಗಿ ಡಿಪೆಂಡ್ ಆಗುವಂತಹದ್ದು ನಾವು ಹೇಗೆ ನಮ್ಮ ಹೆಲ್ತ್ ಅನ್ನು ನಾವು ನೋಡಿಕೊಳ್ತೇವೆ ಅಂತ ಹೇಳುವುದರ ಮೇಲೆ. ಇಲ್ಲಿ ಕೆಲವು ಕೀ ಪಾಯಿಂಟ್ಸ್ ನೋಡಬಹುದು. ಪೀಸ್ ಆಫ್ ಮೈಂಡ್ ಅಂದ್ರೆ ಇಲ್ಲಿ ಈ ಪಿಕ್ಚರ್ ಅಲ್ಲಿ ನೋಡಬಹುದು ನೀವು, ಇಲ್ಲಿ ಒಂದು ಕೂತು ಧ್ಯಾನಿಸುವಂತದ್ದು ಇರ್ಬಹುದು, ಅಥವಾ ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಕೂತದಿರಬಹುದು, ಅಥವಾ ಈ ರೀತಿ ಆಟ ಆಡುವಂತಹದ್ದು ಇರಬಹುದು, ಅಥವಾ ನೀವು ನಿಮ್ಮ ಫ್ರೆಂಡ್ಸ್ ಅಲ್ಲಿ ಮಾತಾಡೋದಿರಬಹುದು, ಒಳ್ಳೆಯ ಫ್ರೆಂಡ್ಸ್ ಅಲ್ಲಿ ಓಪನ್ ಅಪ್ ಆಗಿ ಮಾತಾಡುವಂಥದ್ದು ಇರಬಹುದು. ಈ ರೀತಿಯಾದಂತಹ ಅಥವಾ ನಿಮ್ಗೆ ಇಷ್ಟವಾದಂತಹ ಕೆಲಸ ಮಾಡುವಾಗಿರ್ಬಹುದು. ಒಂದು ಪೀಸ್ ಆಫ್ ಮೈಂಡ್, ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುವಂತಹದ್ದು ಈ ರೀತಿ. ಮತ್ತೆ ಸ್ಟ್ರೆಸ್ ಫ್ರೀ ಲೈಫ್, ನಾವು ಬರೀ ಪೀಸ್ ಆಫ್ ಮೈಂಡ್ ಅಂತ ಅಲ್ಲ, ಈ ರೀತಿಯಾದಂತಹ ಫಿಸಿಕಲ್ ಎಕ್ಸರ್ಸೈಸಸ್ ಎಲ್ಲ ಮಾಡ್ತಿರುವಾಗ ಬಾಡಿ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರ್ತದೆ. ಇದಕ್ಕೆ ಸ್ಟ್ರೆಸ್ ಫ್ರೀ ಲೈಫ್ ಅಂತ ಹೇಳ್ಬಹುದು. ಅಥವಾ ಬೇರೆ ಮೆಂಟಲ್ ಫೀಚರ್ಸ್ ಕೂಡ ಡಿಪೆಂಡ್ ಆಗ್ತದೆ ಇದನ್ನು ಡಿಸೈಡ್ ಮಾಡ್ಲಿಕ್ಕೆ. ಅಂದ್ರೆ ನಾವು ಈ ಏನು ಜಂಜಾಟದ ಜೀವನದಿಂದ ಸ್ವಲ್ಪ, ಜಂಜಾಟದ ಜೀವನ ಎಲ್ರಿಗೂ ಇರ್ತದೆ, ಅದರಿಂದ ಚೂರು ಹೊರಗೆ ಬರ್ಲಿಕ್ಕೆ
ನಮ್ಮ ಮನಸ್ಸಿಗೆ ಎಫರ್ಟ್ ಹಾಕಿದ್ರೆ ಅದರಿಂದ ನಾವು ಸ್ವಲ್ಪ ಹೊತ್ತಿಗೆ ಅದು ದೂರ ಇದ್ರೆ ಆಗ ಒಂದು ಮೈಂಡಿಗೆ ಸ್ಟ್ರೆಸ್ ಫ್ರೀ ಆಗ್ತದೆ. ಸೊ ಇಂಥ ಕಂಡೀಷನ್ ಮತ್ತೆ ಬ್ಯಾಲೆನ್ಸ್ಡ್ ಬಾಡಿ ಡಯಟ್. ಈ ಪಿಕ್ಚರ್ ಅಲ್ಲಿ ನೀವು ನೋಡ್ತಿರ್ಬಹುದು, ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಫುಡ್ ಅನ್ನು ಕಾಣಬಹುದು. ಡ್ರೈ ಫ್ರೂಟ್ಸ್ ಇರಬಹುದು, ಬೇರೆ ಫ್ರೂಟ್ಸ್ ಇರಬಹುದು, ಅಥವಾ ಈ ಗ್ರೈನ್ಸ್ ಇರಬಹುದು, ನಟ್ಸ್ ಇರಬಹುದು ಇಲ್ಲಿ, ಮತ್ತೆ ಇಲ್ಲಿ ವೆಜಿಟೇಬಲ್ಸ್ ಇರಬಹುದು, ಗ್ರೀನ್ ವೆಜಿಟೇಬಲ್ಸ್ ಇರಬಹುದು ಅಥವಾ ಬೇರೆ ವೆಜಿಟೇಬಲ್ಸ್ ಇರಬಹುದು. ಇಲ್ಲಿ ವೆರೈಟಿ ನೀವು ಕಾಣ್ತಿದ್ದೀರಿ, ಬೇರೆ ಬೇರೆ ವೆರೈಟಿ ಆಫ್ ಒಂದು ಫುಡ್. ಈ ಬೇರೆ ಬೇರೆ ವೆರೈಟಿ ಫುಡ್ ಅಲ್ಲಿ ಬೇರೆ ಬೇರೆ ಏನು ವಿಟಮಿನ್ಸ್, ಮಿನರಲ್ಸ್, ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುವಂತಹದ್ದು. ಇದು ಕೂಡ ಬಾಡಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಆಮೇಲೆ ಹೈಜೀನ್ ಮೇನ್ ಆಗಿರೋದು ತುಂಬಾ ಇಂಪಾರ್ಟೆಂಟ್, ಕ್ಲೀನ್ ಆಗಿರುವಂತಹದ್ದು. ಇಲ್ಲಿ ಈ ಸಿಂಬಾಲಿಕಲಿ ನೋಡಬಹುದು ನೀವು, ಇಲ್ಲಿ ಕೈ ತೊಳೆಯುವಂತಹದ್ದು, ಸ್ನಾನ ಮಾಡುವಂತಹದ್ದು, ಕ್ಲೀನ್ ಆಗಿರುವಂತಹ ಕ್ಲೋತ್ ಯೂಸ್ ಮಾಡುವಂತಹದ್ದು, ಡೈಲಿ ಬ್ರಷ್ ಮಾಡುವಂತಹದ್ದು, ನೇಲ್ಸ್ ಅನ್ನು ಕ್ಲೀನ್ ಆಗಿಟ್ಟು ಅದನ್ನು ಪೀರಿಯಾಡಿಕಲಿ ಕಟ್ ಮಾಡುವಂಥದ್ದು ಇರಬಹುದು. ನಿಮ್ಮ ಸುತ್ತಮುತ್ತಲಿನ ಮನೆ ಅಥವಾ ನಿಮ್ಮ ಸರೌಂಡಿಂಗ್ ಅನ್ನು ಕ್ಲೀನ್ ಆಗಿಟ್ಟುಕೊಂಡು ಸ್ವಚ್ಛತೆ ಕಾಪಾಡಿಕೊಂಡು ಅದರಲ್ಲಿ ಇರುವಂತದ್ದು ಇರಬಹುದು. ಮತ್ತೆ ಇಲ್ಲಿ ನೋಡುವ ಹಾಗೆ ಏನು ಈ ಡ್ರಗ್ಸ್ ಮತ್ತೆ ಸಿಗರೇಟ್, ಆಲ್ಕೋಹಾಲ್ ಇಂತಹ ಏನು ಈ ಮಾದಕ ದ್ರವ್ಯಗಳು ಅಂತ ಏನು ಹೇಳ್ತಾರೆ, ಇದನ್ನೆಲ್ಲ ತಗೊಳ್ಳೋದನ್ನ ಯೂಸ್ ಮಾಡದೆ ಒಳ್ಳೆ ಲೈಫ್ ನಡೆಸುವಂತ ಇರ್ಬೋದು. ಇದು ಎಲ್ಲ ಕೂಡ ಮಾಡಿದ್ರೆ ನಿಮ್ಮ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಆಬ್ವಿಯಸ್ಲಿ ಒಳ್ಳೇದಾಗ್ತದೆ, ನಿಮ್ಮ ಹೆಲ್ತ್ ಕೂಡ ಒಳ್ಳೇದಾಗ್ತದೆ. ಬೋತ್ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಇದು ಎರಡು ಇಂಪಾರ್ಟೆಂಟ್. ಇದೆಲ್ಲ ಒಳ್ಳೆ ರೀತಿಯಲ್ಲಿ ಫಂಕ್ಷನಿಂಗ್ ಆಗ್ತದೆ, ಅಂದ್ರೆ ಬಾಡಿ ಫಂಕ್ಷನಿಂಗ್ ಒಳ್ಳೆ ರೀತಿಯಲ್ಲಿ ಆಗ್ತದೆ ಈ ಹೆಲ್ತ್ ಒಳ್ಳೇದಾದ್ರೆ. ಹಾಗಾಗಿ ಈ ಎಲ್ಲ ಪ್ರಾಕ್ಟೀಸಸ್ ಅನ್ನು ನಾವು ಅಳವಡಿಸಬೇಕು. ಇದನ್ನು ನಾವು ಸ್ವಲ್ಪ ಡೀಪ್ ಆಗಿ ನೋಡೋದಿದ್ರೆ, ನ್ಯೂಟ್ರಿಷನಲ್ ನೀಡ್ ಫಾರ್ ಅಡಾಲಸೆನ್ಸ್ ಅಂದ್ರೆ ಈ ಬೆಳವಣಿಗೆಯ ಪ್ರಾಯದಲ್ಲಿ ನೀವು ನಿಮ್ಮ ಮನೆಗಳಲ್ಲಿ ಕೇಳಿರಬಹುದು ಅಥವಾ ಯಾರಿಗಾದ್ರು ಹೇಳುದನ್ನು ನೋಡಿರಬಹುದು, ಮಕ್ಕಳದ್ದು ಬೆಳೆಯುವ ಪ್ರಾಯ ಫುಡ್ ಸರಿಯಾಗಿ ಕೊಡ್ಬೇಕು ಅಂತ. ಅಂದ್ರೆ ನೀವು ಈಗ ಹೊಲದಲ್ಲಿ ಒಂದು ಏನು ಫಾರ್ಮಿಂಗ್ ಮಾಡುವಂಥದ್ದು ಅಥವಾ ಬಿತ್ತನೆ ಮಾಡುವ ಟೈಮಲ್ಲಿ ಅದಕ್ಕೆ ಫಸ್ಟಿಗೆ ಏನು ಬೇಕಾದಂತಹ ಇದೆಲ್ಲ ರಸಗೊಬ್ಬರ ಹಾಕ್ತಾರೆ, ಫರ್ಟಿಲೈಸರ್ ಎಲ್ಲ ಹಾಕ್ತಾರಲ್ಲ. ಅಂದ್ರೆ ಅದಕ್ಕೆ ಯಾವ್ದು ತೊಂದರೆ ಆಗಬಾರ್ದು, ಅದಕ್ಕೆ ತುಂಬಾ ನ್ಯೂಟ್ರಿಷನ್ಸ್ ಕೊಡ್ಲಿಕ್ಕೆ ಮಣ್ಣಿಗೆ ಬೇರೆ ಬೇರೆ ಇದನ್ನು ಗೊಬ್ಬರಗಳನ್ನೆಲ್ಲ ಆಡ್ ಮಾಡ್ತಾರೆ. ಸೊ ಅದು ಒಳ್ಳೆ ರೀತಿಯಲ್ಲಿ ಗ್ರೋತ್ ಆಗ್ಬೇಕು ಅಂತ. ಸೊ ಮನುಷ್ಯರಲ್ಲಿ ಗ್ರೋತ್ ಏಜ್ ಸ್ಟಾರ್ಟ್ ಆಗೋದು 13 ವರ್ಷದ ನಂತರ. ಅಂದ್ರೆ ಆ ಗ್ರೋತ್ ಆಗುವ ಟೈಮಲ್ಲಿ ಒಳ್ಳೆ ಆಹಾರ ಕೊಟ್ರೆ ಆಗುವಂತಹ ಗ್ರೋತ್ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಒಂದು ವೇಳೆ ಆ ಗ್ರೋತ್ ಮನುಷ್ಯನ ದೇಹದಲ್ಲಿ ಆಗ್ಲಿಕ್ಕೆ ಸಫಿಶಿಯಂಟ್ ಆದ ರಿಕ್ವೈರ್ಮೆಂಟ್ ಇಲ್ಲದಿದ್ರೆ, ನಮಗೆ ಎಲ್ಲ ರಿಕ್ವೈರ್ಮೆಂಟ್ಸ್ ಇರೋದು ಫುಡ್ಡಿನ ಮುಖಾಂತರ. ಆ ಫುಡ್ ಅಲ್ಲೇ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಇಲ್ಲದಿದ್ರೆ ಆ ಪರ್ಟಿಕ್ಯುಲರ್ ಆಗಿ ಬೆಳೆಯುವಂತಹ ಕೆಲವು ಫ್ಯಾಕ್ಟರ್ಸ್ ಏನಿದೆ ಬಾಡಿಯಲ್ಲಿ ಅವುಗಳು ಸರಿಯಾಗಿ ಬೆಳೆಯದೇ ಇರಬಹುದು. ಹಾಗಾಗಿ ಆ ಒಂದು ಏಜ್ ಅಲ್ಲಿ ಒಳ್ಳೆ ಆಹಾರ, ಶುದ್ಧ ಆಹಾರ ತಗೊಳ್ಬೇಕು ಅಂತ. ಅದರಲ್ಲಿ ಪಿಕ್ಚರ್ ಅಲ್ಲಿ ನೋಡ್ತಿರಬಹುದು, ಇಲ್ಲಿ ಮಿಲ್ಕ್, ಇದು ಕ್ಯಾಲ್ಸಿಯಂ, ಐರನ್ ಇಂಥದನ್ನು ರೆಪ್ರೆಸೆಂಟ್ ಮಾಡ್ತದೆ. ಎಸ್ಪೆಷಲಿ ತುಂಬಾ ಇಂಪಾರ್ಟೆಂಟ್, 100% ಇಂಪಾರ್ಟೆಂಟ್ ನೀರು ಕುಡಿಯುವುದು. ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ ಈ ಎಂತ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಅನ್ನು ನೋಡಬಹುದು. ಇಲ್ಲಿ ಒಂದು ನೋಡಬಹುದು, ಇಲ್ಲಿ ನಿಮ್ಗೆ ತುಂಬಾ ವೆರೈಟಿ ಆಫ್ ಫುಡ್ ಕಾಣ್ತದೆ. ಇದನ್ನು ಎಂತ ರೆಪ್ರೆಸೆಂಟ್ ಮಾಡ್ತದೆ ಹೇಳಿದ್ರೆ, ಒಂದೇ ರೀತಿಯಾದಂತಹ ಫುಡ್ ಅಲ್ಲಿ ಏನು ಇರುವುದಿಲ್ಲ, ಫುಡ್ ಅಲ್ಲಿ ನಾವು ವೆರೈಟಿಯನ್ನು ನೋಡ್ಬೇಕು ಅಂತ. ನೋಡಿ ಇಲ್ಲಿ ಒಂದು ಚಾರ್ಟ್ ಅಲ್ಲಿ ತೋರಿಸಿಕೊಟ್ಟಿದ್ದಾರೆ ಗ್ರೀನ್ ವೆಜಿಟೇಬಲ್ಸ್. ಈ ಗ್ರೀನ್ ವೆಜಿಟೇಬಲ್ಸ್ ಮತ್ತೆ ಈ ಲೀಫಿ ವೆಜಿಟೇಬಲ್ಸ್ ಇದೆಲ್ಲ ಐರನ್ ರಿಚ್ ಆಗಿರ್ತದೆ. ಈ ಐರನ್ ರಿಚ್ ಆಗಿರುವಂತ ಫುಡ್ ಏನ್ ಮಾಡ್ತದೆ ಹೇಳಿದ್ರೆ, ಈ ಐರನ್ ರಿಚ್ ಆಗಿರುವಂತ ಫುಡ್ ಅಲ್ಲಿ ಐರನ್ ನಮ್ಮ ದೇಹಕ್ಕೆ ಸೇರಿಕೊಂಡು ಅದು ಜೀರ್ಣ ಆಗುವಾಗ ಅದರ ಏನು ಆ ಐರನ್ ನಮ್ಮ ಈ ಬೆಳವಣಿಗೆಗೆ, ಈ ಬೋನ್ ಡೆವಲಪ್ಮೆಂಟ್ ಇರ್ಬೋದು, ಮಸಲ್ ಡೆವಲಪ್ಮೆಂಟ್ ಇರ್ಬೋದು, ಇದಕ್ಕೆ ಈ ಐರನ್ ಕಾರಣ. ಹಾಗಾಗಿ ಈ ನಾನ್ ವೆಜಿಟೇರಿಯನ್ಸ್ ಮೀಟ್ ತಿನ್ನುವಂಥದ್ದು ಇರ್ಬೋದು, ವೆಜಿಟೇರಿಯನ್ಸ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಥವಾ ಗ್ರೀನ್ ವೆಜಿಟೇಬಲ್ಸ್ ತಿನ್ನುವಂಥದ್ದು ಇರ್ಬೋದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ಬೇರೆ ಈ ಕಲರ್ಡ್ ವೆಜಿಟೇಬಲ್ಸ್ ಇರಬಹುದು. ಇದು ಬೇರೆ ಬೇರೆ ಆಕ್ಚುಲಿ ಕಲರ್ ಅದರ ಒಂದು ವೈಟಮಿನ್ಸ್ ಅಥವಾ ಅದರ ನ್ಯೂಟ್ರಿಷನಲ್ ವ್ಯಾಲ್ಯೂನು ಸಹ ರೆಪ್ರೆಸೆಂಟ್ ಮಾಡ್ತದೆ ಅದರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ. ಈ ರೀತಿಯಾದಂತಹ ಡಿಫ್ರೆಂಟ್ ವೆಜಿಟೇಬಲ್ಸ್ ಇರಬಹುದು, ಮತ್ತೆ ಹೋಲ್ ಗ್ರೈನ್ಸ್ ಇರಬಹುದು, ಫ್ರೂಟ್ಸ್ ಇರಬಹುದು, ಕ್ಯಾಲ್ಸಿಯಂ ರಿಚ್ ಫುಡ್ಸ್ ಅಂದ್ರೆ ಡೈರಿ ಪ್ರಾಡಕ್ಟ್ಸ್ ಅಂದ್ರೆ ಏನು ಹಾಲು, ಮೊಸರು, ಮಜ್ಜಿಗೆ ಅಥವಾ ತುಪ್ಪ ಇತ್ಯಾದಿಗಳು, ಈ ಲೆಗ್ಯೂಮ್ಸ್ ಇರಬಹುದು, ಗ್ರೈನ್ಸ್ ಇರಬಹುದು, ಹೋಲ್ ಗ್ರೈನ್ಸ್ ಇಂಥದ್ದನ್ನೆಲ್ಲ ಈ ಏನು ಎಲ್ಲ ರೀತಿಯಾದಂತಹ ಇದರಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಒಂದೆರಡು ಅಂತ ಹೇಳಿಕ್ಕೆ ಆಗುದಿಲ್ಲ, ಇದನ್ನು ಜಾಸ್ತಿ ತಿನ್ನಿ, ಇದನ್ನು ಕಡಿಮೆ ತಿನ್ನಿ. ಆಲ್ಮೋಸ್ಟ್ ಎಲ್ಲ ಅಂದ್ರೆ ಎಲ್ಲ ರೀತಿಯಾದಂತಹ ಫುಡ್ ಅಂತ ತಿನ್ಬೇಕು. ಕೆಲವರಿಗೆ ಒಂದು ಅಭ್ಯಾಸ ಇರ್ತದೆ, ಒಂದು ಪ್ರಾಯಕ್ಕೆ ರೀಚ್ ಆಗುವಾಗ ಕೆಲವರು ಅಮ್ಮಂದಿರು ಬ್ಲೇಮ್ ಮಾಡುದಂತ ನೋಡಿರ್ಬಹುದು. ಅವಳು ಅಥವಾ ಅವನು ಆ ತರಕಾರಿ ತಿನ್ನೋದಿಲ್ಲ, ಅವ ಈ ಫುಡ್ ತಿನ್ನೋದಿಲ್ಲ, ಅದು ತಿನ್ನೋದಿಲ್ಲ, ಅವನಿಗೆ ಅದೇ ಆಗ್ಬೇಕು ಇದೇ ಆಗ್ಬೇಕು ಅಂತ ಬ್ಲೇಮ್ ಮಾಡೋದು ಕೇಳಿರ್ಬಹುದು. ಆ ರೀತಿ ಮಾಡಿದ್ರೆ ಆ ಒಂದು ಪ್ರತಿಯೊಂದು ಫುಡ್ ಅಲ್ಲಿ ಅದರದಂತ ನ್ಯೂಟ್ರಿಷನಲ್ ವ್ಯಾಲ್ಯೂ ಇದೆ. ಅಂದ್ರೆ ವೈಟಮಿನ್ಸ್ ಇರಬಹುದು, ಪ್ರೋಟೀನ್ಸ್ ಇರಬಹುದು ಅಥವಾ ಮಿನರಲ್ಸ್ ಇರಬಹುದು. ಇದು ಎಲ್ಲ ಕೂಡ ಗ್ರೋತ್ ಟೈಮ್ ಅಲ್ಲಿ ಬೇಕು. ಈ ಗ್ರೋತ್ ಟೈಮ್ ಅಲ್ಲಿ ಏನು ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆಯ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಮನೆ ಕಟ್ಟಲಿಕ್ಕೆ ಬೇಕಾದಂತ ಕಲ್ಲು ಸಿಗದೇ ಇದ್ರೆ, ಮನೆ ಕಟ್ಟಲಿಕ್ಕೆ ಬೇಕಾದಂತ ಸಿಮೆಂಟ್ ಸರಿಯಾದ ಸಿಗದಿದ್ರೆ, ಆ ಮನೆ ಹೇಗಾದ್ರೂ ಉಳಿದದನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡಬಹುದು, ಆದ್ರೆ ಅದು ಡ್ಯೂರೇಬಲ್ ಆಗಿರುದಿಲ್ಲ, ಗಟ್ಟಿ ಇರುದಿಲ್ಲ ಅಲ್ಲ. ಥ್ರೂ ಔಟ್ ದ ಲೈಫ್ ಆ ಮನೆ ಗಟ್ಟಿ ಇರ್ಬೇಕು ಹೇಳಿದ್ರೆ ಮನೆ ಕಟ್ಟಲಿಕ್ಕೆ ಯೂಸ್ ಮಾಡುವಾಗ ಏನೆಲ್ಲ ನಾವು ಎಲಿಮೆಂಟ್ಸ್ ಯೂಸ್ ಮಾಡ್ತೇವೆ ಅದು ಸರಿಯಾಗಿರ್ಬೇಕು.
ಹಾಗಾಗಿ ಅದೇ ರೀತಿ ನಮ್ಮ ಬಾಡಿ ಕೂಡ ಇರುವಂತದ್ದು. ನಮ್ಮ ಬಾಡಿ ಯಾವಾಗ ಒಂದು ಆ ಸ್ಟೇಜಿಗೆ ಬರ್ತದೆ, ಗ್ರೋತ್ ಸ್ಟೇಜಿಗೆ, ಆಗ ಅದಕ್ಕೆ ಸಫಿಷಿಯಂಟ್ ನ್ಯೂಟ್ರಿಯೆಂಟ್ಸ್ ಕೊಟ್ರೆ ಅದು ಒಳ್ಳೆ ರೀತಿಯಾದಂತಹ ಹೆಲ್ದಿ ಗ್ರೋತ್ ಆಗ್ತದೆ. ಇಲ್ಲದಿದ್ರೆ ಇನ್ಸಫಿಷಿಯಂಟ್ ಗ್ರೋತ್ ಆಗಿ ಥ್ರೂ ಔಟ್ ದ ಲೈಫ್ ಅದು ತೊಂದರೆ ಕೊಡ್ತಾ ಇರ್ತದೆ. ಯಾಕಂದ್ರೆ ಗ್ರೋತ್ ಆಗುವಂತದ್ದು ಅದೇ ನಾವು ಇಲ್ಲಿ ಹೇಳಿದ ಹಾಗೆ ಒಂದು 10ರಿಂದ ಒಂದು 18-19 ವರ್ಷದ ಒಂದು ಆ ರೇಂಜಿನ ಪ್ರಾಯದಲ್ಲೇ ಆಗುವಂಥದ್ದು. ಸೊ ಈ ಟೈಮಲ್ಲಿ ಒಳ್ಳೆ ಫುಡ್ ತಿಂದ್ರೆ ಗ್ರೋತ್ ಕೂಡ ಒಳ್ಳೆ ರೀತಿಯಾಗಿ ಮುಂದಕ್ಕೆ ಯಾವ್ದು ತೊಂದರೆ ಆಗದಾಗೆ ಲೈಫ್ ನಡೆಸಬಹುದು. ಮುಂದಕ್ಕೆ ಏನೇ ತಿಂದ್ರು ಸಹ ಅದಷ್ಟು ಇಂಪ್ಯಾಕ್ಟ್ ಬೀಳುದಿಲ್ಲ ಲೈಫಿಗೆ ಈ ಏಜ್ ಅಲ್ಲಿ ಬಿದ್ದ ಹಾಗೆ. ಮತ್ತೆ ಈ ಪ್ಯಾಕ್ಡ್ ಫುಡ್ಸ್ ಏನಿರ್ತದೆ ಅಂತಹದ್ದೆಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ರಿಚ್ ಆಗಿರೋದಿಲ್ಲ. ಅಂತ ಫುಡ್ ಎಲ್ಲ ಟೇಸ್ಟಿಗೆ ಇರ್ತದೆ ಹೊರತು ಅದರಲ್ಲಿ ಯಾವುದೇ ರೀತಿಯ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂಗಳು ಅಷ್ಟೊಂದು ಇರುವುದಿಲ್ಲ. ಹಾಗಾಗಿ ಈ ರೀತಿಯಾದಂತಹ ಫುಡ್ ಅನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿ. ಸೇ ನೋ ಟು ಡ್ರಗ್ಸ್ ಅಂದ್ರೆ ಈ ಡ್ರಗ್ಸ್ ಹೇಳುವಂತದ್ದೊಂದು ಮಾದಕ ದ್ರವ್ಯ. ಅದೊಂದು ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು. ಡ್ರಗ್ಸ್ ಹೇಳುವುದು ಬೇರೆ ಬೇರೆ ರೀತಿಯಲ್ಲಿ ತಗೊಳ್ತಾರೆ. ಅದರಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಉಂಟು, ಬೇರೆ ಬೇರೆ ಹೆಸರಿನ ಡ್ರಗ್ಸ್ ಉಂಟು, ಬೇರೆ ಬೇರೆ ಸೋರ್ಸ್ ಇಂದ ಪ್ರೊಡ್ಯೂಸ್ ಆಗುವಂತಹದ್ದು. ಈ ಡ್ರಗ್ಸ್ ಎಸ್ಪೆಷಲಿ ಎಂತ ಮಾಡ್ತಾ ಹೇಳಿದ್ರೆ ನಮ್ಮ ನರ್ವಸ್ ಸಿಸ್ಟಮ್ ನ ಮೇಲೆ ಇಂಪ್ಯಾಕ್ಟ್ ಬಿದ್ದು ಆ ಅದು ಅದೇನೋ ತೇಲಾಡುವ ರೋಗ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಹೇಗೆ ಅಂತ. ಅಂತಹ ಒಂದು ಕೆಲವು ಇಮೋಷನ್ಸ್ ಅಥವಾ ಒಂದು ಫೀಲಿಂಗ್ಸ್ ಅನ್ನು ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಮಾಡ್ತದೆ. ಹಾಗಾಗಿ ಆ ರೀತಿಯಾದಂತಹ ಏನು ಡ್ರಗ್ಸ್ ಗೆಲ್ಲ ತಗೊಳ್ಳುವಂತಹದ್ದು ಮನುಷ್ಯರು. ಬಟ್ ಆ ರೀತಿಯ ಡ್ರಗ್ಸ್ ತಗೊಂಡ್ರೆ ಅದು ಅಡಿಕ್ಷನ್ ಕಾಸ್ ಮಾಡ್ತದೆ. ಅಂದ್ರೆ ಈಗ ಒಮ್ಮೆ ಅದನ್ನು ತಗೊಂಡ್ರೆ ಅದು ನಮ್ಮ ದೇಹ ಬಯಸ್ತದೆ, ಅದೇ ಪುನಃ ಬೇಕು, ಇನ್ನೊಮ್ಮೆ ಬೇಕು ಅಂತ. ಅದು ನಮ್ಮ ಕಂಟ್ರೋಲ್ ತಪ್ಪಿ ಹೋಗ್ತದೆ ಆ ಒಂದು ಬಯಕೆ. ಅದು ಅಡಿಕ್ಷನ್ ಅಂತ ಹೇಳ್ತಾರೆ ಅದಕ್ಕೆ. ಈಗ ಕೆಲವರಿಗೆ ಫೋನ್ ಅಡಿಕ್ಷನ್ ಹೇಳ್ತಾರೆ. ಆ ವ್ಯಕ್ತಿ ಹೇಳ್ತಾರೆ ನಂಗೆ ಫೋನ್ ದೂರ ಇಡ್ಬೇಕು ಅಂತ ಉಂಟು, ಬಟ್ ಆಗುದೇ ಇಲ್ಲ, ಕೈಗೊಮ್ಮೆ ಎತ್ತಿಕೊಂಡ್ರೆ ಅದು ಓಪನ್ ಮಾಡಿ ನೋಡಿ ಹೋಗ್ತದೆ ಫೋನ್ ಅಂತ. ಅದೇ ರೀತಿ ಅದಕ್ಕಿಂತ ಜಾಸ್ತಿ ಡ್ರಗ್ಸ್ ತುಂಬಾ ಅಡಿಕ್ಟ್ ಮಾಡ್ತದೆ. ಹಾಗಾಗಿ ಡ್ರಗ್ಸ್ ಅನ್ನು ಯಾವತ್ತೂ ದೂರ ಇಡಬೇಕು. ಸೊ ಡ್ರಗ್ಸ್ ತಗೊಂಡ್ರೆ ಏನಾಗ್ತದೆ ಹೇಳಿದ್ರೆ ಅದು ಬಾಡಿಯ ಬೇರೆ ಫಂಕ್ಷನ್, ಬೇರೆ ಆರ್ಗನ್ಸ್ ಅನ್ನು ಡ್ಯಾಮೇಜ್ ಮಾಡ್ತದೆ. ಹಾಗಾಗಿ ಡ್ರಗ್ಸ್ ಅನ್ನು ಅಥವಾ ಯಾವುದೇ ರೀತಿಯ ಆಲ್ಕೋಹಾಲ್ ಇರಬಹುದು, ಸಿಗರೇಟ್ ಇರಬಹುದು, ಯಾವುದೇ ರೀತಿಯ ಮಾದಕ ದ್ರವ್ಯವನ್ನು ತಗೊಳ್ಳದಿರುವುದೇ ಒಳ್ಳೇದು. ಕ್ಯಾನ್ ಕಾಸ್ ಏಡ್ಸ್ ಅಂದ್ರೆ ಈಗ ಡ್ರಗ್ಸ್ ತಗೊಳ್ಳುವಂತಹ ಒಂದು ವಿಧಾನ ಈ ಸಿರೇಂಜ್ ನೀವು ನೋಡಿರ್ಬೋದು ಹಾಸ್ಪಿಟಲ್ ಎಲ್ಲ ಇಂಜೆಕ್ಟ್ ಮಾಡ್ಲಿಕ್ಕೆ ಇರ್ತದೆ. ಇದರ ಮೂಲಕ ಡ್ರಗ್ಸ್ ತಗೊಳ್ತಾರೆ. ಈಗ ಡ್ರಗ್ಸ್ ತಗೊಳ್ಳುವಾಗ ಅದು ಶೇರ್ ಆದ್ರೆ, ಅಂದ್ರೆ ಒಬ್ಬರು ಡ್ರಗ್ಸ್ ತಗೊಂಡಂತಹ ಸಿರೇಂಜ್ ಇನ್ನೊಬ್ಬರು ತಗೊಂಡ್ರೆ ಆ ಏನು ಇಂಜೆಕ್ಟ್ ಒಬ್ಬರ ದೇಹದೊಳಗೆ ಚುಚ್ಚುವ ಆ ಒಂದು ಟೈಮ್ ಅಲ್ಲಿ ಸಪೋಸ್ ಇಫ್ ಒಬ್ಬರ ದೇಹದೊಳಗೆ HIV ಏನು ಏಡ್ಸ್ಗೆ ಕಾಸ್ ಮಾಡುವಂತಹ HIV ವೈರಸ್ ಇದ್ರೆ ಅದು ಅದೇ ಸಿರಿಂಜ್ ಮೂಲಕ ಬೇರೊಬ್ಬರ ದೇಹ ಪ್ರವೇಶಿಸ್ತದೆ. ಬೇರೆ ಬೇರೆ ಏನು ಮೆಥಡ್ಸ್ ಉಂಟು ಹೇಗೆಲ್ಲ ವೈರಸ್ ಸ್ಪ್ರೆಡ್ ಆಗ್ತದೆ ಏಡ್ಸ್ ಬರ್ಲಿಕ್ಕೆ ಅಂತ. ಸೊ ಅದರಲ್ಲಿ ಇದು ಒನ್ ಆಫ್ ದ ಪ್ರಾಸೆಸ್. ಹಾಗಾಗಿ ಏಡ್ಸ್ ಕೂಡ ಬರುವ ಸಾಧ್ಯತೆಗಳುಂಟು. ಹಾಗಾಗಿ ಯಾವುದೇ ಒಂದು ಮಾದಕ ವಿಚಾರಗಳಿರಬಹುದು, ಆಲ್ಕೋಹಾಲ್, ಸಿಗರೇಟ್, ಇದಕ್ಕೆಲ್ಲ ಯಾರು ತಲೆ ಕೊಡದೆ ಹೆಲ್ದಿ ಲೈಫ್ ನ ಕಡೆ ಎಲ್ಲರೂ ಗಮನ ಹರಿಸಬೇಕು. ಹಾಗಾಗಿ ಈ ಚಾಪ್ಟರ್ ನ ಉದ್ದೇಶ ಕೂಡ ಅದಾಗಿರ್ತದೆ. ಈ ಸ್ಪೆಸಿಫಿಕ್ ಆಗಿ ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಇದೆಲ್ಲ ಏನು ಮಾದಕ ದ್ರವ್ಯಗಳ ಸೇವನೆಯಿಂದಾಗಿ ಆರೋಗ್ಯ ಅಂತ ಖಂಡಿತ ಹಾಳಾಗ್ತದೆ. ಇದು ಬೇಗ ಸಾವನ್ನಪ್ಪಲಿಕ್ಕೂ ಕಾರಣ. ಇಲ್ಲಿ ಈ HIV ಒಂದು ಎಕ್ಸಾಂಪಲ್ ತಗೊಂಡ್ರೆ, ಇಲ್ಲಿ HIV ರೋಗ ಬಂದವರು ಹೇಗೆ ಈ ರೀತಿ ಇರ್ತಾರೆ ಅಂದ್ರೆ, HIV ರೋಗ ಬಂದವರ ಮುಖ್ಯ ಲಕ್ಷಣ ಅಂದ್ರೆ ಅವರಲ್ಲಿ ಈ ಇಮ್ಯುನಿಟಿ ಸಿಸ್ಟಮ್ ಇರೋದಿಲ್ಲ. ನಾನು ಆಗ ನಿಮಗೆ ಹಿಂದಿನ ಚಾಪ್ಟರ್ ಅಲ್ಲಿ ಹೇಳಿದ್ದೆ ವ್ಯಾಕ್ಸಿನೇಷನ್ ಹೇಗೆ ವರ್ಕ್ ಆಗ್ತದೆ ಅಂತ. ಅಂದ್ರೆ ಇಮ್ಯೂನ್ ಸಿಸ್ಟಮ್ ಅಲ್ಲಿ ವರ್ಕ್ ಆಗುವಂಥದ್ದು, ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟ್ ಆಗುವಂಥದ್ದು. ಬಟ್ HIV ಕಂಡೀಷನ್ ಅಲ್ಲಿ ಬಾಡಿಯಲ್ಲಿನ ಇಮ್ಯೂನ್ ಸಿಸ್ಟಮ್ ವರ್ಕೇ ಆಗುದಿಲ್ಲ, ತುಂಬಾ ಕಡಿಮೆ, ತುಂಬಾ ವೀಕ್ ಆಗಿರ್ತದೆ. ಹಾಗಾಗಿ ತುಂಬಾ ಬೇರೆ ಬೇರೆ ರೋಗಗಳು ಬಂದೇ ಸಾಯುವಂತ ವ್ಯಕ್ತಿ. ಹಾಗಾಗಿ ಈ HIV ಹೇಳುವಂತಹ ರೋಗ ಬರ್ಲಿಕ್ಕೆ ಈ ಡ್ರಗ್ಸಿನ ಏನು ಸೇವನೆ ಕೂಡ ಕಾರಣ ಆಗಿರ್ತದೆ. ಹಾಗಾಗಿ ಈ ಡ್ರಗ್ಸ್ ಅನ್ನು ತಗೊಳ್ಳೇಬಾರ್ದು ಅಂತ ಹೇಳಿ ಈ ಚಾಪ್ಟರ್ ಅಲ್ಲಿ ವಿವರಿಸಿಕೊಟ್ಟಿದ್ದಾರೆ. ನಾವಿಷ್ಟು ಹೊತ್ತು ಈ ಎಲ್ಲ ಅಡಾಲಸೆನ್ಸ್ ಗೆ ಸಂಬಂಧಪಟ್ಟಂತ ಎಲ್ಲ ಸಬ್ ಟಾಪಿಕ್ಸ್ ಅನ್ನು ಕವರ್ ಮಾಡಿದೆವು. ಅಡಾಲಸೆನ್ಸ್ ಅಂದ್ರೆ ಏನು, ಅಡಾಲಸೆನ್ಸಿನ ಕ್ಯಾರೆಕ್ಟರ್ ಏನಾಗ್ತದೆ, ಹೈಟ್, ವೆಯ್ಟ್, ಮತ್ತೆ ವಾಯ್ಸ್ ಚೇಂಜ್, ಬೇರೆ ಬೇರೆ ಸೆಕ್ಷುವಲ್ ಚೇಂಜ್ಗಳಿರಬಹುದು, ರಿಪ್ರೊಡಕ್ಟಿವ್ ಗ್ರೋತ್ ಇರಬಹುದು, ಇದನ್ನೆಲ್ಲ ತಿಳ್ಕೊಂಡೆವು. ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಅನ್ನು ನೋಡಿದೆವು. ಮೇಲ್ ಮತ್ತು ಫಿಮೇಲ್ ನ ಬಾಡಿಯಲ್ಲಿ ಎಕ್ಸ್ಟರ್ನಲಿ ಮತ್ತು ಇಂಟರ್ನಲಿ ಯಾವ್ದೆಲ್ಲ ಚೇಂಜಸ್ ಗಳಾಗ್ತದೆ, ಅದನ್ನು ಹೇಗೆ ಮೇಲ್ ಮತ್ತು ಫಿಮೇಲ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಬಹುದು ಅಂತ ತಿಳ್ಕೊಂಡೆವು. ಮತ್ತೆ ಇದಕ್ಕೆ ಹಾರ್ಮೋನ್ಸ್ ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತದೆ, ಯಾವ್ದೆಲ್ಲ ಹಾರ್ಮೋನ್ಸ್ ಉಂಟು, ಮತ್ತೆ ಬೇಬಿ ಅಂದ್ರೆ ಒಂದು ಭ್ರೂಣದಲ್ಲಿ ಶಿಶುವಲ್ಲಿ ಹೇಗೆ ಒಂದು ಮೇಲ್ ಮತ್ತು ಫಿಮೇಲ್ ಅಂತ ಹೇಳುವಂಥದ್ದು ಹೇಗೆ ಡಿಸೈಡ್ ಆಗ್ತದೆ ಬಾಡಿ ಒಳಗೆ ಅಂತ ತಿಳ್ಕೊಂಡೆವು. ಹಾರ್ಮೋನ್ಸ್, ಸೆಕ್ಸ್ ಹಾರ್ಮೋನ್ಸ್ ಅನ್ನು ಹೊರತುಪಡಿಸಿ ಬೇರೆ ಯಾವ್ದೆಲ್ಲ ಹಾರ್ಮೋನ್ಸ್ ಉಂಟು, ಅದು ಏನೆಲ್ಲ ಮಾಡ್ತದೆ ಅಂತ ನಾವು ಮೇಲ್ನೋಟಕ್ಕೆ ತಿಳ್ಕೊಂಡೆವು. ಮತ್ತೆ ಈ ಇನ್ಸೆಕ್ಟ್ ಮತ್ತೆ ಫ್ರಾಗ್ ಅಲ್ಲಿ ಹಾರ್ಮೋನ್ಸ್ ಯಾವ ರೀತಿ ಫಂಕ್ಷನ್ ಆಗ್ತದೆ ಒಂದು ಎಕ್ಸಾಂಪಲ್ ಅಲ್ಲಿ ತಿಳ್ಕೊಂಡೆವು ನಾವು. ರಿಪ್ರೊಡಕ್ಟಿವ್ ಹೆಲ್ತ್ ಏನು, ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ನ್ಯೂಟ್ರಿಷನ್ ಮಹತ್ವ ಎಷ್ಟುಂಟು, ಕ್ಲೀನ್ ಆಗಿ ಹೇಗೆ ಇರ್ಬೇಕು, ಮತ್ತೆ ಫಿಸಿಕಲ್ ಎಕ್ಸಸೈಸ್ ಗಳ ಮಹತ್ವ, ಮತ್ತೆ ಡ್ರಗ್ಸ್ ಯಾಕೆ ತಗೊಳ್ಬಾರ್ದು, ಇದನ್ನೆಲ್ಲ ಬಗ್ಗೆ ನಾವು ಬ್ರೀಫ್ ಆಗಿ ತಿಳ್ಕೊಂಡೆವು. ಇದು ಮೇಲ್ನೋಟಕ್ಕೆ ಈ ಚಾಪ್ಟರ್ ನಿಮಗೆ ಇಷ್ಟಿದೆ. ಇದು ಮುಂದಿನ ಕ್ಲಾಸ್ ಅಲ್ಲಿ ಹೋಗ್ತಾ ಇದು ಮತ್ತಷ್ಟು ಬ್ರೀಫ್ ಆಗಿ ಬರುವಂತಹದ್ದು. ಹಾಗಾಗಿ
ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ಇಷ್ಟು ಬಗ್ಗೆ, ಈ ಕೀ ಪಾಯಿಂಟ್ಸ್ ನ ಬಗ್ಗೆ ಎಲ್ಲವನ್ನು ತಿಳ್ಕೊಳ್ಳಿ. ಈಗ ಸರಿ, ಹಾಗಿದ್ರೆ ಈ ಚಾಪ್ಟರ್ ಅನ್ನು ಇವತ್ತಿಗೆ ಇಲ್ಲಿ ಎಂಡ್ ಮಾಡ್ತಿದ್ದೇನೆ. ನಾಳೆ ಹೊಸ ಚಾಪ್ಟರ್ ಒಟ್ಟಿಗೆ ಕಾಣುವ. ಅಲ್ಲಿ ತನಕ ಕ್ಲಾಸ್ ನೋಡಿದಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.